ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ 288ನೇ ಅನುಭವ ಶಾಲೆಯಲ್ಲಿ ಮಾತೋಶ್ರೀ ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗೆ ತಮ್ಮ ಮಾವನವರಾದಂಥ ಶಿವಮೂರ್ತಪ್ಪ ಬಸಪ್ಪ ಅಣ್ಣಿಗೇರಿ ಹಾಗೂ ಅತ್ತೆಯವರಾದ ನೀಲವ್ವ ಶಿವಮೂರ್ತಪ್ಪ ಅಣ್ಣಿಗೇರಿ ಇವರ ಹೆಸರಿನಿಂದ ದತ್ತಿ ಉಪನ್ಯಾಸವನ್ನು ಇಟ್ಟಿದ್ದಾರೆ. ಇದು ಅಕ್ಕನ ಅರಿವಿನ 288ನೇ ದತ್ತಿ ಉಪನ್ಯಾಸ, ವಿಶೇಷ ಉಪನ್ಯಾಸ. ಇವತ್ತಿನ ಉಪನ್ಯಾಸಕ್ಕೆ ಮೆರಗು ದೊರೆಯುವ ಹಾಗೆ ಕರ್ನಾಟಕದ ಏಕೀಕರಣದ ರೂವಾರಿ ಪಿತಾಮಹ ಕುಲಪುರೋಹಿತ ಅಂತಕ್ಕಂಥ ಆಲೂರು ವೆಂಕಟರಾಯರ ಜನ್ಮದಿನ. ಇವತ್ತು ರೋಣ ತಾಲೂಕಿನ ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಸ್ವಾತಂತ್ರ್ಯದ ಕರ್ನಾಟಕಕ್ಕೆ ಕೊಡುಗೆ ಅಂತಕ್ಕಂಥ ವಿಷಯವನ್ನ ನಮ್ಮವರೇ ಆದಂತ ಶ್ರೀ ಶಂಕರ್ ಕುಪ್ಪಸ್ ಅವರು ಮಾತನಾಡಲಿದ್ದಾರೆ. ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಆರಂಭದಲ್ಲಿ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರನ್ನ ಕೇಳ್ಕೊಂತ ಇದ್ದಾರೆ. ಪ್ರೇಮಕ್ಕ. ಹ್ಞೂನ್ರಿ, ಆಯ್ತಣ್ಣರೇ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನಂದು ಬಸವಣ್ಣನವರ ವಚನ ಹಾಡ್ತೇನೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಆಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ಆಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ಕೂಡಲ ಸಂಗಮ ದೇವಾ ಕೇಳಯ್ಯ, ಕೂಡಲ ಸಂಗಮ ದೇವಾ ಕೇಳಯ್ಯ, ಎನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ, ಜಗದಗಲ ಮುಗಿಲಗಲ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಭಕ್ತಿಪೂರ್ವಕವಾಗಿ ಸುಶ್ರಾವ್ಯವಾಗಿ ಹಾಡಿದಂತ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತಿನ ದತ್ತಿದಾಸೋಹಿಗಳ ಪರಿಚಯವನ್ನ ಮಾಡಲಿಕ್ಕೆ ನನಗೆ ಅತೀವ ಹೆಮ್ಮೆ ಅನಿಸುತ್ತದೆ. ನನ್ನ ಸಹೋದರಿ ಪ್ರೊಫೆಸರ್ ಪ್ರೇಮಕ್ಕ ನಿಂಗಪ್ಪ ಅಣ್ಣಿಗೇರಿ ಇವರು MA ರಾಜ್ಯಶಾಸ್ತ್ರದೊಳಗೆ ಮಾಡಿ ತಮ್ಮ BEd ಪದವಿಯನ್ನು ಪಡೆದು ಕಾಲೇಜಿನ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ನಿವೃತ್ತಿಯಾಗಿದ್ದಾರೆ. 1986ರಲ್ಲಿ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕಿಯಾಗಿ ಸರ್ಕಾರದಿಂದ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಕಲಬುರಗಿಯ ಆಕಾಶವಾಣಿಯಲ್ಲಿ ನೂರಾರು ಚಿಂತನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ 5 ವರ್ಷದಿಂದ ಅರಿವಿನ ಅಜೀವ ಸದಸ್ಯರು, ದತ್ತಿದಾಸೋಹಿಗಳು, ಉಪನ್ಯಾಸಕಿ, ಲೇಖಕಿ, ಸಂಪಾದಕಿ, ಹೀಗೆ ಹಲವು ಮುಖದ ಒಂದು ಪಾತ್ರವನ್ನ ಸಹೋದರಿ ಮಾಡಿದ್ದಾರೆ. ಇವರ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಬಸವ ತತ್ವದ ಅಪ್ಪಟ ಚಿಂತನೆಯ ಬಗ್ಗೆ, ವಾಸ್ತವಿಕ ನೆಲೆಗಟ್ಟಿವೆ ಶರಣರ ಆಶಯಗಳ ಬಗ್ಗೆ,
ಅತ್ಯಂತ ಪ್ರಾಮಾಣಿಕವಾಗಿ ತಿಳಿದುಕೊಳ್ತಕ್ಕಂಥ ಮತ್ತು ಅದರಂತೆ ಅನುಚಾನವಾಗಿ ನಡೆದುಕೊಳ್ತಕ್ಕಂಥ ಒಂದು ಮನಸ್ಥಿತಿ ಅಕ್ಕ ಪ್ರೇಮಕ್ಕ ಅವರು. ಒಬ್ಬ ಮಗಳು ಅಮೆರಿಕದಲ್ಲಿದ್ದಾರೆ, ಒಬ್ಬ ಮಗ ಬೆಂಗಳೂರಿನಲ್ಲಿದ್ದಾರೆ. ಅವ್ರಿಗೆ ಎಲ್ಲಿಯೇ ಇದ್ರು ಕೂಡ ಬಹುಶಃ ಎಂದೂ ಕೂಡ ಈ ಅಕ್ಕನ ಅರಿವಿನ ಗೂಗಲ್ ಉಪನ್ಯಾಸವನ್ನ ಎಂದೂ ಕೂಡ ತಪ್ಪಿಸಿಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ವಚನ ಸಾಹಿತ್ಯದ ಆಶಯಗಳನ್ನ ಗುರುತಿಸಿ ಅದರಂತೆ ನಡುನುಡಿಗಳನ್ನ ಸಮನ್ವಯಿಸಿಕೊಂಡಂತ ಒಬ್ಬ ಶ್ರೇಷ್ಠ ಸಾಧಕಿ ಪ್ರೇಮಕ್ಕ ಅಣ್ಣಿಗೇರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರ ಮನೆಯವರು ಕೂಡ ಅಷ್ಟೇ. ಅವರು ಬಹಳಷ್ಟು ಅವರನ್ನ ಪ್ರೋತ್ಸಾಹಿಸಿ ಅವರನ್ನ ಈ ಕಾರ್ಯಕ್ರಮಕ್ಕ ಹುರಿದುಂಬಿಸ್ತಕ್ಕಂಥ ವಚನ ಸಾಹಿತ್ಯ ಮತ್ತು ಶರಣ ಸಾಹಿತ್ಯಕ್ಕ ನೇರವಾಗಿ ಅವರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯವನ್ನ ಪ್ರೊಫೆಸರ್ ಲಿಂಗಪ್ಪಣ್ಣ ಅಣ್ಣಿಗೇರಿ ಅವರು ಕೂಡ ಮಾಡ್ತಾ ಇದ್ದಾರೆ. ಪ್ರೇಮಾದೇವಿ ಅಣ್ಣಿಗೇರಿ ಅವರಿಗೆ ತಮ್ಮ ಮಾವನವರಾದಂಥ ಲಿಂಗಕ್ಕೆ ಶಿಮೂರ್ತಪ್ಪ ಬಸಪ್ಪ ಅಣ್ಣಿಗೇರಿ ಅವರ ಮತ್ತು ಅವರ ಅತ್ತೆಯವರ ಹೆಸರಿನೊಳಗ ಮಾಡ್ತಾ ಇದ್ರು. ಇವರು ಮೂಲತಃ ಅವ್ರ ಮಾವನವರ ಬಗ್ಗೆ ಹೇಳ್ಬೇಕಾದ್ರೆ ಒಕ್ಕಲ್ತನ ಹಾಗೂ ಕೃಷಿ ಅಕ್ಕಿ ವ್ಯಾಪಾರ ಮಾಡ್ತಿದ್ರು. ಅಜ್ಜ ಅಂತ ತಿಳ್ಕೊಂಡ ಬಹಳ ಹೆಣ್ಮಕ್ಕಳ ಪ್ರೀತಿಯ ಸ್ವಭಾವದವರು, ಎಲ್ಲರೊಂದಿಗೆ ಬೆರೆಯತಕ್ಕಂಥ ಒಂದು ಒಳ್ಳೆಯ ಸ್ವಭಾವವನ್ನು ಹೊಂದಿದ್ರು. ಮಕ್ಕಳು ಚಿಕ್ಕವರಿಂದಾಗಲೇ ಅವರ ಅತ್ತಿಯವರು ತೀರ್ಕೊಂಡ್ರು. ಹೀಗಾಗಿ ಕಾರಣ ಮಣಿತನದ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ ಬಿದ್ದಿತ್ತು. ಇದು ಶಿಮೂರ್ತಪ್ಪ ಬಸಪ್ಪ ಅಣ್ಣಿಗೇರಿ ಅವರ ಸಂಪೂರ್ಣವಾಗಿ ಬಸವ ತತ್ವದ ನಂಬಿಕೆಯೊಳಗ ಇಟ್ಟವರು. ಆಗ ಇಡೀ ಕುಟುಂಬದ ನೊಗವನ್ನ ಹೊತ್ತುಕೊಂಡು ಸಮಾಜಮುಖಿಯಾಗಿ ಕಾರ್ಯ ಮಾಡ್ತಕ್ಕಂಥ ಶಿಮೂರ್ತಪ್ಪ ಬಸಪ್ಪ ಅಣ್ಣಿಗೇರಿ ಅವರ ಈ ಸಂದರ್ಭದಲ್ಲಿ ನೆನಕೆ ಮಾಡ್ತಾ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ, ಅಣ್ಣಿಗೇರಿ ಕುಟುಂಬದವರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತೇನೆ. ಪ್ರೇಮಾದೇವಿ ಅಣ್ಣಿಗೇರಿ ಅವರು ಹುಟ್ಟಿದ್ದು ಹುಣಗುಂದ. ಅವ್ರ ಶಿಕ್ಷಣ ಬಾಗಲಕೋಟೆಯೊಳಗಾಯಿತು. ಮುಂದೆ ಕಲಬುರಗಿಯೊಳಗ ಕಾರ್ಯ ಮಾಡಿ ನಿವೃತ್ತಿಯ ನಂತರ ತಮ್ಮ ಬದುಕನ್ನ ಬೆಳಗಾವಿಯೊಳಗ ಸತಿಪತಿಗಳಿಂದಾದ ಭಕ್ತಿ ಹಿತವಪ್ಪದ ಶಿವಾಂಗಿ ಅಂತ ತಿಳ್ಕೊಂಡರೆ ನಡೆಸ್ತಾ ಇದ್ದಾರೆ. ಕೆಲವೇ ದಿನದೊಳಗೆ ಅವರು ಐರೋಪ್ಯ ಪ್ರವಾಸಕ್ಕೆ ಹೋಗಲಿದ್ದಾರೆ. ಅವರಿಗೆ ಶುಭೇಚ್ಛೆಯನ್ನು ಕೋರಿ ಅಣ್ಣಿಗೇರಿಯ ಸಮಸ್ತ ಕುಟುಂಬಕ್ಕೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೇನೆ. ಇವತ್ತಿನ ಉಪನ್ಯಾಸಕರು ಆತ್ಮೀಯರು ಬಸವ ಭಕ್ತರು ಆದಂತಹ ಶಂಕರ್ ಕುಪ್ಪಸ್ತವರು, ಮೂಲತಃ ಶಿರೋಳದವರು, ನರಗುಂದ ತಾಲೂಕ. ಅವರ ವಿದ್ಯಾಭ್ಯಾಸ ITI ಮಾಡಿ ಅದೇ ವೃತ್ತಿಯೊಳಗ ಹೈದರಾಬಾದ್ ಒಳಗ ಒಂದು ಅಪ್ರೆಂಟಿಸ್ ಮಾಡಿ CTI ತರಬೇತಿಯನ್ನು ಮುಗಿಸಿ ಗದಗಿನ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಅಂಗಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಮಾದಾರ ಚೆನ್ನಯ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಕಿರಿಯ ತರಬೇತಿ ಅಧಿಕಾರಿಯಾಗಿ 1988ರಿಂದ ಇಲ್ಲಿಯವರೆಗೆ ಸೇವೆ ಸಲ್ಲಿಸುತ್ತಾ ಅನೇಕ ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಇನ್ನೂ ಕಲಿಯಬೇಕಾದಕ್ಕಂತಹ ವ್ಯಕ್ತಿ ಅವರಿಗೆ ಕೊಟ್ಟಂತ ಯಾವುದೇ ಕಾರ್ಯಕ್ರಮ, ಉಪನ್ಯಾಸ, ಲೇಖನ ಇದ್ರೆ ಅದನ್ನ ಅವ್ರು ಮಾಡ್ತಾರ. ಅವರಿಗೆ ತಾಲೂಕಾ ಸಾಹಿತ್ಯ ಸಮ್ಮೇಳನ ನಿರೂಪಣೆಯನ್ನ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಿರೂಪಣೆ ಮಾಡ್ತಕ್ಕಂಥ ಅನುಭವ ಇದೆ. 2021ರಿಂದ ಅವರು ಸಕ್ರಿಯವಾಗಿ ವಚನ ಅಧ್ಯಯನ ವೇದಿಕೆಯ ಅಜೀವ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು 3-4 ಉಪನ್ಯಾಸಗಳನ್ನು ನೀಡಿದ್ದಾರೆ. ಕುಪ್ಪಸ್ತವರು ಅಂತಂದ್ರ ಅಪ್ಪಟ ಬಸವ ಭಕ್ತರಲ್ಲಿ ಒಬ್ರು. ಅವರ ನಡೆನುಡಿಗಳು, ಅವರ ಆಚಾರ, ಇತ್ತೀಚೆಗೆ ಅವರ ಮಗಳ ಮದುವೆಗೆ ಹೋದಾಗ ಅದು ಬಸವ ತತ್ವ ಪ್ರಕಾರ ಅವರು ಮಾಡಿಕೊಟ್ರು. ಇವರನ್ನ ಮತ್ತೆ ಉಪನ್ಯಾಸಕ್ಕ ಅವರನ್ನ ಬರೆಮಾಡಿಕೊಡ್ತಾ ಎಲ್ಲ ಶರಣ ತಂದು ತಾಯಿಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡೋದೇನಂದ್ರೆ, ವಚನ ಅಧ್ಯಯನ ವೇದಿಕೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ 300 ಸಮೀಪಕ್ಕ ನಾವು ಉಪನ್ಯಾಸಗಳನ್ನು ತಲುಪಿದ್ದೇವೆ. ಇದು ನಿಮ್ಮ ವೇದಿಕೆ. ನಾವೆಲ್ಲರೂ ಕೂಡಿಕೊಂಡು ಬಸವ ಪ್ರಜ್ಞೆಯನ್ನ, ವರ್ಗ ವರ್ಣ ಲಿಂಗಭೇದ ಆಶ್ರಮರಹಿತ ಸಾಂಸ್ಥೀಕರಣವಲ್ಲದಂತ ಒಂದು ಬಹುದೊಡ್ಡ ವೈಚಾರಿಕ ಆಂದೋಲನವನ್ನ ಹುಟ್ಟು ಮಾಡಬೇಕಾಗಿದೆ. ತಾವೆಲ್ಲರೂ ಕೂಡಿಕೊಂಡು ಈ ವೇದಿಕೆಯೊಳಗ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ, ಈಗ ಆತ್ಮೀಯರಾದಂತ ಶಂಕರ್ ಕುಪ್ಪಸ್ತವರು ತಮ್ಮ ಉಪನ್ಯಾಸವನ್ನ ಆರಂಭ ಮಾಡ್ಲಿ ಅಂತ ತಿಳ್ಕೊಂಡು ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾರೆ. ಶರಣ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರುವುದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಆಣು ಪರಮಸುಖಿಯಾದನಿ. ಓಂ ಶ್ರೀ ಗುರು ಬಸವಲಿಂಗಾಯನ. ಬಸವಾದಿ ಶಿವಶರಣನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಆ ಪರಂಪರೆಯಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ದಾರ್ಶನಿಕರನ್ನ ನನಗೆ ಜೀವನ ನೀಡಿರ್ತಕ್ಕಂಥ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ
ಸಿದ್ಧಲಿಂಗ ಮಹಾಸ್ವಾಮಿಗಳ ಹಾಗೂ ಶಿರೋಳ ಚಿಂಚಣಿ ಮಠದ ಪೂಜ್ಯರಾಗಿ ಆಗಿ ಹೋಗಿರ್ತಕ್ಕಂಥ ಗುರುಬಸವ ಮಹಾಸ್ವಾಮಿಗಳವರನ್ನ ಇನ್ನು ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ತಾರೆ. ಇವತ್ತು ಈ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಈ ಸಂಯುಕ್ತ ಆಶ್ರಯದಲ್ಲಿ ಶರಣ ಚಿಂತನ ಮಾಲಿಕೆ 788 ಪ್ರೊಫೆಸರ್ ಪ್ರೇಮಾದೇವಿ ಅಣ್ಣಿಗೇರಿ ಬೆಳಗಾವಿ ಇವರ ಮಾವನರಾದ ಲಿಂಗೈಕ್ಯ ಶಿವಮೂರ್ತಪ್ಪ ಬಸಪ್ಪ ಅಣ್ಣಿಗೇರಿ ಹಾಗೂ ಲಿಂಗೈಕ್ಯ ನೀಲವ್ವ ಶಿವಮೂರ್ತಪ್ಪ ಅಣ್ಣಿಗೇರಿ ಇವರ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ವಚನ ಅಧ್ಯಯನ ವೇದಿಕೆಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾಗೂ ನಮ್ಮೆಲ್ಲರಿಗೂ ಆತ್ಮೀಯರು ಆಗಿರ್ತಕ್ಕಂಥ ಶಶಿಕಾಂತ್ ಪಟ್ಟಣ್ ಅವರಲ್ಲಿ ಹಾಗೂ ರುದ್ರಮೂರ್ತಿ ಸರ್ ಅವರಲ್ಲಿ, ರಾಜಣ್ಣ ಅವರಲ್ಲಿ, ಈ ಒಂದು ವಚನ ಅಧ್ಯಯನ ವೇದಿಕೆಯ ತಾಂತ್ರಿಕ ನಿರ್ವಹಣೆ ಮಾಡ್ತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಅವರಲ್ಲಿ, ಸಂಯೋಜಕರಾಗಿ ಕೆಲಸ ಮಾಡ್ತಕ್ಕಂಥ ಸುಧಾ ಪಾಟೀಲ್ ಅವರಲ್ಲಿ ಹಾಗೂ ಗೌರಮ್ಮ ನಾಶಿ ಅವರಲ್ಲಿ, ಶಾರದಾ ಪಾಟೀಲ ಅಮ್ಮನವರಲ್ಲಿ, ಈ ವೇದಿಕೆಯಲ್ಲಿ ಇವತ್ತಿನ ಒಂದು ಉಪನ್ಯಾಸಕ ಮಾಲಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಬಸವ ಭಕ್ತಾಭಿಮಾನಿಗಳ ಶರಣ ಮನಸ್ಸುಗಳಿಗೆ ಶರಣಾರ್ಥಿಗಳು. ಪ್ರಾಯಶಃ ಇವತ್ತು ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಬಂತು ಅಂತ ವಿಷಯವನ್ನ ನಾವು ನೋಡಲಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಕರ್ನಾಟಕದ ಅನೇಕ ಮಹನೀಯರು ಹೋರಾಟ ಮಾಡಿದ್ದು ನಮಗೆಲ್ಲ ತಿಳಿದ ವಿಷಯ. ಇದರಲ್ಲಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅಬ್ಬಕ್ಕ ರಾಣಿ ಇರ್ಬೋದು, ಗಂಗಾಧರರಾವ್ ದೇಶಪಾಂಡೆ ಇರ್ಬೋದು, ಕರ್ನಾಟಕ ಸದಾಶಿವರಾಯ್, ಹೀಗೆ ಅನೇಕ ಪುರುಷರು ಮತ್ತು ಮಹಿಳೆಯರು ಒಂದು ಹೋರಾಟದ ಫಲ, ಈ ಅನೇಕ ದೇಶದ ಮಹಾನ್ ನಾಯಕರ ಹೋರಾಟದ ಫಲವಾಗಿ ಇವತ್ತ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮಗೆ ನಿಮಗೆ ಗೊತ್ತಿರತಕ್ಕಂಥ ವಿಷಯ. ಬಹುಶಃ ದೇಶದ ಸ್ವಾತಂತ್ರ್ಯದ ಒಟ್ಟೊಟ್ಟಿಗೆನೆ ಏಕೀಕರಣದ ಹೋರಾಟನೂ ಕೂಡ ಉಟ್ಕೊಂಡಿರ್ತಕ್ಕಂಥದ್ದು. ಬಹುಶಃ ಕರ್ನಾಟಕದ ಜನತೆ ಎಷ್ಟು ಪ್ರಜ್ಞಾವಂತರು ಅಂತ ಹೇಳಿದ್ರೆ ಅವ್ರು ಹೇಳ್ಬೋದಾಗಿತ್ತು, ಏನು ಬ್ರಿಟಿಷರಿಗೆ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಪ್ರದೇಶಗಳನ್ನು ಒಕ್ಕೂಡಿಸಿ ಮೊದಲು ಏಕೀಕರಣ ಮಾಡಿ ಆಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಂತ ಹೇಳ್ಬೋದಾಗಿತ್ತು. ಆದ್ರೆ ಕರ್ನಾಟಕದ ಜನ ಬಹಳಷ್ಟು ಪ್ರಜ್ಞಾವಂತರು. ಮೊದಲು ಏನ್ ಮಾಡ್ಬೇಕಾಗೈತಿ, ನಾವು ದೇಶಕ್ಕಾಗಿ ಹೋರಾಡ್ಬೇಕಾಗೈತಿ, ಮೊದಲು ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ಬೇಕಾಗೈತಿ, ಆಮೇಲೆ ಕರ್ನಾಟಕದ ಏಕೀಕರಣಕ್ಕೆ ನಾವು ಹೋರಾಡೋಣ ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಮೊದಲು ಎಲ್ಲ ಕನ್ನಡಿಗರು ಬ್ರಿಟಿಷರಿಂದ ಇಡಿಯಾಗಿ ಭಾರತವನ್ನ ಸ್ವಾತಂತ್ರ್ಯವನ್ನು ಕೊಡಿ ಎಂಬ ಹೋರಾಟ ಮಾಡಿರ್ತಕ್ಕಂಥದ್ದು. ಸೊ ಒಂದು ವೇಳೆ ಮನಸ್ಸು ಮಾಡಿದ್ರೆ ಹೀಗೆ ಹೇಳ್ಬೋದಾಗಿತ್ತು, ನಿಮ್ಮ ಆಳ್ಕೆಯಲ್ಲಿರುವ ಕನ್ನಡ ಪ್ರದೇಶಗಳನ್ನು ಒಂದು ಮಾಡಿ ಆಳ್ಕೆ ನಡೆಸಿರಿ, ಆಮೇಲೆ ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಕರ್ನಾಟಕ ಜನ ಆ ರೀತಿ ಮಾಡಲಿಲ್ಲ. ಮೊದಲು ಸ್ವಾತಂತ್ರ್ಯವನ್ನ ತಂದು ಕೊಟ್ಟ ನಂತರ ಅದರ ಜೊತೆಗೇನೆ ಈ ಕರ್ನಾಟಕದ ಏಕೀಕರಣಕ್ಕೆ ಪ್ರಾಯಶಃ ಹೋರಾಟವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸರ್ ಆಗ್ಲೇ ಹೇಳಿದ್ರು, ಇವತ್ತ ಆಲೂರು ವೆಂಕಟರಾಯರ ಹುಟ್ಟಿದ ದಿನ ಅಂತಕ್ಕಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ಅವ್ರು ನಾವು ನೆನೆಸ್ಕೋಬೇಕಾಗತ್ತೆ. ಕನ್ನಡದ ಕುಲಪುರೋಹಿತರಿಂದ ಖ್ಯಾತರಾದ ಆಲೂರು ವೆಂಕಟರಾಯರ ಪ್ರಕಾರ ಏನ್ ಹೇಳಿದ್ರು, ಹಲವು ರಾಜ್ಯಗಳು ಸೇರಿ ಭಾರತವಾಗಿದೆ, ಆದ್ರಿಂದ ಪ್ರತಿಯೊಂದು ರಾಜ್ಯದಲ್ಲಿ ಮೊದಲಿಗೆ ಕಾಣುವುದು ಭಾರತ, ನಂತರ ಕಾಣುವುದು ಆ ರಾಜ್ಯ. ಅವರೊಂದು ಉದಾಹರಣೆ ಕೊಡ್ತಾರೆ. ಏನಂತಂದ್ರೆ, 100 ಪಾತ್ರೆಗಳಲ್ಲಿ ನೀರನ್ನಿಟ್ಟು ಬಿಸಿಲಿನಲ್ಲಿ ನೋಡಿದ್ರೆ ಪ್ರತಿಯೊಂದು ಪಾತ್ರೆಯಲ್ಲಿ ಏನ್ ಕಾಣುತ್ತಂದ್ರೆ ಸೂರ್ಯ ಒಬ್ಬನೇ ಕಾಣ್ತಾ ಇದೆ. ಅಂದ್ರೆ ಎಲ್ಲ ಪಾತ್ರೆಯ ನೀರನ್ನು ನೋಡಿದ್ರೆ ಆ ಪ್ರತಿಯೊಂದು ಪಾತ್ರೆಯಲ್ಲಿ ಸೂರ್ಯ ಕಾಣ್ತಾನೆ. ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿ ಮೊದಲಿಗೆ
ಗೋಚರವಾಗುವುದು ಒಂದೇ ಭಾರತ ದೇಶ. ಆ ಭಾರತದ ಸಮಗ್ರತೆ ಇರುವುದೇ ಪ್ರತಿ ರಾಜ್ಯದ ಸ್ವತಂತ್ರ ಅಸ್ತಿತ್ವದಲ್ಲಿ. ಇದನ್ನು ಉಳಿಸಿಕೊಳ್ಳಬೇಕಾಗಿದ್ದು ನಮ್ಮ ಎಲ್ಲರ ಕನ್ನಡಿಗರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ಕನ್ನಡದ ಪುರೋಹಿತರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು ನಮಗೆ ತಿಳಿಸಿಕೊಟ್ರು. ಬಹುಶಃ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ನಂತರ ಕರ್ನಾಟಕ ಗೊತ್ತಿದೆ. ಕರ್ನಾಟಕ ರಾಜ್ಯ ಆಯ್ತು. ಆ ಕರ್ನಾಟಕ ರಾಜ್ಯ ಸುಮಾರು 29 ಜಿಲ್ಲೆಗಳು ಬಹಳಷ್ಟು ವಿಶೇಷವಾದಂತ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂತ ಜಿಲ್ಲೆ ಆಗಿರ್ತಕ್ಕಂಥದ್ದು. ಯಾಕೆ ನಾನು ಇದ್ರ ಬಗ್ಗೆ ನಾನು ಮಾತನಾಡ್ತೇನೆ ಅಂದ್ರೆ, ಪ್ರತಿಯೊಂದು ಜಿಲ್ಲೆ ತನ್ನದೇ ಆದಂತ ಒಂದು ವೈಶಿಷ್ಟ್ಯವನ್ನ ನಮ್ಮ ಕರ್ನಾಟಕ ಹೊಂದ್ಕೊಂಡಿದೆ. ಬಹುಶಃ ನನಗೆ ಒಂದು ಲಭ್ಯವಾಗಿದ್ದ ಮಾಹಿತಿಯ ಪ್ರಕಾರ 29 ಜಿಲ್ಲೆ 29 ವೈಶಿಷ್ಟ್ಯವನ್ನ ಹೊಂದ್ಕೊಂಡಿರ್ತಕ್ಕಂಥದ್ದು. ಮೊಟ್ಟ ಮೊದಲಿಗೆ ನಾವು ಬೀದರ್, ಅದು ರಾಜ್ಯದ ಕಿರೀಟ ಅಂತ ನಾವು ಹೇಳ್ತೇವೆ. ಕಲಬುರ್ಗಿ ತೊಗರಿಯ ಕಣಜ, ಬಿಜಾಪುರ್ ಕರ್ನಾಟಕದ ಪಂಜಾಬ್, ಬಾಗಲಕೋಟೆ ವಾಸ್ತುಶಿಲ್ಪದ ತವರು, ರಾಯಚೂರ್ ದಾಸ ಶರಣರ ನಾಡು, ಬೆಳಗಾವಿ ವೀರರ ನಾಡು, ಧಾರವಾಡ ಶೈಕ್ಷಣಿಕ ಸಾಂಸ್ಕೃತಿಕ ನಾಡು, ಕೊಪ್ಪಳ ಕೈಮಗ್ಗಗಳ ಬೀಡು, ಬಳ್ಳಾರಿ ಉಕ್ಕಿನ ನಾಡು, ಉತ್ತರ ಕನ್ನಡ ಜಲಪಾತಗಳ ಬೀಡು, ಹಾವೇರಿ ಮೆಣಸಿನಕಾಯಿ ನಾಡು, ದಾವಣಗೆರೆ ಅರಳೆಗಿರಣಿಯ ನಾಡು, ಶಿವಮೊಗ್ಗ ಭತ್ತದ ಕಣಜ, ಚಿತ್ರದುರ್ಗ ತಾಮ್ರದ ಬೀಡು, ಉಡುಪಿ ಧಾರ್ಮಿಕ ನೆಲೆಬೀಡು, ಚಿಕ್ಕಮಗಳೂರು ಕಾಫಿಯ ನಾಡು, ತುಮಕೂರು ಕಲ್ಪತರು ನಾಡು, ಹಾಸನ ಶಿಲ್ಪಕಲೆಯ ಬೀಡು, ಕೊಡಗು ರಸ್ತೆ ಸೊಬಗಿನ ಬೀಡು, ಮಂಡ್ಯ ಸಕ್ಕರೆ ನಾಡು, ಮೈಸೂರು ಅರಮನೆಗಳ ನಗರ, ಬೆಂಗಳೂರು ಉದ್ಯಾನ ನಗರ, ಬೆಂಗಳೂರು ಗ್ರಾಮಾಂತರ ಶಿವಗಂಗೆಯ ಬೀಡು, ಕೋಲಾರ ಚಿನ್ನದ ನಾಡು, ದಕ್ಷಿಣ ಕನ್ನಡ ಬಡವಣ್ಣದ ಹೆಬ್ಬಾಗಿಲು, ಚಾಮರಾಜನಗರ ಜೀವ ವೈವಿಧ್ಯಗಳ ಸ್ವರ್ಗ, ರಾಮನಗರ ಆಟಿಕೆಗಳ ತವರೂರು, ಚಿಕ್ಕಬಳ್ಳಾಪುರ ರೇಷ್ಮೆ ನಾಡು, ಗದಗು ಏಕತೆಯ ಬೀಡು. ಬಹುಶಃ ನಾನು ಕೊನೆಗೆ ಆ ಗದಗ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು. ಗದಗು ಏಕತೆ ಬೀಡು. ಕರ್ನಾಟಕ ರಾಜ್ಯದಲ್ಲಿ ಅತಿ ಸಣ್ಣ ಜಿಲ್ಲೆ ಅಂತ ಹೇಳಿದ್ರೆ ಅದು ಗದಗು. ಆ ಗದಗಿಗೆ ಬಹಳಷ್ಟು ವಿಶೇಷವಾದಂಥದ್ದು ಏನಂತಂದ್ರೆ ಏಕತೆಯ ಬೀಡು ಅಂತ ನಾವು ಹೇಳ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಗದಗದಲ್ಲಿ ಶಿರಟ್ಟಿ ಫಕೀರೇಶ್ವರ ಮಠ ಹಾಗೂ ರಾಷ್ಟ್ರೀಯ ಕೋಮು ಸೌಹಾರ್ದತೆ ಪಡೆದ ಗದಗಿನ ತೋಂಟದಾರ ಮಠ ಈ ಜಿಲ್ಲೆಯಲ್ಲಿ ಬಹಳಷ್ಟು ಮುಖ್ಯವಾಗಿರ್ತದೆ. ಹಾಗಾದ್ರೆ ಈ ಗದಗ ಜಿಲ್ಲೆ ಒಂದು ಹೋರಾಟದಿಂದ ಬಂದಿರತಕ್ಕಂಥದ್ದು ತಮಗೆ ಗೊತ್ತಿರುವ ವಿಷಯ. 1997ರಲ್ಲಿ JS ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಆ JS ಪಟೇಲ್ ಅವರು ಮೊದಲು ಗದಗ ಜಿಲ್ಲಾ ಮಾಡಿದ್ರು. ಕೇವಲ ಹಾವೇರಿ ಮತ್ತು ಧಾರವಾಡನ್ನ ಮಾಡಿದ್ರು. ಆದ್ರೆ ಗದಗ ಜಿಲ್ಲೆಯವರು ಎಲ್ಲರೂ ಕೂಡ್ಕೊಂಡು ಹೋರಾಟ ಮಾಡಿ ಗದಗಿಗೆ ಒಂದು ಸಪರೇಟ್ ಸ್ಥಾನಮಾನ ಸಿಗಬೇಕಂತ ತಿಳ್ಕೊಂಡು ಹೋರಾಟದ ಪ್ರತಿಫಲವಾಗಿ 97ರಲ್ಲಿ ಗದಗ ಜಿಲ್ಲೆ ಉದಯವಾಯಿತು. ಈ ಸಂದರ್ಭದಲ್ಲಿ ನಾವು JS ಪಟೇಲ್ ಶಂಕರ್ ಅವ್ರ ಧ್ವನಿ ಕೇಳ್ತಿಲ್ಲ. ಹಲೋ ಶಂಕರ್ ಕೋಪಸ್, ಹೇಳಿ ಸರ್. ಆ ಧ್ವನಿ ಹಾ ಈಗ ಕೇಳ್ತದೆ, ಕೇಳ್ರಿ ಜೋರ ಮಾಡಿ. ಓಕೆ ಸರ್. ಇವತ್ತು ಒಂದು ಮಾತನ್ನ ನಮ್ಮ ಪಟ್ಟಣ್ ಸರ್ ಅವತ್ತು ಹೇಳಿದ್ರು. ಇವತ್ತು ಧರ್ಮಸ್ಥಳದಲ್ಲಿ ಸಾಕಷ್ಟು ಜನ ನೋಡ್ಲಿಕ್ಕೆ ಸಿಗ್ತಾರೆ, ಹೊರನಾಡಿನಲ್ಲಿ ಸಿಗ್ತಾರೆ, ಶೃಂಗೇರಿಯಲ್ಲಿ ಸಿಗ್ತಾರೆ, ಆದ್ರೆ ಬಸವ ಕಲ್ಯಾಣದೊಳಗ ಯಾರು ಇಲ್ಲ, ಬಸವಣ್ಣ ಒಬ್ಬನೇ ಅದಾನ ಅಂತಕ್ಕಂಥದ್ದು. ನೋಡ್ರಿ, ನಾನು ಯಾಕೆ ಈಗ JS ಪಟೇಲ್ ರವ್ನ ನೆನೆಸ್ಬೇಕು ಅಂತ ಹೇಳಿದ್ರೆ, ಬಹುಶಃ 1994ರಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಅದನ್ನ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದರು. ಆದ್ರೆ ಅದು ಹಾಳೆಯಲ್ಲೇನೆ ಉಳಿತಿ. ಬಹುಶಃ ಅದಕ್ಕೆ ಕಾಯಕಲ್ಪ ಕೊಟ್ಟಂತವ್ರು ನಮ್ಮ JS ಪಟೇಲ್ರು.
ಕನ್ನಡದ ಅಭಿವೃದ್ಧಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದಕ್ಕೆ ನಮ್ಮ ಜಾಮದಾರ್ ಸಾಹೇಬರ ನೇತೃತ್ವದಲ್ಲಿ 36 ಕೋಟಿ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಐಕ್ಯ ಮಂಟಪದ ತಡೆಗೋಡಿಯನ್ನ ನಿರ್ಮಾಣ ಮಾಡಿ 30,000 ಜನ ಇವತ್ತು ಕುತ್ಕೊಂಡು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಔಚಿತ್ಯಪೂರ್ಣವಾದಂತ ಕೂಡಲ ಸಂಗಮವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಸ್ಮರಿಸಬೇಕಾಗ್ತಾ ಇದೆ. ಕಾರಣ ಇವತ್ತು ಕೂಡಲ ಸಂಗಮ ಪ್ರವಾಸಿ ತಾಣ ಆಗಿದೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಬಸವಣ್ಣ ಐಕ್ಯ ಆದಂತ ಸ್ಥಳ, ನಮ್ಗೆ ಅದೊಂದು ಸ್ಮಾರಕ. ಅಲ್ಲಿ ಹೋದ ತಕ್ಷಣ ಇಡೀ ಬಸವಣ್ಣನ ಇತಿಹಾಸ ನಮಗೆ ಗೊತ್ತಾಗ್ತಕ್ಕಂಥದ್ದು. ಮೊನ್ನೆ ದಿವಸ ಪೇಪರ್ನಲ್ಲಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ರು ಏನಂತ ಹೇಳಿದ್ರೆ ಬಸವ ಕಲ್ಯಾಣನೂ ಕೂಡ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 60% ಅದು ಆಗಿದೆ, ಇನ್ನು ಸುಮಾರು 40% ಬಾಕಿ ಇದೆ. ಅದು 2026ರಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ. ಅದು ಕೂಡ ಒಂದು ಪ್ರವಾಸಿ ತಾಣ ಆಗತ್ತೆ. ಅದು ಬಸವ ಕಲ್ಯಾಣ ಬಹಳಷ್ಟು ಅಭಿವೃದ್ಧಿ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನಮಗ್ ಬಹಳ ಖುಷಿ ಆಯ್ತು. ಕಾರಣ ಏನಂತ ಹೇಳಿದ್ರೆ ಇವತ್ತು ನಾವು ಸಂಸತ್ನಲ್ಲಿ ಬಸವಣ್ಣನ ಮೂರ್ತಿಯನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಇನಾಗ್ರೇಷನ್ ಮಾಡಿದ್ರು. ಬಹುಶಃ ಲಂಡನ್ ನಲ್ಲಿ ನಮ್ಮ ಪ್ರಧಾನಿಯವರು ಬಸವ ಮೂರ್ತಿಯನ್ನ ಮಾಡಿದ್ರು. ಇವತ್ತು ನಮ್ಮ ಪ್ರೆಸೆಂಟ್ ಇರ್ತಕ್ಕಂಥ ಚೀಫ್ ಮಿನಿಸ್ಟರ್ ಇವತ್ತು ಏನ್ ಮಾಡಿದ್ರು ಅಂದ್ರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಒಂದು ಫೋಟೋವನ್ನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು, ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಬೃಹದಾಕಾರ ಒಂದು ಆಶೆಯನ್ನು ಹೇಳಿದಲ್ಲ. ನಿಜಕ್ಕೂ ಕೂಡ ಅವರು ಒಂದು ನಂಬಿರ್ತಕ್ಕಂಥ ಒಂದು ತತ್ವಕ್ಕೆ ಬಹಳ ಸಮಯೋಚಿತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು. 2012 ಮತ್ತು 2018ರಲ್ಲಿ ಇದೇ ಚೀಫ್ ಮಿನಿಸ್ಟರ್ ಆಗಿದ್ರು. ಒಂದ್ ಸಂದರ್ಭ ನೋಡ್ರಿ ಏನಂತ ಹೇಳಿದ್ರೆ ಒಂದು 2 ವರ್ಷ ಅಂದ್ರೆ ಐ ಥಿಂಕ್ 13-14 ಇರ್ಬೋದು, ಅವರ ವಾಹನದ ಮೇಲೆ ಕಾಗಿ ಕುಂತು ಕುಲೇನ ಏನೋ ಒಂದು ದೊಡ್ಡ ಈ ಟಿವಿಯಲ್ಲಿ ಹಚ್ಚಿದ ತಕ್ಷಣ ಟಿವಿ ಒಳಗೆ ಬರೇ ಅದೇ ಏನು ಚೀಫ್ ಮಿನಿಸ್ಟರ್ ಕಾರ್ ಮೇಲ್ಗಡೆ ಕಾಗಿ ಕುಂತಿದೆ, ಅವರ ಒಂದು ಗ್ರಹಗತಿ ಚೆನ್ನಾಗಿಲ್ಲ, ಗುರು ಕೆಳಗದನೆ ಶನಿ ಮ್ಯಾಲದನ, ಏನು ಪ್ರತಿನಿತ್ಯ ನೋಡಿ 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 ಬೇಕಾಯ್ತಿದ್ವಿ. ಯಾವುದೂರ್ನು ಚೀಫ್ ಮಿನಿಸ್ಟರ್ ನಂಬಲಿಲ್ಲ. ಕಾರಣ ಏನಂದ್ರೆ 12ನೇ ಶತಮಾನದ ಶರಣರು ಬಸವಣ್ಣವರು ಏನಂತ ಹೇಳಿದ್ರೆ ಕಾಗೆ ಬಕಪಕ್ಷಿ ಅಲ್ಲ, ಅದು ದಾಸೋಹ ಪಕ್ಷಿ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಕಾಗೆ ಒಂದು ಅಗಳ ಕಂಡರೆ ಕರೆದೇ ತನ್ನ ಬಳಗವನು, ಕೋಳಿ ಒಂದು ಗುಟುಕು ಕಂಡರೆ ಕರೆದೇ ತನ್ನ ಕುಲವನವನ್ನೆಲ್ಲ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಡೆ ಕಾಗಿ ಕೋಳಿಗಿಂತ ಕರಿಕಷ್ಟ ಕಾಣ. ಅಂದ್ರೆ ಬಹುಶಃ ಇವತ್ತಿನ ಒಬ್ಬ ಚೀಫ್ ಮಿನಿಸ್ಟರು ಏನಂತ ಹೇಳಿದ್ರೆ ಆ ಮೌಢ್ಯತೆಯನ್ನ ದೂರ ಮಾಡದಂತ ಒಬ್ಬ ವ್ಯಕ್ತಿಗಳು ಅಂತಕ್ಕಂಥದ್ದು. ಇವತ್ತು ನಾವು ನೋಡ್ಲಾಗಿ ನಾನಿಲ್ಲೇ ಯಾರನ್ನ ಒಂದು ಪಕ್ಷಿ ಆಗ್ಲಿ ಅಥವಾ ವ್ಯಕ್ತಿಯನ್ನಾಗ್ಲಿ ಪ್ಲೀಸ್ ಮಾಡಕತ್ತಿಲ್ಲ. ಆದರೆ ಯಾರು ಬಸವ ತತ್ವವನ್ನು ನಂಬ್ತಾರೆ, ಬಸವನ ನಂಬ್ತಾರೆ, ಅವ್ರಿಗೆ ಒಳ್ಳೇದಾಗುತ್ತೋ ಅನ್ನೋದನ್ನ ಮೊನ್ನೆ ಶಶಿಕಾಂತ್ ಪಟ್ಟಣ್ ಅವರೇ ಹೇಳಿದ್ರು. ನಾವಿಬ್ರು ದಂಪತಿಗಳು ಬಸವಣ್ಣನ ಕೆಲಸ ಮಾಡಕತ್ತೇವಿ, ನನ್ನ ಮಗ ಇಂಜಿನಿಯರ್ ಮಾಡ್ತಾ ಇದ್ದಾನೆ, ನಮಗ್ ಬಹಳ ಆರಾಮದೇವಿ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಅನಿಸ್ತಿ. ಬಹುಶಃ ಇವತ್ತು ಏನಂತ ಹೇಳಿದ್ರೆ ಇವತ್ತು ಆ ಚೀಫ್ ಮಿನಿಸ್ಟರ್ ನೋಡ್ರಿ, ಎಂದೂ ಇತಿಹಾಸದಾಗ ತುಂಬಲಾರ್ದಂತ ಕಾವೇರಿ ಜೂನ್ದೊಳಗೆ ತುಂಬಿಡ್ತಿ ಅಂದ್ರೆ ತಮಿಳ್ನಾಡು ಟೆನ್ಷನ್ ಚೀಫ್ ಮಿನಿಸ್ಟರ್ ತಪ್ತಿ ಅಂತಕ್ಕಂಥದ್ದು. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಹೋಲ್ಗಳು ಇರಬಹುದು, ಆ ಮತ್ ಬೇರೆ, ನಾನು ಅದ್ರ ಬಗ್ಗೆ ಮಾತನಾಡಕತ್ತಿಲ್ಲ. ಆದ್ರೆ ಒಬ್ಬ ರಾಜಕಾರಣಿ ಆದಂತವ್ರು ಅಂದ್ರೆ ನಮ್ಮನ್ನ ಆಳ್ತಕ್ಕಂತ ರಾಜರು ಯಾವತ್ತೂ ಮೂಢನಂಬಿಕೆಯನ್ನ ನಂಬಾರ್ದು. ಬಹುಶಃ ನಮ್ಮನ್ನ ಆಳ್ತಕ್ಕಂತ ರಾಜನೇ ಮೂಢನಂಬಿಕೆ ಹೋದ್ರ ಪ್ರಜೆಗಳು ಎಷ್ಟು ನಾವು ಮೂಢರಾಗಬಹುದು ಅಂತ ಒಂದು ಸನ್ನಿವೇಶ ಇವತ್ತು ನಾನು ಅವ್ರನ್ನ ಬಹಳಷ್ಟು ಈ ಸಂದರ್ಭದಲ್ಲಿ ನಾನು ಬಹಳ ನೆನೆಸ್ತೇನೆ. ಹಾಗೇನೆ ಇವತ್ತು 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣರ ನಂತರ 16ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ ಯಡಿಯೂರವನ್ನ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದಂಥವ್ರು ಬಿ.ಎಸ್. ಯಡಿಯೂರಪ್ಪನವರು ಅಂತಕ್ಕಂಥದ್ದು. ಯಾಕೆ ಈ ಮಾತು ಹೇಳಕತ್ತೇನಂತಂದ್ರೆ ಇವತ್ತು ನಮ್ಮ ಎಲ್ಲ ರಾಜಕಾರಣಿಗಳು ಸ್ವಲ್ಪ ಇದ್ರ ಕಡೆ 12ನೇ ಶತಮಾನದ ಶರಣರ ಕಡೆ ಸ್ವಲ್ಪ ಲಕ್ಷ್ಯ ಹಾಕಿದ್ರೆ ಇವತ್ತು ನಾವು ಇತಿಹಾಸವನ್ನ
ಮರಳಿ ನೋಡ್ದಂಗಾಗತ್ತೆ ಅಂತಕ್ಕಂಥ ಈ ದಿಶೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ಕೊಂಡು ಇವತ್ತು ಗದಗ ಜಿಲ್ಲೆ ಅದು ಏಕತೆಯ ಬೀಡು ಅಂತಕ್ಕಂಥದ್ದು ಬಹಳ ನಮ್ಮ ಕರ್ನಾಟಕದಲ್ಲಿ ಅತಿ ಸಣ್ಣ ಜಿಲ್ಲೆ, 5 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಜಿಲ್ಲೆ ಅದು. ಗದಗ ಇರ್ಬೋದು, ಮುಂಡ್ರಿಗಿ, ನರಗುಂದ, ಶಿರಟ್ಟಿ ಮತ್ತು ರೋಣ, ಈ 5 ತಾಲೂಕನ್ನು ಒಳಗೊಂಡಿರ್ತಕ್ಕಂಥ ಒಂದು ಗದಗ ಜಿಲ್ಲೆ. ಬಹುಶಃ ಆ ಗದಗ ಜಿಲ್ಲೆಯಲ್ಲೇನೆ ಅತೀ ದೊಡ್ಡ ತಾಲೂಕು ಅಂದ್ರೆ ರೋಣ ಅಂತಕ್ಕಂಥದ್ದು. 24 ಗ್ರಾಮ ಪಂಚಾಯಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು, 57 ಹಳ್ಳಿಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಇವತ್ತಿನ ಒಂದು ಉಪನ್ಯಾಸ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ರೋಣ ತಾಲೂಕಿನ ಕೊಡುಗೆ ಏನು ಅಂತಕ್ಕಂಥದ್ದು. ಹಾಗಾದ್ರೆ ರೋಣ ತಾಲೂಕು ಹಲವಾರು ವೈಶಿಷ್ಟ್ಯಗಳನ್ನ ಹೊಂದಿದಂತ ಪ್ರದೇಶ. ಪ್ರಾಚೀನ ಕಾಲದಲ್ಲಿ ಅಂದ್ರೆ ಆ ಗದಗ ಜಿಲ್ಲೆಯ ರೋಣ ತಾಲೂಕು ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ, ರಾಜಕೀಯ ಎಲ್ಲದರ ಸಂಗಮ ಸ್ಥಾನ. ಬಹಳ ವಿಶೇಷವಾದಂತ ಈ ಒಂದು ರೋಣ ಮೊದಲು ಇದಕ್ಕ ದ್ರೋಣಪುರ ಅಂತ ಕರಿತಿದ್ರು. ಇದು ಈ ಹಿಂದೆ ಬೆಳೂಲ್ 300 ಹಾಗೂ ಕಿಸ್ಗಾಡು 70 ಭಾಗವಾಗಿತ್ತು. ಅಂದ್ರ ಇದು ಏನೈತೆ ತೋರ್ಸುತ್ತ ಅಂದ್ರೆ, ಬೆಳವಲ್ ಅಂತಂದ್ರೆ ಫಲವತ್ತಾದ ಭೂಮಿ, ಕಿಸ್ಗಾಡ್ ಅಂದ್ರ ಕೆಂಪು ಮಣ್ಣಿನ ಭೂಮಿ ಅಂತ ಅರ್ಥ. ಅಂದ್ರ ಈ ರೋಣ ತಾಲೂಕಿನಲ್ಲಿ ಅನೇಕ ಪ್ರದೇಶಗಳನ್ನು ಕೂಡಿ ಬೆಳವಲ್ 300 ಮತ್ತು ಕಿಸ್ಗಾಡು 70 ಅಂತಕ್ಕಂಥ ಪ್ರದೇಶವನ್ನು ಮಾಡಿದ್ರು. ಬಹುಶಃ ಇದು 300 ಹಾಗೂ 70 ಇತಿಹಾಸ ರೋಣ ತಾಲೂಕಿನಲ್ಲಿ ಹಲವು ಭಾಗಗಳನ್ನು ಒಟ್ಟುಗೂಡಿ ಪುರಾತನ ಇತಿಹಾಸದೊಂದಿಗೆ ತಳಕು ಹಾಕೊಂಡಿರ್ತಕ್ಕಂಥದ್ದು. ರೋಣ, ಸೌಡಿ, ಹಿರೇಮಣ್ಣೂರು, ಅಬ್ಬಿಗೇರಿ, ನಿಡುಗುಂದಿ, ಕಾಲ್ಕಾಲೇಶ್ವರ, ನರೇಗಲ್ಲು, ಹಿರ್ಯಾಳ, ಕರುಂಬಡಿ, ಸೂಡಿ, ರಾಜೂರು, ಗಜೇಂದ್ರಗಡ, ಗಾಡ್ಗೋಳಿ, ಕೌಜಗಿರಿ ಮುಂತಾದ ಸುಮಾರು 100ಕ್ಕೂ ಮಿಕ್ಕ ಶಿಲಾಶಾಸನಗಳು ಈ ಗ್ರಾಮಗಳಲ್ಲಿ ದೊರಕಿರ್ತಕ್ಕಂಥವು. ಈ ಶಾಸನಗಳ ಆಧಾರದಿಂದ ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಳಚೂರರು, ಯಾದವರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರ ಕಾಲದ ನೆನಪುಗಳು ಈ ಭಾಗಗಳಲ್ಲಿ ಮರುಕಳಿಸ್ತಾವಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಮಹಾಭಾರತದ ದ್ರೋಣರು ತಾಲೂಕು ಕೇಂದ್ರ ಸ್ಥಾನವಾದ ರೋಣದಲ್ಲಿ ಜನಿಸ್ಯಾರ ಅಂತಕ್ಕಂಥದ್ದು ಒಂದು ಇತಿಹಾಸ ನಮಗೆ ಗೊತ್ತಾಗತ್ತೆ. ಆದ್ರಿಂದ ಇದಕ್ಕೆ ದ್ರೋಣಪುರ ಅಂತ ಕರ್ಕೊಂತ ಬಂದ್ರು. ಬರ್ಬರ್ತಾ ದ್ರೋಣಪುರ ಹೋಗಿ ರೋಣ ಅಂತ ಆಯ್ತು. ಇಲ್ಲಿ ದ್ರೋಣಾಚಾರ್ಯ ಮೂರ್ತಿನೂ ಕೂಡ ಈ ರೋಣದಲ್ಲಿ ಇದೆ ಅಂತಕ್ಕಂಥದ್ದು ನಮಗೆ ಇತಿಹಾಸದಿಂದ ಗೊತ್ತಾಗ್ತಕ್ಕಂಥದ್ದು. ಹಾಗೇನೆ ಈ ರೋಣ ಬಹಳಷ್ಟು ಜೈನ ಧರ್ಮದ ಪ್ರಭಾವ ಕೂಡ ಈ ರೋಣ ತಾಲೂಕಿನಲ್ಲಿ ಬಹಳಷ್ಟಿದೆ. ರೋಣ ತಾಲೂಕಿನ ಅಬ್ಬಿಗೇರಿ, ಜಕ್ಲಿ, ಸೂಡಿ, ನಿಡುಗುಂದ, ಸೌಡಿ, ನರೇಗಲ್ಲ, ಕೋಟುಂಚಿಗಿ ಮುಂತಾದ ಗ್ರಾಮಗಳು ಪ್ರಾಚೀನ ಕಾಲದಲ್ಲಿ ಹೆಸರಾಂತ ಜೈನ ಧರ್ಮದ ನೆಲವೀಡುಗಳಾಗಿದ್ದವು. ಇಲ್ಲಿನ ಶಾಸನಗಳು ಮತ್ತು ಬಸದಿಗಳು ಜೈನ ಧರ್ಮದ ಇತಿಹಾಸವನ್ನ ಸಾರ್ತಾ ಇದ್ದಾವೆ. ಇದು ರೋಣದ ಸಾಂಸ್ಕೃತಿಕ ವೈವಿಧ್ಯತೆಯನ್ನ ಎತ್ತಿ ತೋರಿಸ್ತಕ್ಕಂಥದ್ದು. ಹಾಗೇನೆ ಗಜೇಂದ್ರಗಡ ಕೂಡ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ರೋಣ ತಾಲೂಕಿನಲ್ಲಿ ಮೆರೆದಿರ್ತಕ್ಕಂಥದ್ದು. ರೋಣ ತಾಲೂಕಿನ ಗಜೇಂದ್ರಗಡವು ಗುಡ್ಡ, ಬೆಟ್ಟ, ಕೋಟೆ, ಕೊತ್ತಲು, ಸ್ಮಾರಕಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇಲ್ಲಿಯ ಪೇಶ್ವೆಗಳ ಆಳ್ವಿಕೆಯ ಇತಿಹಾಸ ಮತ್ತು ನಿರ್ಮಿಸಿದ ಕೋಟೆ ದೇವಾಲಯಗಳು ರೋಣ ಪ್ರದೇಶದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನ ಸೂಚನೆಯನ್ನ ಮಾಡ್ತಾ ಇದ್ದಾವೆ. ಬಹುಶಃ ಇವತ್ತು ಈ ಗಜೇಂದ್ರಗಡ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 18 ವಿಶೇಷತೆ ಈ ಗಜೇಂದ್ರಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಏನಿದು 18ರ ನಂಟು ಈ ಗಜೇಂದ್ರಗಡಕ್ಕೆ ಏನಿದೆ ಅಂತ ನಾವು ಇತಿಹಾಸವನ್ನ ಅವಲೋಕನ ಮಾಡಿದಾಗ 18ಕ್ಕೂ ಭಾರತಕ್ಕೂ ಏನೋ ಒಂದು ವಿಶೇಷತೆ ಐತಿ, ವಿಶೇಷ ನಂಟೈತಿ. ಪುರಾತನ ಕಾಲದಿಂದ 18ರ ವಿಷಯ ಕಾಲಕ್ಕೆ ಚರ್ಚಿತ ಆಗ್ತಾನ ಬಂದೈತಿ. ಭಾರತದಲ್ಲಿ ಪ್ರಸಿದ್ಧ 18 ಪುರಾಣಗಳಿವೆ. ಮಹಾಭಾರತದ ಅಧ್ಯಾಯಗಳು ಕೂಡ 18. ದೇಶದ ಅಷ್ಟಾಸೃಷ್ಟಿ ಕ್ಷೇತ್ರಗಳು 18. ಕೌರವರು ಮತ್ತು ಪಾಂಡವರಲ್ಲಿ 18 ಅಕ್ಷೋಹಿಣಿ ಸೈನ್ಯ ಇತ್ತು. ಜೊತೆಗೆ ಮಹಿಳೆ ಮತ್ತು ಸೃಷ್ಟಿಯನ್ನು
18 ಆಯಾಮಗಳಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಗಜೇಂದ್ರಗಡ 18ರ ನಂಟಿದೆ. ಇಲ್ಲಿ 18 ಮಠಗಳಾದ, 18 ಮಸೀದಿಗಳಾದ, 18 ಬಾವಿಗಳದ ಅಂತಕ್ಕಂಥದ್ದು ಈ ಗಜೇಂದ್ರಗಡ ನಮಗೆ ಇತಿಹಾಸವನ್ನ ಹೇಳ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ 18ರ ನಂಟು ಏನೈತಿ ಅನ್ನೋದು ನಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಅಂತಕ್ಕಂಥದ್ದು. ಈ ದಿಶೆಯಲ್ಲಿ ಬಹಳಷ್ಟು ವಿಶೇಷವಾಗಿ ಗಜೇಂದ್ರಗಡ ಒಂದು ಐತಿಹಾಸಿಕ ಸ್ಥಾನ ಅಂತಾನೆ ನಾವು ಹೇಳಬಹುದು. ಬಹುಶಃ ಜನಪದ ಕಲೆಗಳಿಗೂ ತಾಲೂಕು ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಆ ತಾಲೂಕಿನಲ್ಲಿ ಹಂತಿ ಹಾಡು, ಡೊಳ್ಳಿನ ಹಾಡು, ಸೋಬಾನ್ಪನ ಹಾಡುಗಳಿಗೆ ಕೊರತೆ ಇಲ್ಲ. ಮೊಹರಂ ಹಬ್ಬದಲ್ಲಂತೂ ಸರ್ವಧರ್ಮದ ಜನರು ಪಾಲ್ಗೊಂಡು ವಿಶೇಷ ವೇಷಭೂಷಣ ಧರಿಸಿ ತಮ್ಮ ಹರಕೆಯನ್ನ ಸಲ್ಲಿಸ್ತಾರ. ಗ್ರಾಮದ ಜಾತ್ರೆಗಳಲ್ಲಿ ಯುವಕರು ಹವ್ಯಾಸಕ್ಕಾಗಿ ನಾಟಕಗಳನ್ನು ಆಡೋದು ಇಲ್ಲಿ ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದು. ಬಹಳ ವಿಶೇಷವಾಗಿ ರೋಣ ತಾಲೂಕಿನಲ್ಲಿ ಕಲಾ ತಂಡಗಳು ಬಹಳ್ರಿ. ಅಂದ್ರೆ ಬಹಳ ವಿಶೇಷವಾಗಿ ಅರುಣೋದಯ ಕಲಾ ತಂಡ ಕೊತ್ಬಾಳ್, ಇಲ್ಲಿ ಶಂಕರಣ್ಣ ಕೊತ್ಬಾಳ್ ಅಂತಕ್ಕಂಥವ್ರು ಬಹಳ ವಿಶೇಷವಾದಂತ ಅರುಣೋದಯ ಕಲಾ ತಂಡಗಳನ್ನ ರಚನೆ ಮಾಡಿದ್ದಾರೆ. ಹಿರೇಮಣ್ಣೂರಿನ ಕಲಾ ತಂಡ ಜನಪದ, ಗೀಗಿ ಪದ, ಲಾವಣಿ ಪದ ಮೊದಲಾದ ವೈವಿಧ್ಯ ಕಾರ್ಯಕ್ರಮ ನೀಡುತ್ತೆ. ಅಲ್ಲದೆ ಕೊತ್ಬಾಳದ ಅರುಣೋದಯ ಕಲಾ ತಂಡ ತಮ್ಮ ಜೋಗತಿ ನೃತ್ಯ ಮತ್ತು ಹಾಸ್ಯೋತ್ಸವದ ಕಾರ್ಯಕ್ರಮವನ್ನು ವಿದೇಶಗಳಲ್ಲಿ ಪ್ರದರ್ಶನ ಮಾಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ರೋಣ ತಾಲೂಕಿಗೆ ಒಂದು ಜಗತ್ತಿಗೆ ಹೆಸರುವಾಸಿ ಆಗ್ತಕ್ಕಂಥದ್ದು. ಇವತ್ತು ಅರುಣೋದಯ ಕಲಾ ತಂಡ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಇವತ್ತು ಸರ್ಕಾರ ಕೊತ್ಬಾಳದ ಶಂಕರಣ್ಣ ಈ ಅರುಣೋದಯ ಕಲಾ ತಂಡವನ್ನ ಸರ್ಕಾರ ಸಾಂಸ್ಕೃತಿಕ ವಿಭಾಗದಲ್ಲಿ ಆ ತಂಡವನ್ನ ಉಪಯೋಗ ಮಾಡ್ತಾರ. ಇಲ್ಲಿ ನಾವು ಕೂಡ ಅನೇಕ ಸಲ ಅವ್ರನ್ನ ಕರೆಸಿದ್ದೀವಿ. ಏನಂತ ಹೇಳಿದ್ರೆ ಸಾಕ್ಷರತಾ ಆಂದೋಲನ ಇರಬಹುದು, ಅಥವಾ ಜನಸಂಖ್ಯೆ ನಿಯಂತ್ರಣದಲ್ಲಿ ಇರಬಹುದು, ಆರೋಗ್ಯದ ಭಾಗ್ಯದ ಬಗ್ಗೆ ಇರಬಹುದು. ಇಂಥವು ಬಯಲಾಟಗಳನ್ನ, ಹಾಡುಗಳನ್ನ, ಜನಪದ ಸಾಹಿತ್ಯಗಳನ್ನು ಮುಖಾಂತರ ಜನರಿಗೆ ಒಂದು ಅವೇರ್ನೆಸ್ ಮೂಡುವಂತ ಕಾರ್ಯಕ್ರಮವನ್ನ ಈ ರೋಣ ತಾಲೂಕು ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಅಗ್ರಮಾನ್ಯ ಹೊಂದಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಕರ್ನಾಟಕದ ಏಕೀಕರಣದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಮುಖ ಪಾತ್ರ ವಹಿಸೈತಿ. ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಿಸುವ ಚಳವಳಿಗೆ ಸಾಹಿತ್ಯ ಕೃತಿಗಳು, ಜನಪದ ಕಲೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಜನರು ಒಂದುಗೂಡಿಸಲು ನೆರವಾದವು. ರೋಣ ತಾಲೂಕು ಕೂಡ ಈ ಚಳವಳಿಗೆ ತನ್ನದೇ ಆದಂತ ವಿಶೇಷ ಕೊಡುಗೆ ನೀಡಿದೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಹಾಗೇನೆ ಇವತ್ತು ಈ ಕರ್ನಾಟಕದ ಏಕೀಕರಣದ ಒಂದು ಕಾನ್ಸೆಪ್ಟ್ ಬಂದಿರತಕ್ಕಂಥದ್ದು ಮೊಟ್ಟ ಮೊದಲಿಗೆ 1903ರಲ್ಲಿ ಮದ್ರಾಸ್ ಮತ್ತು ಉತ್ತರ ಕರ್ನಾಟಕದ ಕನ್ನಡಿಗರು ಒಂದುಗೂಡಬೇಕಾದ ಅನಿವಾರ್ಯತೆ ಇದೆ ಅಂತಕ್ಕಂಥ ಏಕೀಕರಣದ ಕಲ್ಪನೆಯನ್ನು ಕೊಟ್ಟಂತವ್ರು ಬೆನಗಲ್ ರಾಮರಾಯ. ಅವರು ಮೊದಲ ಇದನ್ನ ಹುಟ್ಟಾಕ್ತವ್ರು. ತದನಂತರ ಇದಕ್ಕ ರೂಪವನ್ನ ಕೊಟ್ಟಂತವ್ರು ಆಲೂರು ವೆಂಕಟರಾಯರು ಅಂತಕ್ಕಂಥದ್ದು. 1930ರಲ್ಲಿ ಅಂದ್ರೆ ಈ ರೋಣ ತಾಲೂಕು ಏನು ವಿಶೇಷತೆ ಕೊಡುಗೆ ನೀಡಿದೆ ಅಂದ್ರೆ 1930ರಲ್ಲಿ ಮೈಸೂರಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಲೂರು ವೆಂಕಟರಾಯರು, 1963ರಲ್ಲಿ 44ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷರಾಗಿ ರಂಸಿ ಮುಗುಳಿ ಅವರು, 59ನೇ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ R.C. ಹಿರೇಮಠ ಅವರು, ಹಾಗೂ ಅವಿಭಜಿತ ಧಾರವಾಡ ಜಿಲ್ಲಾ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ B.V. ಮಲ್ಲಾಪುರ ಅವರು ಹಾಗೂ ಇತರರು ಈ ತಾಲೂಕಿನ ಕೀರ್ತಿಯನ್ನ ಬೆಳಗಲಿಕ್ಕೆ ಕಾರಣರಾಗಿದ್ದಾರೆ. ಹಾಗಾದ್ರೆ ಈ ನಾವು ರೋಣ ತಾಲೂಕನ್ನ ನಾನು ವೈಯಕ್ತಿಕವಾಗಿ ಅಂದ್ರೆ ನನ್ನ ಒಂದು ಬುದ್ಧಿಮಟ್ಟಕ್ಕಾಗಿ ನಾನು ಏನು ಒಂದು ಡಿವಿಷನ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಈ ಕರ್ನಾಟಕದ ಏಕೀಕರಣದ ಹೋರಾಡಿದ ಮಹನೀಯರು ಹಾಗೂ ರೋಣ ತಾಲೂಕಿನ ಪ್ರಮುಖ ಲೇಖಕರು ಹಾಗೂ ರಾಜಕೀಯ ಮುಖಂಡರು, ಇಲ್ಲಿ 3 ಭಾಗಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಮೊಟ್ಟ ಮೊದಲಿಗೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರ ಪರಿಚಯವನ್ನ ಈ ವೇದಿಕೆಗೆ ನಾನು ಮಾಡ್ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಕರ್ನಾಟಕದ ಏಕೀಕರಣಕ್ಕೆ ಮೊಟ್ಟ ಮೊದಲಿಗೆ ಇದನ್ನ ಜಾರಿಗೆ ತಂದಂತವ್ರು ಯಾರು ಅಂತ ಹೇಳಿದ್ರೆ ಆಲೂರು ವೆಂಕಟರಾಯ. ಬಹುಶಃ ಇವರು
ಬಿಜಾಪುರಲ್ಲಿ ಹುಟ್ಟಿದ್ರು ಕೂಡ ಇವರ ಪೂರ್ವಿಕರು ರೋನ್ ತಾಲೂಕಿನ ಹೊಳೆಯಾಲೂರು ಗ್ರಾಮನವರು. ಬಹುಶಃ ಈ ವೇದಿಕೆಯಲ್ಲಿ ಆಲೂರು ವೆಂಕಟರಾಯರ ಬಗ್ಗೆ ಒಂದು ಉಪನ್ಯಾಸನೂ ಕೂಡ ಆಗಿದೆ ಅಂತಕ್ಕಂಥದ್ದು. ಆದ್ರೆ ಇವರ ಪೂರ್ವಿಕರು ಹೊಳೆಯಾಲೂರಿನಾಗ ಇದ್ರೂ ಕೂಡ ಇವರ ವಿದ್ಯಾಭ್ಯಾಸ ಗದಗ ಜಿಲ್ಲೆಯಲ್ಲೇ ಆಗಿರ್ತಕ್ಕಂಥದ್ದು. ಇವರು ಧಾರವಾಡದಲ್ಲಿ ವಕೀಲ ವೃತ್ತಿ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ 1906ರಲ್ಲಿ ರಾಷ್ಟ್ರೀಯ ಹೋರಾಟದಲ್ಲಿ ಭಾಗವಹಿಸಿ ಕರ್ನಾಟಕದ ಏಕೀಕರಣಕ್ಕೆ ಸಂಕಲ್ಪ ನೀಡಿದ ವರ್ಷವೂ ಕೂಡ ಇದೇ ಆಗಿತ್ತು. ಅವರ ಜೀವನ ಚರಿತ್ರೆಯಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಕರ್ನಾಟಕ ಏಕೀಕರಣಗೊಳ್ಳಬೇಕು ಎಂಬ ಶಪಥ ಮಾಡಿದವರು ಆಲೂರು ವೆಂಕಟರಾಯರು. ಇವರಿಗೆ ನಾವು ಕರ್ನಾಟಕದ ಏಕೀಕರಣ ಪಿತಾಮಹ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮಗೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥವರೇ ಕರ್ನಾಟಕದ ಏಕೀಕರಣ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಅಂದಾನಪ್ಪ ದೊಡ್ಡಮೇಟಿಯವರು. ಬಹುಶಃ ಇದೇ ವೇದಿಕೆಯಲ್ಲೇನು ಕೂಡ ನಾನು ಅಂದಾನಪ್ಪ ದೊಡ್ಡಮೇಟಿಯವ್ರ ಬಗ್ಗೆ ಒಂದು ಉಪನ್ಯಾಸವನ್ನ ನೀಡಿರ್ತಕ್ಕಂಥದ್ದು. ಬಹಳ ಪುಟ್ಟ ಗ್ರಾಮ, ರೋಣ ಸಮೀಪ ಒಂದು 5-6 ಕಿಲೋಮೀಟರ್ ಸಮೀಪ ಇರ್ತಕ್ಕಂಥ ಜಕ್ಲಿ, ಕೇವಲ 3-4 ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಜಕ್ಲಿ ಗ್ರಾಮದ ಅಂದಾನಪ್ಪ ದೊಡ್ಡಮೇಟಿ ಬಹಳ ಬಹುದೊಡ್ಡ ಕೆಲಸ ಮಾಡಿದಂಥವ್ರು. ಬಹುಶಃ ಸ್ವಾತಂತ್ರ್ಯಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದಂತ ರೋನ್ ತಾಲೂಕಿಗೆ ಹೆಚ್ಚಿನ ಕೊಡುಗೆ ನೀಡಿದವರು ಅಂದಾನಪ್ಪ ದೊಡ್ಡಮೇಟಿ ಅವರು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡಮ್ಮನ ಕೂಗಿಗೆ ಹೋಗೊಟ್ಟು ಎಚ್ಚೆತ್ತುಕೊಂಡವರಲ್ಲಿ ದೊಡ್ಡಮೇಟಿ ಅಂದಾನವರೊಬ್ಬರು ಒಬ್ರು. ಅವರು ಕನ್ನಡ ಅಭ್ಯುದಯಕ್ಕಾಗಿ ಜನಿಸಿದರು, ಅದಕ್ಕಾಗಿಯೇ ಬದುಕಿದರು, ಅದಕ್ಕಾಗಿಯೇ ಮಡಿದಂಥವ್ರು. ಬಳ್ಳಾರಿಯಲ್ಲಿ ಜರುಗಿದ ಸಾರ್ವಜನಿಕ ಸಭೆಯಲ್ಲಿ ಅವರದು ಎತ್ತರ ಧ್ವನಿಯಲ್ಲಿ ಕರ್ನಾಟಕವು ಏಕೀಕರಣವು ಭಾರತದ ಸ್ವರಾಜ್ಯ ಪ್ರಾಪ್ತಿಯಷ್ಟೇ ಅವಶ್ಯವಾದದ್ದು, ಕನ್ನಡಿಗರು ಬ್ರಿಟಿಷರ ಸಂಕೋಲೆಗಳಿಂದ ಬಿಡುಗಡೆ ಹೊಂದುವಂತೆ ಸಂಸ್ಥಾನಿಕ ದಾಸರಿಂದಲೂ ಮುಕ್ತವಾಗಬೇಕಾಗಿದೆ ಎಂದು ಅವತ್ತೇನವರು ಬಳ್ಳಾರಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಜಕ್ಲಿ ಕರ್ನಾಟಕದ ಏಕೀಕರಣ ತವ್ರ ಮನಿ ಅಂತ ಹೇಳಿದ್ರೆ ಅತಿಶೋಕ್ತಿ ಅಲ್ಲ. ಆ ಸುತ್ತಮುತ್ತಲ ಅನೇಕ ಹಳ್ಳಿಗಳಲ್ಲಿ ಕರ್ನಾಟಕದ ಏಕೀಕರಣದ ಕಿಚ್ಚು ಹೊತ್ತಿಸ್ತಕ್ಕಂಥವ್ರು ಅಂದಾನಪ್ಪ ದೊಡ್ಡಮೇಟಿಯವರು ಅಂತ ನಾವು ಹೇಳ್ಬೋದು. ಬಹುಶಃ ಇವತ್ತು ಅವರು 3 ಅಥವಾ 4ನೇ ಕಲ್ತಂತ ಅಂದಾನಪ್ಪ ದೊಡ್ಡಮೇಟಿಯವರು ಆ ಜಕ್ಲಿ ಗ್ರಾಮಕ್ಕೆ ನೆಹರು ಅವರನ್ನ ಗಾಂಧೀಜಿಯವ್ರನ್ನ ಕರೆಸಿಕೊಂಡಿರ್ತಕ್ಕಂಥ ಶ್ರೇಯಸ್ಸು ಅಂದಾನಪ್ಪ ದೊಡ್ಡಮೇಟಿ ಅವರಿಗೆ ಸಲ್ಲುತ್ತೆ. ಬಹುಶಃ ಇದಕ್ಕೆ ಬಹಳ ಪೂರಕವಾಗಿ ಕೆಲಸ ಮಾಡಿದವರು ಹರ್ಡೇಕರ್ ಮಂಜಪ್ಪನವರು. ಯಾಕಂತ ಹೇಳಿದ್ರೆ ಅಂದಾನಪ್ಪನವರು 3-4ನೇ ಇದ್ದಂಥವ್ರು ಆ ಗಾಂಧೀಜಿ ಮತ್ತು ನೆಹರು ಅವರು ಮಾತಾಡಿರ್ತಕ್ಕಂಥ ಎಲ್ಲ ವಿಷಯವನ್ನ ಕನ್ನಡಕ್ಕೆ ಅನುವಾದ ಮಾಡದಂಥವ್ರು ಹರ್ಡೇಕರ್ ಮಂಜಪ್ಪನವರು ಅಂತಕ್ಕಂಥದ್ದು ಬಹಳಷ್ಟು ಇಲ್ಲಿ ಹೆಮ್ಮೆ ಪಡ್ತಕ್ಕಂಥ. ಅಂದ್ರೆ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯೊಳಗ ಅಂದಾನಪ್ಪನವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಯಾರ ಅಂದ್ರ ಒಬ್ಬ ನೆಹರು ಒಬ್ಬ ಗಾಂಧಿ ಅಂತ ಒಂದು ಸಣ್ಣ ಹಳ್ಳಿಗೆ ಬರ್ತಾನಂತ ಹೇಳಿದ್ರೆ ಅಂದಾನಪ್ಪನವ್ರು ಈ ಭಾಗದಲ್ಲಿ ಏನ್ ಕೆಲಸ ಮಾಡ್ಯಾರ ಅಂತಕ್ಕಂಥದ್ದು ನಾವು ಊಹೆ ಮಾಡಬಹುದು ಅಂತಕ್ಕಂಥದ್ದು. ನಂತರ ಅದಾದ ನಂತರ ಅನೇಕರು ಅಂದಾನಪ್ಪ ದೊಡ್ಡಮೇಟಿ ಅವ್ರ ಜೊತೆಗೆ ರೋನ್ ತಾಲೂಕಿನ ನೆಲ್ಲೂರಿನ ಶಿವಪ್ಪನವರು, ಸೂಡಿಯ ವಿರೂಪಾಕ್ಷಪ್ಪನವರು, ಅಂದಾನಪ್ಪ ಕುಂದರ್ಗಿ, ಕೌತಾಳ ವೀರಪ್ಪನವರು ಇವ್ರು ಏನ್ ಮಾಡಿದ್ರಂದ್ರ ಬುತ್ತಿ ಕಟ್ಕೊಂಡು ಕನ್ನಡ ಗೀತೆಗಳ ಮೂಲಕ ಯುವಕರನ್ನ ಸಂಘಟಿಸಿ ಕನ್ನಡ ಭಾಷೆಯ ಮೂಲಕ ಏಕೀಕರಣದ ಬಗ್ಗೆ ಮೊದಲು ಜನರಿಗೆ ಜಾಗೃತಿಯನ್ನು ಮೂಡಿಸ್ಕೊಂಡವರಲ್ಲಿ ಇವರು ಪ್ರಮುಖರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಂತರ ಬಂದಂತವ್ರು ಮೊದಲೇದು ಆಲೂರು ವೆಂಕಟರಾಯರು, 7ನೇದು ಅಂದಾನಪ್ಪ ದೊಡ್ಡಮೇಟಿ ಅವರು, 3ನೇದು ಅಬ್ಬಿಗಿರಿ ವಿರೂಪಾಕ್ಷಪ್ಪನು. ಬಹಳ ವಿಶೇಷವಾದಂಥದ್ದು. ಬಹುಶಃ ನಾನು ಕೂಡ ಇದನ್ನ ನೋಡಿದಾಗ ನನಗೆ ಒಂಟರ ಅನಿಸ್ತಿ, ಏನಪ್ಪ ಇಂಥ ಒಬ್ರು ನಮ್ಮ ನೆರೆಯ ತಾಲೂಕಿನಲ್ಲಿ ಆಗಿ ಹೋಗ್ಯಾರಲ್ಲ ಅಂತಕ್ಕಂಥದ್ದು ನನಗೆ ಸೋಜಿಗೆ ಅನಿಸ್ತಿ. ಎಲೆಯ ಮರೆಯಲ್ಲಿ ಮಾಗಿದ ಹಣ್ಣು ಅಬ್ಬಿಗಿರಿ ವಿರೂಪಾಕ್ಷಪ್ಪನವರು. ಇವರು ಮಾಧ್ಯಮಿಕ ಶಾಲೆಯಲ್ಲಿರುವಾಗಲೇ ಇವರಿಗೆ ರಾಷ್ಟ್ರೀಯ ಮನೋವೃತ್ತಿ ಕೈಗೂಡಿತು. 16ರ ಹರೆಯದಲ್ಲಿನೇ ಚಲಜ್ಜಾವ್ ಚಳುವಲ್ಲಿ ಧುಮುಕಿದವರು. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಯೋಧ ಅನಿಸಿಕೊಂಡಂತವ್ರು. ದನಿಯದ ದುಡಿಮೆ, ಮನೆಯದ ಮನ, ಜೀವನದ ಸಂಜೆಯಲ್ಲಿಯೂ ಕೂಡ ಚಿಂತನಶೀಲ ಜೀವ, ಕ್ರಿಯಾಶೀಲ ಜೀವ, ಜನಪದ ಒಲುವಿನ
ಸಾಹಿತ್ಯಿಕ ಪ್ರತಿಭೆಯ ಬರಹಗಾರ. ಎಳೆತನದಲ್ಲಿಯೇ ಕನ್ನಡ ನಾಡು ನುಡಿಗಳ ಬಗ್ಗೆ ತುಂಬಾ ಪ್ರೀತಿ, ಅಭಿಮಾನ, ಕನ್ನಡ ಚರಿತ್ರೆಯ ವೀರ ಪರಂಪರೆಯ ಆದರ್ಶವನ್ನ ಮೈಗೂಡಿಸಿಕೊಳ್ಳುವ ಹಂಬಲ, ಕನ್ನಡದ ಮಾತು ಗಾಯತ್ರಿ, ಕನ್ನಡದ ಕಲ್ಲು ಸಾಲಿಗ್ರಾಮ ಶಿಲೆ, ಕನ್ನಡದ ನೀರು ದೇವಗಂಗಾ ತೀರ್ಥ ಎಂಬ ಕವಿವಾಯನೆಯನ್ನ ಬರೀ ಮಂತ್ರದಂತೆ ಜಪಿಸದೆ ಕನ್ನಡದ ನಾಡು ನುಡಿಗಳ ಹಿರಿಮೆ ಹೆಚ್ಚಳಿಗೋಸ್ಕರ ದುಡಿಯುವ ಕಟ್ಟಾಳ ಆಗ್ಬೇಕೆಂಬ ವೀರಪಂಥ ತೊಟ್ಟ ಹೊಗರು ಹೊಂಗನಿಸಿದ ಹಂಗಾಮದ ಹುಡುಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧುಮುಕಿ ಇವತ್ತು ಸೆರೆಮನಿಯನ್ನ ಕಂಡಿರ್ತಕ್ಕಂಥವ್ರು ಅಬ್ಬಿಗಿರಿ ವಿರೂಪಾಕ್ಷಪ್ಪನವರು. ಬಹುಶಃ ಅವರು ಸೆರೆಮನಿ ಸಹವಾಸ ಮುಗಿಸಿ ಬಂದ ನಂತರ ಶಿಕ್ಷಣವನ್ನ ಮತ್ತು ಪುನಃ ಮುಗಿಸಿರ್ತಕ್ಕಂಥವ್ರು. ನೋಡ್ರಿ, BA BEd ಆಗಿನ ಸಂದರ್ಭದಲ್ಲಿ BA BEd ಮುಗಿಸಿ ಬಂಗಾಳ ಭಾಷೆಯನ್ನ ಅಲ್ದನ ಅನೇಕ ಭಾಷೆಗಳ ಬಹುಭಾಷಾ ಪಂಡಿತರಾಗಿದ್ರು ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಇವರು ರೋನ್ ತಾಲೂಕಿನ ಸೂಡಿ ಗ್ರಾಮದವರು. ಬಹುಶಃ ಸೂಡಿ ಎಂತ ಅದ್ಭುತವಾದಂತ ವಿರೂಪಾಕ್ಷಪ್ಪನವ್ರನ್ನ ಕೊಟ್ಟೈತೆ ಅಂತ ಹೇಳಿದ್ರೆ ನನಗೆ ಇವರ ಒಂದು ಇತಿಹಾಸ ನೋಡಿದಾಗ ಅನಿಸ್ತಿ, ಮೊಟ್ಟ ಮೊದಲಿಗೆ ಗಾಂಧೀಜಿಯವರಿಗೆ ಚರಕವನ್ನ, ಅಂದ್ರೆ ಚರಕ ಅಂದ್ರೆ ಗೊತ್ತಿತ್ತಲ್ಲ, ನೂಲು ಒಯ್ಯುವ ಚರಕ, ಇದನ್ನ ಮೊಟ್ಟ ಮೊದಲಿಗೆ ಗಾಂಧೀಜಿಗೆ ಪರಿಚಯಿಸಿದವರ ಕೀರ್ತಿ ಅಬ್ಬಿಗಿರಿ ವಿರೂಪಾಕ್ಷಪ್ಪನವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ಮಾತ್ರ ಇದು ಸತ್ಯ ಅಂತಕ್ಕಂಥದ್ದು. ಅಂದ್ರೆ ಗಾಂಧೀಜಿಯ ನೂಲುವ ಚರಕ ನಾವು ನೋಡ್ತಾ ಇದ್ದೇವೆ, ಅದನ್ನ ಈ ಜಗತ್ತಿಗೆ, ಈ ನಾಡಿಗೆ, ಈ ಗಾಂಧೀಜಿಗೆ ಪರಿಚಯ ಮಾಡಿರ್ತಂತ ಕೀರ್ತಿ ಅಬ್ಬಿಗಿರಿ ವಿರೂಪಾಕ್ಷಪ್ಪನವರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಷಯ. ವಿರೂಪಾಕ್ಷಪ್ಪ ವೈಚಾರಿಕವಾಗಿ ಬೆಳೀತಿದ್ರು. ಅಂದಾನಪ್ಪ ದೊಡ್ಮೇಟಿಯವರ ವೀರಗರ್ಜನೆಯ ಭಾಷಣ ಕೇಳಿ ಸ್ಫೂರ್ತಿಗೊಂಡಂತವ್ರು. ಕನ್ನಡದ ಚರಿತ್ರೆಯ ಬಗೆಗೆ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅಭಿಮಾನ ಪ್ರೀತಿಯನ್ನು ಉಂಟು ಮಾಡುವುದು ಮತ್ತು ಕನ್ನಡದ ಜನಸಾಮಾನ್ಯರಲ್ಲಿ ನಾಡು ನುಡಿಗಳ ಕುರಿತು ಅರಿವು ಮೂಡಿಸುವುದು ಮುಂತಾದ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದವರು. ದೇಹನಿಷ್ಠ ಯುವಕರನ್ನ ಸಂಘಟಿಸಿ ಪ್ರಗತಿಕೂಟ ಎಂಬ ಸಾಂಸ್ಕೃತಿಕ ಸಂಸ್ಥೆಯನ್ನ ಕಟ್ಟಿದಂತವರು. ಏಕೀಕರಣ ಚಳವಳಿಯನ್ನು ಬಲಪಡಿಸಲು ಸಾಂಸ್ಕೃತಿಕ ಮುಖವಾಗಿ ಶ್ರಮಿಸತೊಡಗಿದವರು ಅಬ್ಬಿಗಿರಿ ವಿರೂಪಾಕ್ಷಪ್ಪನವರು. ಸ್ವಗ್ರಾಮ ಸೂಡಿಯಲ್ಲಿ ಸುತ್ತಲಿನ ಊರುಗಳಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡಿ ಸಂವಾದ, ಚರ್ಚೆ, ವ್ಯಾಖ್ಯಾನ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಕನ್ನಡದ ಏಕೀಕರಣದ ಜಾಗೃತಿಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಂತವರು ಅಬ್ಬಿಗಿರಿ ವಿರೂಪಾಕ್ಷಪ್ಪನವರು. ಬಯಲಾಟ, ದೊಡ್ಡಾಟ, ಕೋಲಾಟ, ಗಾನಗೋಷ್ಠಿ, ನಾಟಕ ಮುಂತಾದ ಜನಪದ ಕಲೆಗಳನ್ನು ಪ್ರಯೋಗಿಸಿ ಪ್ರೋತ್ಸಾಹಿಸುವಂತೆ ನಾಡಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಪರಂಪರೆಯನ್ನ ಆರಂಭಿಸಿದವರು ನಮ್ಮ ಅಬ್ಬಿಗಿರಿ ವಿರೂಪಾಕ್ಷಪ್ಪನವರು. ಗರಿಕೆ ಬೇರು ಮಟ್ಟದಲ್ಲಿ ಕನ್ನಡದ ಸೇವೆಯನ್ನು ಮಾಡಿದಂತ ಶ್ರೇಯಸ್ಸು ವಿರೂಪಾಕ್ಷಪ್ಪನವರಿಗೆ ಸಲ್ಲುತ್ತೆ. ಇಂಥ ಒಬ್ರು ನಮ್ಮ ನೆರೆಯ ತಾಲೂಕು ರೋಣದ ಸೂಡಿಯಲ್ಲಿ ಆಗಿ ಹೋಗ್ಯಾರ ಅನ್ನೋದೇ ಬಹಳ ವಿಶೇಷವಾದಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ನೀಲಗಂಗಯ್ಯ ಪೂಜಾರ್. ಬಹುಶಃ ಇವರು ಕೂಡ ನಮ್ಮ ರೋನ್ ತಾಲೂಕಿನ ಹೊಸಳ್ಳಿ ಗ್ರಾಮದವರು. ಬಹುಶಃ ಇವರು ಧಾರವಾಡದ ಪದವಿ ಮುಗಿಸಿ ಅಲ್ಲೇ ಬೆಳಗಾವಿ ಕಾನೂನು ಪದವಿ ಆದಂತವರು. ಕಾನೂನು ವಿದ್ಯಾರ್ಥಿ ಆಗಿದ್ದಾಗಲೇ ಸಹಪಾಠಿ JS ಪಟೇಲ್ರ ಜೊತೆಗೆ ರೈತರ ಮತ್ತು ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚಿಸುತ್ತಿದ್ರು. ಕರ್ನಾಟಕದ ಏಕೀಕರಣದ ಸಂಬಂಧವಾಗಿಯೇ ಮುಂಬೈ ವಿಧಾನಸಭಾ ಸದಸ್ಯತ್ವಕ್ಕೆ ದೊಡ್ಮೇಟಿಯವರು ರಾಜೀನಾಮೆ ಕೊಟ್ಟಾಗ ಆ ಸ್ಥಾನಕ್ಕೆ ಸಮಾಜವಾದಿ ಪಕ್ಷದಿಂದ ಆರಿಸಿ ಬಂದು ಮುಂಬೈ ಅಸೆಂಬ್ಲಿಯಲ್ಲಿ ಕನ್ನಡದ ಏಕೀಕರಣಕ್ಕೆ ಮಾತನಾಡಿದಂತವ್ರು ಎರಡನೇದವ್ರು ಯಾರಾದ್ರೂ ಇದ್ರೆ ಮೊದಲು ಅಂದಾನಪ್ಪ ದೊಡ್ಮೇಟಿ, ಎರಡನೇದವರು ನೀಲಗಂಗಯ್ಯ ಪೂಜಾರ್ ಅಂತಕ್ಕಂಥದ್ದು. ಬಹುಶಃ ಇವ್ರ ಬಗ್ಗೆ ಒಂದು ಮಾತು ಮೊನ್ನೆ ನಮಗೆ ಶಾಂತಲಿಂಗ ಸ್ವಾಮಿಗಳು ಒಂದು ವಿಚಾರ ಹೇಳಿದ್ರು. ಎಷ್ಟು ನೀಲಗಂಗಯ್ಯ ಪೂಜಾರ್ ಅವ್ರ ಒಂದು ವರ್ಚಸ್ ಇತ್ತು ಅಂತ ಹೇಳಿದ್ರೆ, ನಮ್ಮ ರೋನ್ ತಾಲೂಕಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಪಾಪ ಮಣ್ಮಣ್ಣೆ ಅವರು ತೀರ್ಕೊಂಡ್ರು, ಶ್ರೀಶೈಲಪ್ಪ ಬಿದ್ರೂರು. ಆ ಶ್ರೀಶೈಲಪ್ಪ ಬಿದ್ರೂರವರು ಸುಮಾರು 96-97 ಅನ್ಕೊಂಡೇನೆ ನಾನು. ಅವರು ಇಲೆಕ್ಷನ್ ನಿಲ್ಬೇಕಂತ ತಿಳ್ಕೊಂಡು, ಜನತಾದಳದಿಂದ ಇಲೆಕ್ಷನ್ ನಿಲ್ಬೇಕಂತ ತಿಳ್ಕೊಂಡು ರೋಣದ ತಾಲೂಕಿನ ಟಿಕೆಟ್ ಅಥವಾ ರೋಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ತಗೋಬೇಕಂತ ತಿಳ್ಕೊಂಡು
ಗದಗಿನ ಅಜ್ಜಾರ್ ಹತ್ರ ಹೋದ್ರಂತೆ. ಗದಗಿನ ಅಜ್ಜಾರ್ ಹತ್ರ, ಇಲ್ರಿ ನಾನು ರೋಂತ MLA ಸೀಟಿಗೆ ಕಂಟೆಸ್ಟ್ ಮಾಡ್ಬೇಕಂತ ಮಾಡಿದೀನಿ, ತಾವು ಹೇಳಿದ್ರೆ ಜಯೇಶ್ ಪಟೇಲ್ರಿಗೆ ಹೇಳಿದ್ರೆ ನನಗ B.Pharm ಸಿಗತ್ತೆ, ತಾವು ಅದನ್ನ ಟಿಕೆಟ್ ಕೊಡುವ ಕೆಲಸ ಮಾಡ್ಬೇಕು ಅಂತ ಪೂಜ್ಯರಲ್ಲಿ ವಿನಂತಿಸಿಕೊಂಡಾಗ ಪೂಜ್ಯರು ನಯವಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ನಾವು ಯಾವುದೇ ಯಾರಿಗೂ ಕೂಡ ನಾವು ಟಿಕೆಟ್ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಮಾಡೋದಿಲ್ಲ. ನಿಮಗೆ ಬೇಕಂತಂದ್ರೆ ನೀಲಗಂಗೆ ಪೂಜಾರ ಹತ್ರ ಹೋಗ್ರಿ, ಅವ್ರು ನಿಮ್ಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾರಂತ ಗದಗಿನ ಜಗದ್ಗುರು ಹೇಳಿರಂತ. ಇವ್ರು ಸೀದಾ ಧಾರವಾಡಕ್ಕೆ ಹೋದ್ರಂತ. ಧಾರವಾಡಕ್ಕೆ ಹೋಗಿ ನೀಲಗಂಗೆ ಪೂಜಾರ ಅವ್ನ ಭೇಟಿ ಆದ್ರಂತೆ. ಭೇಟಿಯಾಗಿ ಸರ್, ನಾನು ರೋನ್ ತಾಲೂಕಿಗೆ MLA ಕಂಟೆಸ್ಟ್ ಮಾಡ್ಬೇಕಂತ ಮಾಡಿದೀನಿ, ನೀವು JS ಪಟೇಲ್ರಿಗೆ ಒಂದು ಲೆಟರ್ ಕೊಟ್ರ ನನಗೆ B.Pharm ಸಿಗತ್ತೆ ಅಂದ್ರಂತ. ನೋಡ್ರಿ ಎಂತ ಆ ನೀಲಗಂಗೆ ಪೂಜಾರ್ ಅಂತ ಹೇಳಿದ್ರೆ ಒಂದು ಹಾಳಿ ಕೊಡು ಅಂತ ಕೇಳಿದ್ರಂತ. ಹಾಳು ಇದ್ದಿದ್ದಿಲ್ಲ ಅಂತ. ನೀಲಗಂಗೆ ಪೂಜಾರ್ ಸಿಗರೇಟ್ ಸೇತಿದ್ರಂತ. ಆ ಸಿಗರೇಟಿನ ಪ್ಯಾಕಿನ ಹಾಳ್ಯಾಗ JS ಪಟೇಲ್ರಿಗೆ ಆ ಪ್ಯಾಕಿನ ಹಾಳಾಗ್ ಬರ್ದಂತ, ಇವ್ರಿಗೆ B.Pharm ಕೊಡಿ ನಿಮ್ ಪೂಜಾರಿ ಅಂತ ಇಷ್ಟ ಬರ್ದ್ರಂತ. ಬಹುಶಃ ಈ ಚೀಟಿ ತಗೊಂಡು ಕೊಟ್ಟಿದ್ದಕ್ಕ JS ಪಟೇಲ್ರು B.Pharm ಕೊಟ್ಟಾರಂದ್ರ ನೀಲಗಂಗೆ ಪೂಜಾರಿ ಎಷ್ಟು ತಾಕತ್ನವ್ರು ಇದ್ರು ಅಂತಕ್ಕಂಥದ್ದು ನಮ್ಗೆ ಅವ್ರ ಇತಿಹಾಸದಿಂದ ಗೊತ್ತಾಗ್ತಕ್ಕಂಥದ್ದು. ಅಂದ್ರೆ ಆಗಿನ ಜನ ಏಕೀಕರಣಕ್ಕೆ ಹೋರಾಡಿರ್ತಕ್ಕಂಥ ಜನ ಅವ್ರಿಗೆ ಗೌರವ ಕೊಡ್ತಿದ್ರು ಅನ್ನೋದಕ್ಕ ಇದೊಂದು ನಮಗೆ ಸಾಕ್ಷಿ ಅಂತಕ್ಕಂಥದ್ದು. ಅಂತ ನೀಲಗಂಗೆ ಪೂಜಾರ್ ಅವರು ನಮ್ಮ ಹೊಸಳ್ಳಿ ಗ್ರಾಮದವರು ಅಂತಕ್ಕಂಥದ್ದು ಬಹಳ ಖುಷಿ ಪಡ್ತಕ್ಕಂಥದ್ದು. ನೆಕ್ಸ್ಟ್ ಬಸರಿಗಿಡದ ವೀರಪ್ಪನವ್ರು. ಬಹುಶಃ ಬಸರಿಗಿಡದ ವೀರಪ್ಪನವ್ರದ್ದು ಕೂಡ ನಮ್ಮ ವೇದಿಕೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಇವರಿಗೆ ಹೆಸರೈತಿ ದಾನಶೂರ ಬಸರಿಗಿಡದ ವೀರಪ್ಪನವ್ರು. ಇವರು ಮೂಲತಃ ರೋಣ ಗ್ರಾಮದವರು, ಗಾಣಿಗ ಸಮಾಜದವರು. ಬಹಳಷ್ಟು ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಬಹುಶಃ ಎಷ್ಟು ಶ್ರಮವಾದಿ ಅಂತ ಹೇಳಿದ್ರೆ ರ್ಯಾಕ್ಸ್ ಟು ರೀಚ್ ಅಂತ ಹೇಳ್ತಾರೆ. ಅಂದ್ರೆ ಕಡು ಬಡತನದಿಂದ ಶ್ರೀಮಂತರಾದವರಲ್ಲಿ ನಮ್ಮ ಬಸರಿಗಿಡದ ವೀರಪ್ಪನವರು ಒಬ್ರು. ಅನೇಕ ಕೆಲಸ ಕಾರ್ಯಗಳನ್ನ ಕೈಗೆತ್ಕೊಂಡು ಕೈ ಸುಟ್ಕೊಂಡಂತವು. ಇವರು ಕಿರಾಣಿ ಅಂಗಡಿ ಮಾಡಿದ್ರು, ಅದರಲ್ಲಿ ಕೈ ಸುಟ್ಕೊಂಡ್ರು. ಆಮೇಲೆ ಸ್ವಂತ ಒಂದು ವಾಹನವನ್ನ ಮಾಡಿದ್ರು, ಅದರಲ್ಲಿ ಕೂಡ ಲಾಸ್ ಆದ್ರು. ಹೊಲಗಳನ್ನ ಮಾರ್ಕೊಂಡ್ರು. ಕೊನೆಗೆ ಏನೋ ಒಂದು ಸಂಕಲ್ಪ ಮಾಡಿ ಇವರು ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟ್ ಮಾಡಿದ್ರು. ಬಹುಶಃ 40 ಸಾರಿಗೆ ಸಂಸ್ಥೆಗಳ ಮಾಲಕರಾಗಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಜಾಗ ನೀಡಿರ್ತಕ್ಕಂಥ ದಾನಶೂರ ಯಾರು? ನಮ್ಮ ಬಸರಿಗಿಡದ ವೀರಪ್ಪನವರು. ಬಹಳ ದೊಡ್ಡ ವ್ಯಕ್ತಿ. ಬಹುಶಃ ಅವರು ಕೂಡ ಕರ್ನಾಟಕದ ಏಕೀಕರಣಕ್ಕಾಗಿ ಬಹಳಷ್ಟು ಕೆಲಸವನ್ನ ಮಾಡಿದಂಥವ್ರು. ತಮ್ಮ ಇಡೀ ಜೀವಮಾನವನ್ನ ಪರರ ಸುಖಕ್ಕಾಗಿ ನೆಮ್ಮದಿಗಾಗಿ ಬಾಳಿ ಬದುಕಿದವಂಥವ್ರು. ಕೃಷಿ, ಕೈಗಾರಿಕಾ, ಶಿಕ್ಷಣ, ಸಾಮಾಜಿಕ, ಹೀಗೆ ಅನೇಕ ಹಲವು ಹೊತ್ತು ದಶೆಗಳಲ್ಲಿ ತಮ್ಮ ಸಾರ್ವಭೌಮತ್ವವನ್ನ ಕೊಟ್ಟಂತವ್ರು. ಬರಗಾಲದಂತ ಸಮಯದಲ್ಲಿ ತಮ್ಮ ವಾಹನವನ್ನ ಅಥವಾ ಗಂಜಿ ಕೇಂದ್ರವನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ನಮ್ಮ ಬಸರಿಗಿಡದ ವೀರಪ್ಪನವರು. ಬಹುಶಃ ಇಲ್ಲಿ ಒಂದು ಬಹಳ ಮುಖ್ಯ, ನಾನು ಇವರ ಒಂದು ಸ್ಟೋರಿ ಓದ್ತಕ್ಕಂಥ ಸಂದರ್ಭದೊಳಗ ಒಂದು ನನಗೆ ಬಹಳ ಒಂದು ಗಾಬರಿ ಆಗುವಂತ ವಿಚಾರ ಏನಂತ ಹೇಳಿದ್ರೆ, ಇವ್ರ ಶ್ರೀಮತಿಯವರು ಅಯ್ಯವ್ವ ಅಂತಕ್ಕಂಥ ಇವ್ರ ಶ್ರೀಮತಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟಗಾರರಿಗೆ ಹಣಕಾಸಿನ ತೊಂದರೆ ಬಂದಾಗ ತಮ್ಮ ಒಡವೆಗಳನ್ನ ಮಾರಿ ಆಗಿನ ಕಾಲದೊಳಗ 20,000 ರೂಪಾಯಿಯನ್ನ ಕರ್ನಾಟಕದ ಏಕೀಕರಣ ಹೋರಾಟಗಾರರಿಗೆ ನೀಡ್ಯಾರ ಅಂತ ಹೇಳಿದ್ರೆ ಆ ಮಹಿಳೆಯನ್ನ ಈ ಸಂದರ್ಭದಲ್ಲಿ ನಾವು ಬಹಳ ತುಂಬ ಹೃದಯದಿಂದ ಸ್ಮರಿಸಬೇಕಾಗ್ತಾ ಇದೆ. ಬಹುಶಃ ಹೆಣ್ಮಕ್ಳಿಗೆ ಒಡವೆ ಅಂದ್ರನೆ ಬಹಳ ಆಸೆ. ಅಂತ ಸಂದರ್ಭದೊಳಗ ಆಗಿನ ಕಾಲದೊಳಗ ಅಯ್ಯವ್ವ 20,000 ರೂಪಾಯಿಯನ್ನ ತನ್ನ ಒಡವೆಯನ್ನ ಮಾರಿ ಕರ್ನಾಟಕದ ಏಕೀಕರಣಕ್ಕೆ ಆಕಿ ನೀಡ್ತಾಳಂದ್ರ ಎಂತ ಒಂದು ದೊಡ್ಡ ಕೆಲಸ ನಮ್ಮ ಬಸರಿಗಿಡದ ವೀರಪ್ಪನವರು ಮಾಡ್ಯಾರ ಅಂತಕ್ಕಂಥದ್ದು ನಾವು ಬಹಳ ಇಲ್ಲಿ ನೆನೆಸ್ಬೇಕಾಗಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ರಂಗಭೂಮಿನೂ ಕೂಡ ಈ ನಮ್ಮ ಕರ್ನಾಟಕದ ಏಕೀಕರಣಕ್ಕೆ ದೊಡ್ಡ ಕೆಲಸ ಮಾಡೈತೆ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಜನಪದ ಕಲೆಗಳಿಗೆ ತಾಲೂಕು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಬಹುಶಃ ನಾನು ಆಗ್ಲೇ ಹೇಳಿದ್ನಿ, ಹಂತಿ ಹಾಡು, ಡೊಳ್ಳಿನ ಹಾಡು,
ಸೋಬಾನದ ಹಾಡುಗಳಿಗೆ ಕೊರತೆ ಇಲ್ಲ. ಹಾಗೇನೆ ಕಲಾ ತಂಡಗಳಲ್ಲಿ ನಮ್ಮ ಕೊತ್ವಾಳದ ಶಂಕರಣ್ಣ ಅವ್ರದ್ದು ಐತಿ. ಬಹಳ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಅಬ್ಬಿಗಿರಿಯಿಂದ ಒಂದು ನಾಟಕ ತಂಡ ರಂಗಭೂಮಿ ಕೊಡುಗೆ ಬಹಳಷ್ಟು ಆಗಿರ್ತಕ್ಕಂಥದ್ದು. ರಂಗಭೂಮಿ ಕೊಡುಗೆ ಕೊಟ್ಟ ಕಂಪನಿಗಳಲ್ಲಿ ಕನ್ನಡ ಸಾಹಿತ್ಯ ಸೇವಾ ಸಂಗೀತ ನಾಟಕ ಮಂಡಳಿ ಅಬ್ಬಿಗಿರಿ. ಈ ಕಂಪನಿಯು ಸಹ ರಂಗಭೂಮಿಗೆ ಸ್ವಾತಂತ್ರ್ಯ ಚಳವಳಿಗೆ ಸಾಕಷ್ಟು ಬಳುವಳಿಯನ್ನ ನೀಡಿರ್ತಕ್ಕಂಥದ್ದು. ಕಲಾ ಪ್ರೇಮಿಗಳು, ಭಾಷಾ ಪ್ರೇಮಿಗಳು, ರಾಷ್ಟ್ರ ಪ್ರೇಮಿಗಳಾದ ಅಬ್ಬಿಗಿರಿಯ ಬಸನಗೌಡರು 1928 ಸುಮಾರಿಗೆ ಕಂಪನಿಯನ್ನು ಹುಟ್ಟು ಹಾಕಿ ಅಪ್ರತಿಮ ಕಲಾ ಪ್ರತಿಭೆಯುಳ್ಳ ಕಲಾವಿದರನ್ನು ಸಂಘಟಿಸಿ ಅಂದಿನ ಕಾಲದಲ್ಲಿಯೇ ಸುಮಾರು 60-70 ಸಾವಿರ ರೂಪಾಯಿಗಳಷ್ಟು ಹೇರಳವಾದ ಬಂಡವಾಳವನ್ನು ತೊಡಗಿಸಿ ಕಂಪನಿ ಕಟ್ಟಿದಂಥವ್ರು. ಅಂದಿನ ಪ್ರಸಿದ್ಧ ನಟರು, ನಾಟಕಕಾರರು, ನಿರ್ದೇಶಕರು ಆದ ಚಿಕ್ಕೋಡಿ ಶಿವಲಿಂಗ ಶಾಸ್ತ್ರಿಗಳಿಂದ ರಾಷ್ಟ್ರಾಭಿಮಾನ ಉಕ್ಕಿಸುವಂತ ಬ್ರಿಟಿಷ್ ಪ್ರಜಾಸತ್ತೆಯ ಬೇರನ್ನೇ ಬುಡಮೇಲು ಮಾಡುವಂತ ನಾಡವರ ಸ್ವಯಂ ಪ್ರೇರಿತರಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸುವಂತೆ ಕಿತ್ತೂರು ಚೆನ್ನಮ್ಮ ಎಂಬ ಐತಿಹಾಸಿಕ ನಾಟಕವನ್ನು ಬರೆಯಿಸಿ ಪ್ರಯೋಗಿಸಲು ಪ್ರಾರಂಭಿಸಿದಾಗ ದೊರೆತ ಉತ್ಸಾಹ ಹೇಳ್ತಿರ್ತ. ಈ ಕಂಪನಿಯಲ್ಲಿ ಪ್ರಸಿದ್ಧ ನಟರಾದ ಕರ್ನಾಟಕ ಗಂಧರ್ವ ಮುರುಗೋಡು ಗಂಗಾಧರಪ್ಪ, ಹಳ್ಳಿಗಡಿ ಸದಾಶಿವಪ್ಪ, ಗದಗ ರತ್ನಂನಂತ ಅತಿರಥ ಮಹಾರಥ ಕಲಾವಿದರಿಂದ ಪ್ರದರ್ಶನಗೊಳ್ಳುತ್ತಿದ್ದರಿಂದ ನಾಟಕ ನೋಡಿ ಹೊರಗೆ ಬಂದ ಜನರು ವಿದೇಶಿ ಬಟ್ಟೆಗಳನ್ನು ಸುಟ್ಟು ರಸ್ತೆ ಬದಿಯಲ್ಲಿರುವ ಸೆಂದಿ ಗಿಡಗಳನ್ನ ಅಂದ್ರೆ ಸೆಂದಿ ಗಿಡಗಳನ್ನು ಕಡಿದು ಹಾಕಿದ್ದರು. ನಾಟಕ ನೋಡಿದ ನಾಗನೂರಿನ ರಾಚಾ ನಾಯಕರ್ ಮನೆತನದ ಮಹಿಳೆ ಕಲೆಕ್ಟರ್ನನ್ನೇ ಚಪ್ಪಲಿಯಿಂದ ಬಾರಿಸಿದಂತೆ. ಅಂದರೆ ಇದು ಕಿತ್ತೂರು ಚೆನ್ನಮ್ಮ ನಾಟಕದ ಪ್ರಭಾವವೆಂದು ಬೇರೆ ಹೇಳಬೇಕಾಗಿಲ್ಲ. ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ ಅಸಹಕಾರ ಚಳವಳಿಗೆ ಪ್ರಚೋದನೆ ನೀಡುತ್ತಿದೆ ಎಂದು ಬ್ರಿಟಿಷ್ ಸರ್ಕಾರ ಕಿತ್ತೂರು ಚೆನ್ನಮ್ಮ ನಾಟಕವನ್ನು ನಿಷೇಧಿಸಿತು. ಕಿತ್ತೂರು ಚೆನ್ನಮ್ಮ ನಾಟಕ ಪ್ರದರ್ಶನದೊಂದಿಗೆ ಆರಂಭವಾದ ಅಬ್ಬಿಗಿರಿ ಕಂಪನಿಯು ಚೆನ್ನಮ್ಮ ನಾಟಕದ ನಿಷೇಧದಿಂದ ಸಂಘವು ಸಂಪೂರ್ಣವಾಗಿ ನಿಲ್ಬೇಕಾಯ್ತು ಅಂತಕ್ಕಂಥದ್ದು. ಅಂದ್ರೆ ಇವತ್ತ ರಂಗಭೂಮಿ ಕೂಡ ಇವತ್ತ ಕರ್ನಾಟಕದ ಏಕೀಕರಣಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಬೆರಳೆಣಿಕೆಯಷ್ಟು ನಾನು ಇಲ್ಲಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿರ್ತಕ್ಕಂಥ ಮಹನೀಯರ ಬಗ್ಗೆ ನಾನು ಇಲ್ಲಿವರೆಗೂ ನಿಮಗೆ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ಇನ್ನು ರೋಣ ತಾಲೂಕಿನಲ್ಲಿ ಪ್ರಮುಖ ಲೇಖಕರು ಈ ನಾಡಿಗೆ ಏನ ಒಂದು ಕೊಡುಗೆ ನೀಡಿದಾರೆ ಅಂತಕ್ಕಂಥದ್ದು ನೋಡ್ಲಾಗಿ ಮೊಟ್ಟ ಮೊದಲಿಗೆ ನಮಗೆ ನೆನಪಾಗ್ತಕ್ಕಂಥದ್ದು ಲೇಖಕ ದುರ್ಗಸಿಂಹ. ಈತನ ಕಾಲಮಾನ ಕ್ರಿಸ್ತಕ 1025. ಈತನ ಊರು ಸೌಡಿ. ಇವನು ಚಾಲುಕ್ಯರ ದೊರೆ ಇಮ್ಮಡಿ ಜಯಸಿಂಹನ ಆಸ್ಥಾನದಲ್ಲಿದ್ದ. ದುರ್ಗಸಿಂಹನ ಪ್ರಮುಖ ಕೃತಿ ಪಂಚತಂತ್ರ. ಇದು ಸಂಸ್ಕೃತದಲ್ಲಿ ಇರ್ತಕ್ಕಂಥ ಈ ಪುಸ್ತಕವನ್ನ ಮೊಟ್ಟ ಮೊದಲಿಗೆ ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನ ಈ ಕರ್ನಾಟಕ ಜನತೆಗೆ ಕೊಟ್ಟಂತ ತಾಲೂಕು ಯಾವ್ದಾದ್ರು ಇತ್ತಂದ್ರೆ ಅದು ರೋಣ ತಾಲೂಕು. ಅದು ರೋಣ ತಾಲೂಕಿನ ಒಂದು ಕೊಡುಗೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು RS ಪಂಚಮುಖಿ ಅಂತಕ್ಕಂಥದ್ದು. ವಿದ್ಯಾರತ್ನ, ವಿದ್ಯಾಭೂಷಣ, ಸಂಸ್ಕೃತ ಸಾಹಿತ್ಯಕ್ಕಾಗಿ ಸಲ್ಲಿಸಿದ ಅಮೋಘ ಸೇವೆಗಾಗಿ ಭಾರತದ ರಾಷ್ಟ್ರಪತಿಯಿಂದ ಸನ್ಮಾನಿತರಾದ ಶ್ರೀ ರಾಘವೇಂದ್ರಾಚಾರ್ S ಪಂಚಮುಖಿ. ಇವರು ಮೂಲತಃ ಹೊಳೆಆಲೂರು ಸಮೀಪ ಇರುವ ಆಚಾರಕೊಪ್ಪದವರು. 1898 ಮೇ 4ರಂದು ಜನಿಸಿದ ಇವರು BA ಮತ್ತು MA ಸಂಸ್ಕೃತದಲ್ಲಿ ಪಾಸಾಗಿ ಬಂಗಾರ ಪದಕವನ್ನ ಗಳಿಸಿದಂಥವರು. ಇವರು ಕರ್ನಾಟಕ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರಾಗಿ ಕರ್ನಾಟಕ ಸಾಹಿತ್ಯ, ಇತಿಹಾಸ, ಸಾಂಸ್ಕೃತಿಕ ಅಭ್ಯಸಿಸಿ ಕನ್ನಡದಲ್ಲಿ 3 ಗ್ರಂಥಗಳನ್ನ ರಚನೆ ಮಾಡಿದಂಥವ್ರು. ಅಂದ್ರೆ 3 ಗ್ರಂಥಗಳನ್ನ ಹೊರತಂದವರು ನಮ್ಮ RS ಪಂಚಮುಖಿಯವರು. ಇವರ ಕೃತಿಯನ್ನು ಆಧರಿಸಿ ಸುಮಾರು 12 ಜನ PhD ಮಾಡ್ಯಾರ ಅಂತ ಹೇಳಿದ್ರೆ ಬಹಳ ಒಂದು ರೋಣ ತಾಲೂಕಿನ ಒಂದು ಗರಿಮೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ರಂಸಿ ಮುಗುಳಿ. ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಎಂದು ಘಂಟಾಘೋಷವಾಗಿ ಕೂಗುತ್ತಿರುವ ಕನ್ನಡಿಗೆ ಚೈತನ್ಯ ಶಕ್ತಿ ತುಂಬಿದವರು
ರಂಸಿ ಮುಗುಳಿಯವರು. 1906 ರೋನ್ ತಾಲೂಕಿನ ಹೊಳೆಯಾಲೂರು ಗ್ರಾಮದಲ್ಲಿ ಜನಿಸಿದ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಬಹುಶಃ ರಸಿಕ ರಂಗ ಎಂಬ ಕಾವ್ಯನಾಮದಿಂದ ಕವಿಯಾಗಿ, ಕಾದಂಬರಿಕಾರರಾಗಿ, ನಾಟಕಕಾರರಾಗಿ ಮತ್ತು ಕನ್ನಡ ಸಾಹಿತ್ಯ ಚರಿತ್ರಕರಾಗಿ ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗೆ ಸಲ್ತಾ ಇದೆ. MA ಪದವೀಧರರಾಗಿ ಮಹಾರಾಷ್ಟ್ರದ ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜಿನಲ್ಲಿ ಸುಮಾರು 35 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ, ಕೊನೆಗೆ ಅದೇ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಕನ್ನಡ ಮರಾಠಿ ಭಾಷೆಗಳ ಮಧುರ ಬಾಂಧವ್ಯ ನಿರ್ಮಾಣ ಮಾಡಿದ ಹಿರಿಯ ವಿದ್ವಾಂಸರು. ಸರಿಸುಮಾರು 50 ಕೃತಿಗಳನ್ನ ರಚಿಸಿದ ವಿದ್ವಾಂಸರು ಅಂತ ಹೇಳಿದ್ರೆ ಬಹುಶಃ ರಂಸಿ ಮುಗುಳಿ ಅವರು ನಮ್ಮ ರೋನ್ ತಾಲೂಕಿನವರು ಅಂತಕ್ಕಂಥದ್ದು ಬಹಳ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥವ್ರು ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್. ಇವರು ಮೂಲತಃ ಅಬ್ಬಿಗೇರಿ ಗ್ರಾಮದವರು. ಶ್ರೀ ಗೋವಿಂದಪ್ಪ ಅಂದಾನಪ್ಪ ಗಿರಡ್ಡಿ MA PhD ಪಡೆದಂತ ವ್ಯಕ್ತಿಗಳು. ಅನೇಕ ಕವನ ಸಂಕಲನ, ಕಥಾ ಸಂಕಲನ, ವಿಮರ್ಶೆಗಳನ್ನ ಇತರೆ ರಚಿಸಿದ ವರ್ತಮಾನದ ಲೇಖಕರು. ಇವರು ಗಿರಡ್ಡಿ ಗೋವಿಂದರಾಜರು ನಮ್ಮ ರೋನ್ ತಾಲೂಕಿನವರು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥವ್ರು ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ್, ಜನಪದ ಗಾರುಡಿಗ, ಕವಿ, ಸಂಶೋಧಕ, ಪ್ರಾಧ್ಯಾಪಕ, ಅಂಕಣಕಾರ, ಜಾನಪದ ತಜ್ಞ. ಡಾಕ್ಟರ್ ಇಮ್ರಾಪುರ್ ಇವರು ಅಬ್ಬಿಗೇರಿ ಗ್ರಾಮದವರು. ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಈ ಪದ್ಯ ಬರೆದಂಥವರು ನಮ್ಮ ಸೋಮಶೇಖರ್ ಇಮ್ರಾಪುರ್ ಅವರು. ಇವರು 36 ಕೃತಿ, 63 ಕವನ ರಚಿಸಿ ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೆ ಏರ್ಸ್ಕೊಂಡಂಥವ್ರು. ಇವರು ನಮ್ಮ ರೋನ್ ತಾಲೂಕಿನ ಒಬ್ಬ ಅಚ್ಚುಮೆಚ್ಚಿನ ಲೇಖಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥವ್ರು RC ಹಿರೇಮಠ್, ರೋನ್ ತಾಲೂಕಿನ ಕುರುಡಿಗಿ ಗ್ರಾಮದವರು. MA PhD ಮುಗಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೆಲಸ ನಿರ್ವಹಿಸಿದವರು. ಇವರಿಂದ ಅನೇಕ ಸಂಪಾದನೆಗಳು ನಾಡಿಗೆ ಬಂದಿವೆ. 1920 ಜನವರಿ 15ರಂದು ಜನಿಸಿದಂಥವರು ಬಸವ ಪುರಾಣ, ಮಹಾಲಿಂಗ ಲೀಲೆ, ಅಖಂಡೇಶ್ವರ ವಚನ, ಚನ್ನಬಸವಣ್ಣವರ ವಚನ, 27 ಶಿವಶರಣೆಯರ ವಚನಗಳನ್ನ ರಚಿಸಿದ ಮಹಾನುಭಾವರು. 59ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು RC ಹಿರೇಮಠರು ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಸಂಶಿ ಬೂಸ್ನೂರ್ ಮಠ. ಇವರು ರೋನ್ ತಾಲೂಕಿನ ನಿಡಗುಂದಿ ಗ್ರಾಮದವರು. MA ಪದವಿ ಪಾಸಾಗಿ ಕೆಲಕಾಲ ಕರ್ನಾಟಕ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಾಗೂ ಮುಂದೆ ಬೆಳಗಾವಿ ಲಿಂಗರಾಜ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂಥವರು. ಇವರು ವಚನ ಸಾಹಿತ್ಯವನ್ನ ಅಧ್ಯಯನ ಮಾಡಿ ಅದರ ಸಾರವೆನ್ನುವಂತೆ ಭವ್ಯ ಮಾನವ ಎಂಬ ಮಹಾಕಾವ್ಯವನ್ನ ರಚಿಸಿದಂಥವರು. ಇದಕ್ಕೆ ಕರ್ನಾಟಕದ ಅತ್ಯುತ್ತಮ ಪ್ರಶಸ್ತಿಗಳೊಂದಾದ ಪಂಪ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಇದು ರೋನ್ ತಾಲೂಕಿನ ಕೊಡುಗೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಹುಶಃ ನಾವು ಇಲ್ಲಿವರೆಗೆ ಅಂದ್ರೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದಂತ ಮಹನೀಯರು ಮತ್ತು ಬೆಳ್ಳಣಿಕೆಯಷ್ಟು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಬುದ್ಧ ರೋನ್ ತಾಲೂಕಿನ ಲೇಖಕರು ಅಂತಕ್ಕಂಥದ್ದು ಇಲ್ಲಿವರೆಗೆ ನಾವು ನೋಡಿದ್ವಿ. ಇನ್ನ ರಾಜಕೀಯ ಬೆಳವಣಿಗೆ ಈ ಒಂದು ರೋನ್ ತಾಲೂಕಿನಲ್ಲಿ ಹೇಗಾಯ್ತು ಅಂತಕ್ಕಂಥದ್ದನ್ನು ನೋಡಿದಾಗ ರಾಜಕೀಯ ರಂಗದಲ್ಲೂ ಕೂಡ ತಾಲೂಕಿನ ಪ್ರಗತಿ ಅವಿಸ್ಮರಣೀಯ. ಮುಂಬೈ ಅಸೆಂಬ್ಲಿ ಧಾರವಾಡ ಉತ್ತರ ಭಾಗದಿಂದ ಸಾರ್ವಜನಿಕ ಚುನಾವಣೆಯಲ್ಲಿ ಆರಿಸಿ 1937ರಲ್ಲಿ ದೊಡ್ಡಮೇಟಿಯವರು ಮುಂಬೈ ಅಸೆಂಬ್ಲಿಯಲ್ಲಿ ಮೊಟ್ಟ ಮೊದಲಿಗೆ ಕನ್ನಡವನ್ನು ಮಾತನಾಡಿದವರು ಅಂದಾನಪ್ಪ ದೊಡ್ಡಮೇಟಿಯವರು. ಬಹುಶಃ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆ ಸಂದರ್ಭದಲ್ಲಿ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆನೇ ಇತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಅಷ್ಟೇ ಮಾತನಾಡ್ಬೇಕಂತಿತ್ತು. ಆದ್ರೆ ಇವ್ರಿಗೆ ಹಿಂದಿ ಮತ್ತು ಇಂಗ್ಲಿಷ್ ಬರ್ತಿತ್ತಿಲ್ಲ. ಮೊಟ್ಟ ಮೊದಲಿಗೆ ಕನ್ನಡವನ್ನ ಮಾತನಾಡಿದವರು ಮುಂಬೈ ಅಸೆಂಬ್ಲಿಯಲ್ಲಿ ಮಾತನಾಡಿದವರು ಅಂದಾನಪ್ಪ ದೊಡ್ಡಮೇಟಿ ಅವರು. ಇವರಿಗೆ ಬಂಗಾಲಾಗಿ ನಿಂತಂತವ್ರು ನಮ್ಮ ಕಂಬಳಿ ಸಿದ್ದಪ್ಪನವರು ಅಂತಕ್ಕಂಥದ್ದು ನಾವು ನೆನೆಸ್ಬೇಕು. ಇವತ್ತು 1937ರಲ್ಲಿ ಮೊಟ್ಟ ಮೊದಲಿಗೆ ಕನ್ನಡದ ಬಗ್ಗೆ ಮಾತನಾಡಿದವರು ನಮ್ಮ ಅಂದಾನಪ್ಪ ದೊಡ್ಡಮೇಟಿ ಅವರು. ಹಾಗೇನೆ
1952 ಮತ್ತು 1954ರಲ್ಲಿ ಪ್ರಜಾ ಸಮಾಜವಾದಿ ಪಕ್ಷದಿಂದ ನೀಲಗಂಗಯ್ಯ ಪೂಜಾರ್ ಆಯ್ಕೆಯಾದಂತವರು. 54-72 ಅವಧಿಯಲ್ಲಿ ಪುನಃ ಅಂದಾನಪ್ಪ ದೊಡ್ಡಮೇಟಿ ಅವರು ಆಯ್ಕೆಯಾದ್ರು. 1983 ಮತ್ತು 1985 ಮತ್ತು 1985 ಮತ್ತು 89 ಅವಧಿಯಲ್ಲಿ ದೊಡ್ಡಮೇಟಿ ಅಂದಾನಪ್ಪ ಜ್ಞಾನದೇವ್ ದೊಡ್ಡಮೇಟಿ ಅಂದಾನಪ್ಪ ದೊಡ್ಡಮೇಟಿ ಅವರ ಮಗ. ಬಹುಶಃ ಬಹಳಷ್ಟು ಸರಳ ಒಬ್ಬ ಧೀಮಂತ ನಾಯಕ. ಜ್ಞಾನದೇವ್ ದೊಡ್ಡಮೇಟಿ ಅವ್ರ ಬಗ್ಗೆ ಒಂದ್ ಮಾತನ್ನ ನಾವು ಹೇಳಲೇಬೇಕು. ಎಷ್ಟು ಸರಳ MLA ಅಂತ ಇದ್ರು ಅಂತ ಹೇಳಿದ್ರೆ ಇವ್ರಿಗೆ ಕಾರ್ ಇದ್ದಿಲ್ಲ. ಇವರು 2 ಅವಧಿಯೊಳಗೆ MLA ಆದಾಗ ಅನೇಕ ಹಳ್ಳಿಗಳ ರಸ್ತೆ, ಶಾಲಾ ಕಾಲೇಜುಗಳನ್ನ ತಂದಿರ್ತಕ್ಕಂಥ ಕೀರ್ತಿ ಜ್ಞಾನದೇವ್ ದೊಡ್ಡಮೇಟಿ ಅವರಿಗೆ ಸಲ್ಲತ್ತೆ. ಬಹುಶಃ ಸರಳ ವ್ಯಕ್ತಿ. ಹೇಗಂತ ಹೇಳಿದ್ರೆ ಇವರು ಜನರು, ನಾವು ಹೆಂಗ ಸಾಮಾನ್ಯರು ಬಸ್ನಲ್ಲಿ ಅಡ್ಡಾಡ್ತಿದ್ದೀವಿ ಅದೇ ರೀತಿ ಅವರು ಬಸ್ನಲ್ಲೇನೆ ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿನೇ ಮಿಂಗಲ್ ಆಗ್ತಿದ್ರು. ಸರಳ ಸಜ್ಜನಿಕೆಯ ರಾಜಕಾರಣಿ ಜ್ಞಾನದೇವ್ ದೊಡ್ಡಮೇಟಿ ಅವರು. ಬಹುಶಃ ನಮ್ಮ ಜನ ಅವ್ರನ್ನ ಮುಂಬರುವ ಒಂದು ದಿನಗಳಲ್ಲಿ ಅವರು ಪರಾಭವಗೊಂಡ್ರು. ಬಹಳ ನೋವಿನ ಸಂಗತಿ ಇದು. ಇಂಥವ್ರು ನಮ್ಮ ರಾಜಕಾರಣಕ್ಕೆ ಬೇಕಾದಂಥವ್ರು. ಅಂಥವ್ರು ಅಂದಾನಪ್ಪ ದೊಡ್ಡಮೇಟಿ ಅವರ ಪುತ್ರ ಅಂತಕ್ಕಂಥದ್ದೇ ಬಹಳ ಹೆಮ್ಮೆ ತರುವಂತ ವಿಷಯ. ಇನ್ನು ಕರ್ನಾಟಕಕ್ಕೆ ಏಕೀಕರಣಕ್ಕೆ ಪ್ರೇರಕ ಶಕ್ತಿಯಾದ ಮೂಲ ತೈಲವರ್ಣ ಚಿತ್ರವೇ ಕನ್ನಡ ತಾಯಿ ಭುವನೇಶ್ವರ ಅಧಿಕೃತ ಚಿತ್ರ. ಬಹುಶಃ ನಾನು ಇದನ್ನ ಅಂದಾನಪ್ಪ ದೊಡ್ಡಮೇಟಿ ಅವರಲ್ಲಿ ಅವ್ರ ಬಗ್ಗೆ ಹೇಳಿದಾಗ ಹೇಳಿದ್ದೀನಿ. ಬಹುಶಃ ಇವತ್ತು ತಾಯಿ ಭುವನೇಶ್ವರಿ ಒಂದು ಚಿತ್ರವನ್ನ ಕೊಟ್ಟಂತ ತಾಲೂಕು ಯಾವ್ದಾದ್ರು ಇತ್ತಂದ್ರೆ ಅದು ರೋಣ ತಾಲೂಕು, ಅದು ಜಕ್ಲಿ ಗ್ರಾಮ, ಅದು ಅಂದಾನಪ್ಪ ದೊಡ್ಡಮೇಟಿ ಅವರು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ. ಅದು 1973 ನವೆಂಬರ್ 1ರಂದು ಕನ್ನಡ ನಾಡನ್ನ ಶತಮಾನಗಳ ಕಾಲ ಆಳಿದ ವಿಜಯನಗರ ಸಾಮ್ರಾಜ್ಯದ ಆರಾಧ್ಯ ದೈವವಾದ ಹಂಪಿ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿ ಕನ್ನಡ ನಾಡಿನ ಎಲ್ಲ ಹಿರಿಯ ಮುತ್ಸದ್ದಿಗಳು, ಕನ್ನಡ ಪರ ಹೋರಾಟಗಾರರು, ಜನರು ಮುಖ್ಯಮಂತ್ರಿ ಘೋಷಣೆಗಾಗಿ ಕಾಯ್ತಾ ಇದ್ರು. ಆಗಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಇದ್ರು. ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಲಿಯಿಂದ ತಂದ ನಾಡದೇವಿ ಚಿತ್ರಪಟಕ್ಕೆ ಪೂಜಿಸಿದ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ಪಂಪಾ ವಿರೂಪಾಕ್ಷ ದೇವರ ಸನ್ನಿಧಿಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಜೊತೆಗೆ ತಾವು ಪೂಜಿಸಿದ ನಾಡದೇವಿ ಚಿತ್ರವನ್ನ ಅಧಿಕೃತವಾಗಿ ಕನ್ನಡ ಭುವನೇಶ್ವರಿ ಚಿತ್ರವೆಂದು ಅಂಗೀಕರಿಸುವುದಾಗಿ ಹೇಳಿದರು. ಅವರ ಆಶಯದಂತೆ ಕನ್ನಡಮನ್ನ ಅಧಿಕೃತ ಭಾವಚಿತ್ರವಾಗಿ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಲಿ ಗ್ರಾಮದ ಅಂದಾನಪ್ಪ ದೊಡ್ಡಮೇಟಿ ಅವರ ಮನೆಯಲ್ಲಿರುವ ತಾಯಿ ಭುವನೇಶ್ವರ ಭಾವಚಿತ್ರ ಸರ್ಕಾರ ಘೋಷಣೆ ಮಾಡ್ತಿ. ಸೊ ಈ ರೀತಿಯಾಗಿ ಈ ಒಂದು ನಾಡಿಗೆ ಕೊಟ್ಟಂತ ಈ ಒಂದು ಭುವನೇಶ್ವರ ಚಿತ್ರವನ್ನ ಕೊಟ್ಟಂತ ಕೀರ್ತಿ ನಮ್ಮ ರೋಣ ತಾಲೂಕಿಗೆ ಸಲ್ಲುತ್ತೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇದನ್ನ ಎಷ್ಟು ಈ ರೋಣ ತಾಲೂಕಿನ ಬಗ್ಗೆ ಹೇಳಿದ್ರು ಕೂಡ ಕಡಿಮೆನೆ. ಸಮುದ್ರವನ್ನ ಬಗಸೆಯಲ್ಲಿ ಹಿಡಿದಷ್ಟು ನಮಗೆ ಆಗತ್ತೆ. ಎಷ್ಟು ಭವ್ಯವಾದಂತ ಇತಿಹಾಸ ರೋಣ ತಾಲೂಕಿದ್ದು ಇದೆ ಅಂತಕ್ಕಂಥದ್ದು ನಾನು ಇಲ್ಲೇ ನನ್ನ ಒಂದು ಮತಿಗೆ ಎಷ್ಟು ಅವಶ್ಯ ಇದೆ ಅದನ್ನ ಒಂದು ಕ್ರೋಢೀಕೃತ ಮಾಡಿ ನನ್ನ ಮಟ್ಟಿಗೆ ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನಗೆ ಒಂದು ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಂತ ಶಶಿಕಾಂತ್ ಪಟ್ಟಣ್ ಸರ್ ಅವರಲ್ಲಿ ಹಾಗೂ ವಚನ ಅಧ್ಯಯನ ವೇದಿಕೆಯ ಎಲ್ಲ ರೂವಾರಿಗಳ ಎಲ್ಲ ಸದಸ್ಯರಿಗೆ ಮತ್ತು ಇವತ್ತು ತಾವು ಎಲ್ಲ ಅದನ್ನ ಚಾಚು ತಪ್ಪದೆ ಶಾಂತತೆಯಿಂದ ತಾವು ಆಲಿಸಿ ನನಗೆ ಇನ್ನೂ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ನಾನು ಈ ಒಂದು ಪೀರಿಯಡ್ ನಲ್ಲಿ ಒಬ್ಬ ಹೊಸಬ. ನಾನು ಈಗ ಅಂಬೆಗಾಲ್ ಇರ್ತಕ್ಕಂಥ ವ್ಯಕ್ತಿ. ನಾನು ಇನ್ನೂ ಕೂಡ ಇತಿಹಾಸವನ್ನ ಕಲಿತಕ್ಕಂಥದ್ದು ಬಹಳ ಇದೆ. ನಾನು ಪದೇ ಪದೇ ಹೇಳ್ತಿರ್ತೇನೆ. ಏನಂತ ಹೇಳಿದ್ರೆ ಯಾವಾಗ ಫೋನ್ ಬಂತು, ಫೋನ್ ಹೇಳ್ತೈತೆ, ಪುಸ್ತಕ ಹೇಳ್ತೆ ಅಂತ ಏನಂತ ಹೇಳಿದ್ರೆ ನನ್ನ ಸಾವಿಗೆ ಫೋನೇ ಕಾರಣ ಅಂತಕ್ಕಂಥದ್ದು. ಆದ್ರೆ ಅದೇ ಫೋನ್ ಇವತ್ತ ಪುಸ್ತಕ ಮರುಜನ್ಮಕ್ಕ ಫೋನ ಕಾರಣ ಆಯ್ತು. ಇವತ್ತು ನನಗೆ ಈ ವಿಷಯ ಕೊಟ್ಟಿದ್ದಕ್ಕ ನಾನು ಅನೇಕ ಪುಸ್ತಕಗಳನ್ನ ಓದುವಂತ ಒಂದು ಪ್ರವೃತ್ತಿಯನ್ನು ನಾನು ಬೆಳೆಸ್ಕೊಂಡಿದ್ದು ಅದು ಈ ಒಂದು ಗೂಗಲ್ ಮೀಟ್ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ.
ಅಂತ ಒಂದು ವಿಚಾರವನ್ನ ನಾನು ಈ ವೇದಿಕೆಗೆ ಹಂಚ್ಕೊಂಡಿದ್ದೀನಿ. ಇದನ್ನ ಬಹಳಷ್ಟು ವಿಷಯವನ್ನು ತಿಳ್ಕೊಂಡಂತವ್ರು ನಮ್ಮ ಶಶಿಕಾಂತ್ ಪಟ್ಟಣ್ ಸರ್. ಬಹುಶಃ ಅವರು ಆಡು ಮುಟ್ಟದ ಗಿಡ ಇಲ್ಲ, ವಿಷಯ ಯಾವುದೇ ವಿಷಯನ ಅರಿದಂತ ವಿಷಯ ಇಲ್ಲ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ರೀತಿಯಲ್ಲಿ ಅವರು ಕೂಡ ನಮ್ಮ ನೆರೆಯ ತಾಲೂಕಿನವರು. ರಾಮದುರ್ಗ, ಇಲ್ಲಿಯ ಎಲ್ಲ ಒಂದು ರೋಣ, ರಾಮದುರ್ಗ, ಬದಾಮಿ, ನರಗುಂದ ಎಲ್ಲವ ನರನಾಡಿಗಳು ಕೂಡ ಸರಿಗೆ ಗೊತ್ತು. ನನಗೆ ತಿಳಿದ ಮಟ್ಟಿಗೆ ನಾನು ರೋಣ ತಾಲೂಕಿಗೆ ನನಗೆ ಎಷ್ಟು ಸಾಧ್ಯ ಇದೆ ಅದನ್ನ ಈ ವೇದಿಕೆಯಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಇಲ್ಲಿ ಉಪನ್ಯಾಸಕ್ಕೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ವಿಸ್ತಾರವಾಗಿ ರೋಣ ತಾಲೂಕಿನ ಸಾಂಸ್ಕೃತಿಕ, ಸಾಹಿತ್ಯಿಕ, ಕನ್ನಡ ಪ್ರೇಮ, ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಹೋರಾಟಗಾರರ ಬಗ್ಗೆ ಅತ್ಯಂತ ದೀರ್ಘವಾಗಿ ಮಾತನಾಡಿದ್ರು ಸರ್. ಅವ್ರು ಹೇಳಿದಾಗೆ ಹಲವಾರು ವಿಷಯಗಳನ್ನ ವಿರೂಪಾಕ್ಷಪ್ಪ ಅಬ್ಬಿಗಿರಿ ಅವರು ಎಲೆಮೆರೆಕಾಯಿ ಅಂತ ಇದ್ದಂಥವ್ರು, ಆಮೇಲೆ ನಿಲಗಂಗಯ್ಯ ಪೂಜಾರಿ ಅವರು ಅಕರಾನಿ ಅಂತ ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಅಂತ ತಿಳ್ಕೊಂಡು ಮಾಡಿ ಅದರಿಂದ MLA ಆದವರು. ಆ ಕಾಲಘಟ್ಟದೊಳಗ ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರು, ಆಮೇಲೆ ಮಹದೇವಪ್ಪ ಪಟ್ಟಣರು, ಇವರೆಲ್ಲರೂ 17-18 ಮಂದಿ MLA ಆಗಿದ್ರು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಲೋಕ ಸೇವಾ ಸಂಘದಿಂದ. ಹಿಂಗಾಗಿ ಸಮಾಜವಾದದ ಅತ್ಯಂತ ಲೋಹಿಯಾರ ಆಪ್ತರು ಆದಂಥವ್ರು. ಅಷ್ಟೇ ಅಲ್ಲ, ಜಯಪ್ರಕಾಶ್ ನಾರಾಯಣರು ಈ ಸಂಘ ಪರಿವಾರವನ್ನ ಅಥವಾ ಈ ಭಾರತ ಇವೇನು ಜನಸಂಘ ಅಂತಕ್ಕಂಥದ್ದು ಅದನ್ನ ಜನತಾ ಪಕ್ಷದೊಳಗ ಮರ್ಜ್ ಮಾಡೋದಾಗ ವಿರೋಧ ಮಾಡ್ತಕ್ಕಂಥವ್ರು ಇಬ್ಬರಲ್ಲಿ, ಒಬ್ರು ನಿಜಲಿಂಗಪ್ಪನವರು, ಇನ್ನೊಬ್ರು ಜಗಜೀವನ್ ರಾಮ್ ಲೇಟ್ ಆಗಿ ಬರ್ತಾರೆ. ಆಮೇಲೆ ಇನ್ನೊಬ್ರು ಅಂತಂದ್ರ ನಮ್ಮ ಇವತ್ತಿನ ನಿಲಗಂಗಯ್ಯ ಪೂಜಾರ್ ಅವರ ಸಂಪರ್ಕ ನಾನು ಇತ್ತು. ಧಾರವಾಡದಾಗ ಮನಿ ಇತ್ತು. ಬೆಳಗಾವಿಗೆ ಬಂದಾಗ ಅವರು ನಾಗನೂರು ಲೈಬ್ರರಿಗೆ ಬರ್ತಿದ್ರು, ನನಗೆ ಫೋನ್ ಮಾಡಿ ಕರೆಸ್ತಿದ್ರು. ಸಾಕಷ್ಟು ಸಲ ಅವ್ರ ಜೊತೆಗೆ ಚರ್ಚೆ ಮಾಡಿದೆ. ಅಂತ ಒಬ್ಬ ಕಾಣಲಿಲ್ಲ. ಅಷ್ಟೇ ಅಲ್ಲ, ಗಾಂಧೀಜಿ ಅವ್ರನ್ನ ಜಕ್ಲಿ ಗ್ರಾಮಕ್ಕೆ ಕರ್ಕೊಂಡ್ ಬಂದವರು ದೊಡ್ಡಮೇಟಿ ಅಂದಾಣಪ್ಪನವ್ರ ಬಗ್ಗೆ ನನಗೆ ವಿಶೇಷ ಗೌರವ ಅಂತಂದ್ರೆ 1937 ಮುಂಬೈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗ ರಾಮದುರ್ಗ ದುರಂತದ ಬಗ್ಗೆ ಧ್ವನಿ ಎತ್ತಿ ಅವತ್ತಿನ ಡೆಪ್ಯೂಟಿ ಸ್ಪೀಕರ್ ಆದಂತ ಷಣ್ಮುಖಪ್ಪ ಅಂಗಡಿ ಅಂತಕ್ಕಂಥವ್ರಿಗೆ ಗಮನ ತಂದು ಎಲ್ಲಾ ಉತ್ತರ ಕರ್ನಾಟಕದ ಲಿಂಗಾಯತ ಶಾಸಕರಿಗೆ, ಅವಾಗ ಮಹದೇವಪ್ಪ ಪಟ್ಟಣರವರಿಗೆ ಗಲ್ಲಾಗಿತ್ತು. ರಾಮದುರ್ಗದ ಸ್ವಾತಂತ್ರ್ಯ ಸಿಂಹ ಅಂತಕ್ಕಂಥವ್ರು ರಾಮದುರ್ಗ ದುರಂತ ಆಗಿರ್ತದೆ, ರಾಜನ ವಿರುದ್ಧ ಹೋರಾಟ ಮಾಡಿರ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಾರೆ. ಈ 8 ಜನರಿಗೆ ಗಲ್ಲಾಗತ್ತ. ಮಹದೇವಪ್ಪ ಪಟ್ಟಣರು ಈ ಹೋರಾಟವನ್ನ ಉಳಿಸ್ಕೋಬೇಕು ಅಂತಕೊಂಡು ಪಲಾಯನ ಅಂದ್ರ ಪರಾರಿಯಾಗಿ ಅವರ ಪರವಾಗಿ ಮೊಟ್ಟ ಮೊದಲಿಗೆ ಧ್ವನಿ ಎದ್ದವರು ಅಂತಂದ್ರ ದೊಡ್ಡಮೇಟಿ ಅಂದಾಣಪ್ಪನವರು. ಬಹಳ ದೊಡ್ಡ ಕ್ರಾಂತಿಕಾರಿ ಹೋರಾಟಗಾರರು ಅಂತಕ್ಕಂಥದ್ದು. ಆಮೇಲೆ ಮಾಳವಾಡರು ಕೂಡ ರೋಣದವರು. ಅವರು ಬಹುಶಃ ಹೇಳ್ತಾರಂತ ನಾನು ಮಾಡಿದೆ. ಬಹಳ ದೊಡ್ಡ ಸಂಶೋಧಕರು, ಕರ್ನಾಟಕ ವಿಶ್ವವಿದ್ಯಾಲಯದ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಅಂತಕ್ಕಂಥದ್ದು ಪುಸ್ತಕ ಬರೆದು ಅವರು ಕೂಡ ರೋಣದವರು. ಅತೀ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರರಾದಂತ ಭೀಮಸೇನ್ ಜೋಶಿ ಅವರು ರೋಣದವರು. ಅಂದ್ರೆ ರೋಣ ಅಲ್ಲಿ ಶಿವಗಳನ್ನು ಕೊಡ್ತು, ಅಲ್ಲಿ ಸಾಂಸ್ಕೃತಿಕ ಹೋರಾಟಗಾರರನ್ನು ಕೊಡ್ತು, ಸಾಹಿತ್ಯಿಕಗಳನ್ನು ಕೊಡ್ತು, ಸಂಶೋಧಕರನ್ನು ಕೊಡ್ತು, ಸ್ವಾತಂತ್ರ್ಯ ಪ್ರೇಮಿಗಳನ್ನು ಕೊಟ್ಟರು, ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದವರನ್ನು ಕೊಟ್ಟರು. ಹಿಂಗಾಗಿ ಒಟ್ಟಾರೆ ರೋಣ ಅಂತಕ್ಕಂಥದ್ದು ನಮ್ಮ ಹೊಳೆ ಆಲೂರು ವೆಂಕಟರಾಯರು ಬೀಡಿ ಕಾರ್ಖಾನೆಗಳನ್ನ, ಹಂಚಿನ ಕಾರ್ಖಾನೆಗಳನ್ನ ಅಂದ್ರ ಸ್ವಯಂ ಉದ್ಯೋಗವನ್ನ ಹುಟ್ಟಾಕ್ಬೇಕು ಅಂತಕ್ಕಂಥದ್ದು. ಮತ್ತೆ ರಂಶ್ರೀ ಮುಗುಳಿ ಅಂತ ಒಬ್ಬ ದೊಡ್ಡ ವಿಮರ್ಶಕ ಕನ್ನಡ ಸಾರಸ್ವತ ಲೋಕದಾಗ ಯಾರೂ ಕಾಣಿಲ್ಲ. ಕುವೆಂಪುರ ಆದಿಯಾಗಿ ಎಲ್ಲರೂ ಕೂಡ ರಂಶ್ರೀ ಮುಗುಳಿ ಅವರನ್ನ ಒಪ್ಕೊಂಡಂಥದ್ದು. ನಾವು ಇಲ್ಲಿ ರೋಣ ಸುತ್ತಮುತ್ತಲಿನ ಪ್ರದೇಶ ಹೆಂಗಿತ್ತಂದ್ರೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹೊಸ ಅಧ್ಯಾಯಗಳನ್ನ ಬರೆದ್ರು ಅಂತಕ್ಕಂಥದ್ದು. ಗಿರಡ್ಡಿ ಗೋವಿಂದರಾಜ್ ಅಂತಕ್ಕಂಥವ್ರು ನಮ್ಮ ಕಲಬುರ್ಗಿಯವರ ಆತ್ಮೀಯರು. ಅವ್ರು ಇಂಗ್ಲಿಷ್ MA ಮತ್ತು MA ಕನ್ನಡವನ್ನ ಮಾಡ್ಕೊಂಡ್ರು. ಅವರು ಕೂಡ ಬಹಳ ದೊಡ್ಡ ವಿಮರ್ಶಕರು. ಕನ್ನಡ ಸಾರಸ್ವತ ಲೋಕದೊಳಗ 9ನೇ ಕಾಲಘಟ್ಟದ ಒಬ್ಬ ಅಗ್ರ ವಿಮರ್ಶಕ ಸಾಹಿತ್ಯ ಅಂತಂದ್ರೆ ಗಿರಡ್ಡಿ ಗೋವಿಂದರಾಜ್. ಅವರ ನಾಟಕ ಇರ್ಬೋದು, ಅವರ ಸಾಹಿತ್ಯ ಕವನ ಇರ್ಬೋದು, ಕಾವ್ಯ ಇರ್ಬೋದು, ಅವರ ವಿಮರ್ಶೆ ಇರ್ಬೋದು, ಎಲ್ಲದರೊಳಗೆ ಒಂದು ಹೊಸತನವನ್ನ ಕಾಣ್ತಕ್ಕಂಥವ್ರು. ಅದೇ ರೀತಿ ಸೋಮಶೇಖರ್ ಇಮ್ರಾಪುರ್ ಅವರು. ಹಿಂಗಾಗಿ ಆರ್ಶಿರಮಠರಾಗ್ಲಿ ಸಾಕಷ್ಟು ಜನ ಸಾಹಿತ್ಯಿಕ. ಅದು ರೋಣ ತಾಲೂಕ ಉಳಿದ ತಾಲೂಕಾಗ ನೋಡಿದ್ರೆ ಗದಗ ಜಿಲ್ಲೆದಾಗ ದೊಡ್ಡ ತಾಲೂಕು ಅಂತ ಅನಿಸ್ಕೊಂಡ್ರು ಕೂಡ ಉಳಿದ ಸಮಗ್ರ ತಾಲೂಕು ಪಕ್ಕದ ತಾಲೂಕಾಗ ನೋಡಿದ್ರೆ ಸಣ್ಣ ತಾಲೂಕು ಅದು. ಅಲ್ಲಿ ಗುಳೇದಗುಡ್ಡ, ಅಲ್ಲಿ ಗಜೇಂದ್ರಗಡ, ಆಮೇಲೆ ಸುತ್ತಮುತ್ತಲಿನ ಎಲ್ಲ ಒಂದು ಹೋರಾಟಕ್ಕೆ, ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣಕ್ಕೆ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಕೊಡುಗೆ
ಅಂದ್ರೆ ರಾಷ್ಟ್ರ ನಿರ್ಮಾಣ ಇರ್ಬೋದು, ಏಕೀಕರಣ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು. ಅವ್ರ ನಾಟಕ ಬಹಳಷ್ಟು ನಾಟಕ ಕಂಪನಿಗಳು ರೋಣ ತಾಲೂಕಿನ ಮುಂದೆ ಸೂಡಿ ನಾಟಕ ಸೂಡಿ ರೋಣ ತಾಲೂಕಿನ ನಾಟಕ ಕಂಪನಿಗಳು ಎಷ್ಟು ಅದಾವ ಅಂತಂದ್ರೆ ಬಹಳಷ್ಟು ನಾಟಕ ಕಂಪನಿಗಳು ಅಲ್ಲಿಂದ ಬಂದು ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಶಂಕರ್ ಕುಪ್ಪಸ್ದವರು ಅವ್ರು ಹೇಳಿದ್ರು ಅದೊಂದು ಅವ್ರಿಗೆ ಏನೇ ವಿಷಯ ಕೊಟ್ಟರು ಹಿಂದ್ಕೊಂದು ನಾವು ನಿತ್ಯಾನಂದ ಸ್ವಾಮಿಗಳ ಬಗ್ಗೆ, ಶಿವಾನಂದ ಸ್ವಾಮಿಗಳ ಶಿವಾನಂದ ಆಶ್ರಮದ ಬಗ್ಗೆ ಕೊಟ್ಟಾಗ ಅವರೆಲ್ಲರೂ ಕೂಡ ಋಣದವ್ರ. ಅವರೆಲ್ಲ ಕಂಪ್ಲೀಟ್ ಆಗಿ ನಮ್ಮ ಅವರ ಬಸವಗಿರಿ ಗುರಪ್ಪನವರಾಗಿರ್ಬೋದು, ದಾನಿಗಳು, ದಾಸೋಹಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ನನಗೆ ಹಳ್ಳಿ ಮಳ್ಳಿ ಕಾಣ್ತಕ್ಕಂಥದ್ದು ಅಂದ್ರೆ ಆ ಸುತ್ತಮುತ್ತಲಿನ ರೋಣ ಪರಿಸರದ ಒಂದು ಚಿತ್ರಣ ಅಂತಕ್ಕಂಥ ಒಂದು ಸಣ್ಣ ತಾಲೂಕು. ನಮ್ಮ ಶರಣಮ್ಮ ಗೊರೆವಾಳ ಅವರು ಕೂಡ ಅವ್ರ ಮನೆಯವರು ರೋಣದವರು. ಮೊದಲಿಗೆ ನಾನು ಪ್ರೊಫೆಸರ್ ಪ್ರೇಮಾದೇವಿ ಅಣ್ಣಿಗಿರಿ ಅಕ್ಕ ಅವ್ರನ್ನ ಕರೆದು ಆಮೇಲೆ ಸಂವಾದದೊಳಗ ಶರಣಮ್ಮ ಗೊರೆವಾಳ ಅವರು ಮತ್ತು ಉಳಿದವರು ಮಾತಾಡ್ಲಿ. ಪ್ರೊಫೆಸರ್ ಪ್ರೇಮಕ್ಕ ಅಣ್ಣಿಗಿರಿ ಅವರು ತಮ್ಮ ಅನಿಸಿಕೆಗಳನ್ನ, ಭಾವನೆಗಳನ್ನ ವ್ಯಕ್ತ ಮಾಡ್ಲಿ ಅಂತ ಅವ್ರನ್ನ ಹೇಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಈ ಸಂಘಟನೆಗಳ ಅಡಿಯಲ್ಲಿ ನಡೆಯುತ್ತಿರುವ 288ನೆಯ ಈ ವಿಶೇಷ ದತ್ತಿ ಉಪನ್ಯಾಸವನ್ನು ನಮ್ಮ ಮಾವನವರು ಹಾಗೂ ಅತ್ತೆಯವರ ಹೆಸರಿನಲ್ಲಿ ನಡೆದದ್ದು ನನಗೆ ಹಾಗೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಅತ್ಯಂತ ಆನಂದದ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಇದಕ್ಕ ಪ್ರೊಫೆಸರ್ ಶಂಕರ್ ಕುಪ್ಪಸ್ ಸರ್ ಅವರು ರೋಣ ತಾಲೂಕಿನ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಕೊಡುಗೆ ಈ ವಿಷಯ ಕುರಿತು ಸವಿಸ್ತಾರವಾಗಿ, ಅತ್ಯಂತ ಸುಂದರವಾಗಿ, ಮತ್ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿದ್ದಿಲ್ಲ. ಅಬ್ಬಿಗೇರಿಯವ್ರ ಬಗ್ಗೆ ಇನ್ನು ಬಸರಿಗಿರಿದವ್ರ ಬಗ್ಗೆ ಅಂಥ ಮಹನೀಯರ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ರು. ಮತ್ತೆ ಅನೇಕ ಸಾಹಿತಿಗಳಾದಂತ R.C. ಹಿರೇಮಠರು, ಮತ್ತ ಗೋಕಾಕರು, ಮುಗುಳಿಯವರು, ಮತ್ತೆ ಬುಸೂರ್ ಮಠ ಅವರು ಅಂಥವ್ರೆಲ್ಲ ಅಲ್ಲಿಯವರು ಅಂತ ಕೇಳಿದಾಗ ನಮ್ಗೆ ನಿಜಕ್ಕೂ ಹೆಮ್ಮೆ ಅನಿಸ್ತು. ನಮ್ದು ಲಕ್ಷ್ಮೇಶ್ವರ ತಾಲೂಕು, ಅದು ಕೂಡ ಗದಗ ಜಿಲ್ಲೆಯಲ್ಲಿ ಬರುವಂತಹದ್ದು. ಇದು ಒಂದು ಮತ್ತೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈ ಎರಡೂ ದೃಷ್ಟಿಯಿಂದ ಈ ಒಂದು ಅನುಭವ ದತ್ತಿ ದಾಸೋಹಕ್ಕೆ ಒಂದು ಹೊಸ ಕಳೆ, ಒಂದು ಹೊಸ ಮೆರುಗು ಸರ್ ತಂದು ಕೊಟ್ರಂದು ಅಭಿಮಾನ ಪೂರ್ವಕವಾಗಿ ಹೇಳ ಬಯಸ್ತೀನಿ. ದರಾಸಲ ಏನಾಗ್ತಿತ್ತು, ನಮ್ಮ ಹಿರಿಯರ್ ನೆನೆಸುದಂದ್ರೆ ಅವತ್ತಿನ ದಿವ್ಸ ಒಂದು ವೈಯಕ್ತಿಕ ಕಾರ್ಯವಾಗಿ ಪೂಜಾ, ಸಿಹಿ ಊಟ ಇಷ್ಟ ಮಾಡಿ ಮುಗಿಸ್ಬಿಡ್ತಿದ್ವಿ. ಆದ್ರ ಈ ಸಲ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಹಾಗೂ ರಾಜಣ್ಣ ಸರ್ ಅವರು, ಆಮೇಲೆ ರುದ್ರಮೂರ್ತಿ ಸರ್ ಅವರು, ದಾನಮ್ಮ ಮೇಡಮ್ ಅವರು, ಇನ್ನೂ ಉಳಿದಂತ ಅನೇಕ ಸಂಘಟಕರು, ಸಂಯೋಜಕರು, ಇವರೆಲ್ಲರ ಅವಿಶ್ರಾಂತ ಒಂದು ಪ್ರಯತ್ನದಿಂದ ಇಂಥ ಒಂದು ಅಕ್ಕನಗಿರಿನಂತಹ ಸಂಘಟನೆಗಳನ್ನ ಮಾಡಿ ಅಂತರ್ಜಾಲದ ಮೂಲಕ ನಮ್ಮ ಹಿರಿಯರನ್ನ ಸ್ಮರಿಸಲಿಕ್ಕೆ ಒಂದು ಸದಾವಕಾಶ ಮಾಡಿಕೊಟ್ಟದ್ದು ನಿಜಕ್ಕೂ ಒಂದು ಅಭಿನಂದನೀಯ ಸಂಗತಿ ಅಂತ ಹೇಳ್ತೀನಿ. ಅದಕ್ಕ ಸರ್ ಉಪನ್ಯಾಸ ಒಂದು ಮೆರುಗು ಕೊಟ್ಟಂಗಾಯ್ತು. ಅದಕ್ಕೆ ಎಲ್ಲರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಚಿರಋಣಿಯಾಗಿರುವೆ. ಅನಂತ ಧನ್ಯವಾದಗಳು ಸಲ್ಲಿಸುವೆ ಹಾಗೂ ಶರಣಾರ್ಥಿಗಳನ್ನು ಕೂಡ ಹೇಳ್ತೀನಿ. ಇನ್ನ ನಮ್ಮ ಅತ್ತೆಯವ್ರ ಬಗ್ಗೆ ಒಂದೆರಡೇ ಮಾತು ಹೇಳ್ಬೇಕಂದ್ರ, ನಮ್ಮ ಮನೆಯವ್ರು ಚಿಕ್ಕವರಿದ್ದಾಗಲೇ ಅವರು ಲಿಂಗೈಕ್ಯರಾದ್ರು. ಹಿಂಗಾಗಿ ನಾನಂತೂ ಕಾಣ್ಲೇ ಇಲ್ಲ. ಅವರ ಕಾರ್ಯಾಚರಣೆ, ಕ್ರಿಯಾಶೀಲತೆ, ಎಲ್ಲರೊಂದಿಗೆ ಹೊಂದಿಕೊಂಡುವಂತಹ ತಾಳ್ಮೆ, ಸಂಸಾರ ತೊಡಕನ್ನು ಎದುರಿಸುವಂತಹ ಕುಶಾಗ್ರಮತಿ, ಸಂಸಾರ ನಿರ್ವಹಿಸುವ ಜಾಣ್ಮೆ ಎಲ್ಲವನ್ನೂ ನಾನು ಕೇಳಿ ಮನಗಂಡಿರುವೆ. ಅವರ ಸೇವಾ ಮನೋಭಾವ, ಕಾರ್ಯತತ್ಪರತೆ ನಮ್ಗೆಲ್ಲಾ ಪಾಲಿಸಬೇಕಾದ ಆದರ್ಶ ಅಂತ ತಿಳಿದು ನಾನು ಬದುಕ್ತಾ ಇದ್ದೀನಿ. ಇನ್ನು ನಮ್ಮ ಅವನ ಬಗ್ಗೆ ಹೇಳ್ಬೇಕಂದ್ರ, ನಾ ಯಾವಾಗ್ಲೂ ಅವರನ್ನ ಅಜ್ಜ ಅಂತ ಕರಿತಿದ್ದೆ. ಸಂಬಂಧಿಕರಲ್ಲೇ ಕೊಟ್ಟ ಕಾರಣ ನಾ ಮದುವೆಗೆ ಮುಂಚೆ ಅಲ್ಲಿ ಹೋಗ್ತಿದ್ದೆ. ಅಜ್ಜನ ಮನೆಯೇ ಗಂಡನ ಮನೆ ಆಕತ್ತಂತ ನನಗೂ ಗೊತ್ತಿದ್ದಿಲ್ಲ. ನಮ್ಮ ತಂದೆ ತೀರಿಕೊಂಡ ನಂತರ ಅವರು ನನಗೆ ತಂದೆ ಸ್ಥಾನವನ್ನು ಕೊಟ್ಟವರು ನಮ್ಮ ಅಜ್ಜ ಅಂದ್ರ. ಆಮೇಲೆ ನಾನು ಹಿರಿ ಸೊಸೆ ಅಂತ ಹೇಳಿ ಮನೆ ಯಾವುದೇ ಒಂದು ಸಂಗತಿಗಳು ಇದ್ರು, ಹಣಕಾಸಿನ ವ್ಯವಹಾರ ಇರ್ಲಿ, ಎಲ್ಲವೂ ನನ್ನೊಂದಿಗೆ ಮೊದಲು ಅವ್ರು ತಿಳಿಸ್ತಿದ್ರು, ವ್ಯವಹರಿಸ್ತಿದ್ರು. ಅದನ್ ಕಂಡ ನಮ್ಮ ಮನೆಯವರು ಅಂತಿದ್ರು, ಮಾವ ಸೊಸಿ ಕೂಡಿ ಎಲ್ಲಾ ಲೆಕ್ಕಾಚಾರ ಮಾಡ್ತೀರಿ, ಕಿಸೆ ನಂದು ಕತ್ತರಿಸ್ತೀರಿ ಅಂತ ಚಾಟಿ ಮಾಡ್ತಿದ್ರು. ಅಂತಹ ಒಂದು ಸರಳ ಹೆಂಗರಳಿನ ಸ್ವಭಾವ ನಮ್ಮ ಅವರು. ಆದ್ರ ಒಂದು ವಿಷಾದ ಸಂಗತಿ ಅಂದ್ರೆ, ಅವ್ರು ಚಿಕ್ಕವರಿದ್ದಾಗನ ತಬ್ಬಲಿಯಾಗಿ ಅಜ್ಜಿ ಮನಿಯೊಳಗ ಬೆಳಿತಾ ಇದ್ದಾರ, ಹೆಣ್ಣಮ್ಮನ ಮನಿಯೊಳಗ. ಆಕೆ ಜನ್ಮಸಮ್ಮ ಅಣ್ಣಿಗೇರಿ ಅಂತ ಹೇಳಿ, ಆಕೆಯ ಕಾರಣದಿಂದಲೇ ನಮ್ಮ ಮನೆತನಕ್ಕೆ ಅಣ್ಣಿಗೇರಿ ಅಂತ ಅಡ್ಡ ಹೆಸರು ಬಂದದ್ದು. ಆಕೆಯ ಆಶ್ರಯದೊಳಗ ಬೆಳೆದಂತ ನಮ್ಮ ಅಜ್ಜ ಮುಂದ ಇವರು ಮಕ್ಕಳೆಲ್ಲಾ ಸಣ್ಣವರಿದ್ದಾಗ ನಮ್ಮ ಅತ್ತೆಯವರನ್ನು ಕಳ್ಕೊಳ್ತಾರ. ಹಿಂಗಾಗಿ ಅವ್ರಿಗೆ ಮುಂದ್ ಬರ್ತಾ ಕಣ್ಣು ಕೂಡ, ಅವ್ರ ವಯಸ್ಸಾದಂಗ ಅವ್ರ ಕಣ್ಣು ಕೂಡ ಮಂಜಾಕೊತ್ ಹೋಗಿ 2ನೇ ಕಣ್ಣು ಕೂಡ ನಾವು ಇದ್ದಾಗ
ಕಡಿಮೆ ಆಕೋತ ಬಂತವ್ರ ಕಣ್ಣು ಇದು ಅದು ದೃಷ್ಟಿ ದೋಷ ಆಗಿ ಅದಕ್ಕ ಇದಾತು. ಆಗಿನ ಕಾಲಕ್ಕ ಆಸ್ಪತ್ರೆಗಳ ವ್ಯವಸ್ಥೆನೂ ಅಷ್ಟು ಇದ್ದಿದ್ದಿಲ್ಲ. ಮುಂದೆ ನಮ್ಮ ಮನೆಯವರು ತಿಳುವಳಿಕೆ ತಮಗ್ ಬಂದಾಗ ಅದನ್ನ ಬಹಳಷ್ಟು ಕಡೆ ತೋರಿಸಿದ್ರು. ಮೋದಿಯವ್ರ ಕಡೆ, ಡಾಕ್ಟರ್ ಮೋದಿಯವ್ರ ಕಡೆ ತೋರಿಸಿ ಎಲ್ಲಾ ಪ್ರಯತ್ನವನ್ನು ಮಾಡಿದ್ರು, ಅಷ್ಟಾಗ್ಲಿಲ್ಲ. ಅದಕ್ಕ ನಮ್ಮ ಮನೆಯವ್ರಿಗೆ ಇದನ್ನೆಲ್ಲಾ ಹೇಳಿದ್ರೆ ಅವ್ರಿಗೆ ವ್ಯಥೆ ಅನಿಸ್ತದ, ದುಃಖ ಹಂಚ್ಕೋಬಾರ್ದು ಅಂತಿರ್ತಾರ. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರ, ನಮ್ಮ ಅಜ್ಜ ಒಂದಿನಾನು ಈ ಕೊರಗನ ಯಾರಿಗೂ ವ್ಯಕ್ತ ಮಾಡ್ಲಿಲ್ಲ ಅಂತ ತನ್ನ ನೋವು ತನ್ನೊಳಗ ಇಟ್ಕೊಂಡು ಎಲ್ಲಾರ ಜೋಡಿ ಸಂತೋಷದಿಂದ ಇರ್ತಿದ್ರು. ಅದು ನಮಗ ಆದರ್ಶ ಆಗಿತ್ತು. ಯಾರು ಹೊರಗೆ ಅಡ್ಡಾಡ್ತಿದ್ರಂದ್ರ ಅವ್ರ ಹೆಣ್ಮಕ್ಳ ಇರ್ಲಿ, ಅಕ್ಕ ಅವ್ವ ಅಥವಾ ಗಂಡ್ಮಕ್ಳ ಇರ್ಲಿ, ಎಲ್ಲಾರನು ಕರ್ಕೊಂತ ಧ್ವನಿ ಮೇಲೆ ಅವ್ರ ಗುರ್ತ ಹಿಡಿದು ಅವ್ರ ಜೋಡಿ ಮಾತಾಡ್ತಿದ್ರು ಅವ್ರು. ಮತ್ತೊಂದ್ ಏನ್ ವಿಶೇಷ ಅಂತಂದ್ರ, ನಾವ್ ಯಾವಾಗಾರ ನಾವು ಸೂಟಿಗೊಮ್ಮೆ ಊರಿಗೆ ಹೋಗ್ತಿದ್ವಿ, ತಪ್ಪದ ತವ್ರ ಮನೆಗ್ ಹೋದಂಗ ಮಾಡ್ತಿರಂತ ನಾ ಹೇಳ್ತಿದ್ದೆ ಇವ್ರಿಗೆ. ಅಂದ್ರ ಅಷ್ಟು ಸೂಟಿ ಬಿಟ್ಟು ಮರ್ದಿನ ಸೀದಾ ನಮ್ಮ ಮಾವಗ್ ಬರ್ಲೇಬೇಕು ನಾವ್. ಆಗ್ಲೇ ಪತ್ರಗಳು ಬರ್ತಿದ್ವು ಅವ್ರಿಗೆ ನಮ್ಗೆಲ್ಲ. ನಾವ್ ಹೋದ್ ಕೂಡ್ಲೇನ ಅಷ್ಟ ಅವ್ರಿಗೆ ಸಂತೋಷ ಆಗ್ತಿತ್ತು. ನಾ ಬಂದ್ ಕೂಡ್ಲೆ ಒಂದ್ ದೊಡ್ಡ ಲಿಸ್ಟ್ ಹೇಳವ್ರ ನನ್ಗ. ಏನಂತಂದ್ರ, ಈಗ ಇಂಥವ್ರ ಮನೆಗೆ ಅಡ್ಗಿ ಕೊಡ್ಬೇಕು, ಇಂಥವ್ರ ಮನೆಗ್ ಕುಸ ಮಾಡುದು, ಇಂಥವ್ರ ಮನೆಗ್ ಹೋಗುದು. ಅಂದ್ರ ಒಬ್ರು ಹೆಣ್ಮಕ್ಳು ಇಲ್ಲ ಅಂತ ಹೇಳಿ ಮಕ್ಕಳನ್ನ ಬೆಳೆಸ್ಲೇ ಇಲ್ಲ ಅವ್ರು. ತಾಯಿಯ ಒಂದು ಆಸರೆಯಾಗಿ ಕೂಡ 4 ಮಕ್ಕಳನ್ನ ಅವ್ರು ಬೆಳೆಸಿದ್ರು. ಅವೆಲ್ಲಾ ಲಿಸ್ಟ್ ನೋಡಿ ಅವೆಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಮತ್ ಯಾರನ್ನ ಮಾತಾಡಿಸ್ತಿತ್ತಂದ್ರ ಕರ್ಕೊಂಡ್ ಹೋಗಿ ಅವ್ರನ್ನೆಲ್ಲಾ ಮಾತಾಡ್ಸ್ಕೊಂಡು ಬರ್ತಿದ್ರು. ನಾವಿಲ್ದಾಗ ಏನ್ ಮಾಡೋರಂದ್ರ ಒಬ್ರನ್ನ ಯಾರನ್ನಾರ ಕರ್ಕೊಂಡು ಜೋಡ್ ಮಾಡ್ಕೊಂಡ್ ಹೋಗಿ ಯಾರ್ದು ಸುಖ ದುಃಖ ಇದ್ರ ಅವ್ರನ್ನೆಲ್ಲಾ ಕೇಳ್ಕೊಂಡ್ ಬಂದು ಅವ್ರಿಗೆಲ್ಲಾ ಒಂದ್ ಸಾಂತ್ವನ ಹೇಳ್ತಿದ್ರು. ಅಂತ ಒಂದು ಹೆಂಗರಳಿನ ಸ್ವಭಾವದವ್ರು ನಮ್ಮ ಅಜ್ಜ ಆಗಿದ್ರು. ಅವ್ರನ್ನ ಎಷ್ಟು ನೆನಪಿಸ್ಕೊಂಡ್ರು ನನಗ್ ಕಡಿಮೆನೆ ಅನಿಸ್ತತಿ. ಅವರು ತಮ್ಮ ಕೊನೆಗಾಲದೊಳಗ ನಮ್ಮ ನಮ್ಮ ಮಾವನವರು, ನಮ್ಮ ಅಜ್ಜ ಮತ್ ನಮ್ ನಾದ್ನಿ ಮತ್ ನಮ್ ತಾಯಿ ಎಲ್ಲರೂ ಅಲ್ಲೇ ಕಲಬುರ್ಗಿಯಲ್ಲಿ ನಾವ್ ಇದ್ದಲ್ಲಿ ಲಿಂಗೈಕ್ಯರಾದ್ರು. ಒಂದು ಸಮಾಧಾನ, ಅವ್ರ ಕೊನೆಗಾಲದೊಳಗ ನಾನು ಕೆಲವಾದ್ರೂ ಸೇವೆ ಮಾಡಿದ್ನಲ್ಲ ಅಂತ ಹೇಳಿ ಒಂದ್ ಸಮಾಧಾನ ಅನಿಸ್ತದ. ಆದ್ರ ಅವರ ಋಣ ಎಂದಿಗೂ ನಾ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತ ನಮ್ಮ ಮಾವಾರ್ದೊಂದು ವಿಶೇಷ ಗುಣ ಅಂತಂದ್ರ, ಗುರು ಜಂಗಮರ ಬಗ್ಗೆ ಅಪಾರವಾದ ಭಕ್ತಿ ಇತ್ತು. ನಿತ್ಯ ಲಿಂಗ ಪೂಜೆ ಮಾಡ್ಕೊತಿದ್ರು. ಮತ್ತ ಈ ಶ್ರಾವಣ ಮಾಸ ಬಂತಂದ್ರ ಸೋಮವಾರಕ್ಕೊಮ್ಮೆ ಜಂಗಮರ ಮನೆಗೆ ಬರ್ಲೇಬೇಕು. ಅವ್ರ ಪ್ರಸಾದ ಪಾದೋದಕ ಎಲ್ಲಾ ಮುಗಿದ ಮೇಲೆನ ನಮ್ಮ ಮನೆಯೊಳಗೆ ಎಲ್ಲರಿಗೂ ಊಟದ ವ್ಯವಸ್ಥೆ. ಅಂದ್ರ ಆ ರೀತಿಯಾದ ಗುರುಗಳ ಸಂಬಂಧವು ಕೂಡ ಅಷ್ಟೇ ಆತ್ಮೀಯವಾಗಿತ್ತು, ಅಷ್ಟೇ ಅನ್ಯೋನ್ಯವಾಗಿತ್ತು. ಯಾರೊಂದಿಗೂ ಕೂಡ ಕಷ್ಟದಲ್ಲಿದ್ದಾರಂದ್ರ ತಮ್ಮ ಕೈಲಿ ಆದಷ್ಟು ಸಹಾಯ ಸಹಕಾರಗಳನ್ನು ಎಂದೂ ಅವರು ಬಿಡ್ತಿದ್ದಿಲ್ಲ. ಅವ್ರು ತೋರಿಸಿದಂತಹ ಪ್ರೀತಿ ಅಂತಃಕರಣಕ್ಕ ಯಾವುದು ಸಾಟಿ ಅಲ್ಲ ಅಂತ ನನಗ ಅನಿಸ್ತತಿ. ಆದ್ರೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ಸ್ ಅವರವರು, ಇನ್ನುಳಿದ ಎಲ್ಲ ಸಂಘಟಕರು ಈ ಒಂದು ನೆನಪಿಸ್ಕೊಳ್ಳಿಕ್ ಒಂದು ಅವಕಾಶ ಮಾಡಿರಿ. ಅವರ ಋಣ ತೀರ್ಸಕ್ ಆಗ್ಲಿಲ್ಲ ಅಂದ್ರು ತಮ್ಮೊಂದಿಗೆಲ್ಲ ಸಹಕರಿಸಲಿಕ್ಕೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿರಿ. ಅದಕ್ಕಾಗಿ ನಮ್ಮೆಲ್ಲ ಕುಟುಂಬದ ಪರವಾಗಿ ಇನ್ನೊಮ್ಮೆ ತಮಗೆ ಅನಂತ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಅತ್ಯಂತ ಭಾವಪೂರ್ವಕವಾಗಿ ತಮ್ಮ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಅಜ್ಜ ಮತ್ತು ಮಾವನವರಾದಂತ ಶ್ರೀ ಶಿವಮೂರ್ತಪ್ಪ ಬಸಪ್ಪ ಅಣ್ಣಿಗಿರಿ ಅವರ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾದಂತ ಮಾತುಗಳನ್ನು ಮಾಡಿದ್ದಾರೆ. ಪ್ರೊಫೆಸರ್ ನಿಂಗಪ್ಪ ಅವರು ಮಾತಾಡ್ತಾರ ಕೇಳಿ ಮೇಡಮ್. ನಿಂಗಪ್ಪ ಅಣ್ಣಿಗಿರಿ ಅವರು. ಮಾತಾಡ್ತಾರೆ ನಿಂಗಪ್ಪ ಅವ್ರು ಮಾತಾಡ್ತಾರೆ. ಇಲ್ರಿ ಸರ್, ಅವ್ರಿಗೆ ಬಹಳ ಇದು ಅದಾರಿ. ಅವ್ರ ಅಪ್ಪಾರ್ಗತೆನ ಅಗದಿ ಹಂಗ ಮಾಡ್ಕೋತಾರ, ತ್ರಾಸ ಮಾಡ್ಕೋತಾರ. ಪ್ರೊಫೆಸರ್ ಶರಣಮ್ಮ ಗೋರೆಬಾಳ್. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಯಾರಿದ್ರು ಮಾತಾಡ್ಲಿ ಸರ್. ಆಯ್ತ್ರಿ, ಇದಾದ್ಮೇಲೆ ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಉಪನ್ಯಾಸ ನಿಜಕ್ಕೂ ಬಹಳ ವಿಶೇಷವಾಗಿತ್ತು. ಈ ಒಂದು ದತ್ತಿ ಉಪನ್ಯಾಸ ಇಟ್ಟಂತ ಪ್ರೇಮಕ್ಕ ಅಣ್ಣಿಗೇರಿ ಮೇಡಮ್ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಂಥ ಒಂದು ದತ್ತಿ ಉಪನ್ಯಾಸಗಳು ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಅವರು ಬದುಕಿದ ರೀತಿ, ಅವರ ಜೀವನ, ಅವ್ರ ಸಂಸ್ಕೃತಿ, ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳು, ಸಾಧನೆಗಳು ಎಲ್ಲವನ್ನು ಕೂಡ ಇವತ್ತು ನೆನಿಲಿಕ್ಕೆ ಆಯ್ತು. ಮೇಡಮ್ ಅವರ ಭಾವುಕರಾಗಿ ಏನ್ ಮಾತಾಡಿದ್ರು, ನಿಜವಾಗಿಯೂ ನನಗೂ ಕೂಡ ಒಂದು ಕಣ್ಣೀರು ಬಂದಂಗಾಯ್ತು. ಅಷ್ಟು ಹಿರಿಯರನ್ನ ನೆನೆಯುವುದಕ್ಕೆ ಇದೊಂದು ದತ್ತಿ ಉಪನ್ಯಾಸ ಬಹಳ ಒಂದು ಸಾರ್ಥಕ ಕಾರ್ಯಕ್ರಮ ಅಂತ ಅನಿಸ್ತು. ಜೊತೆಗೆ ಶಂಕರ್ ಕುಪ್ಪಸ್ ಸರ್ ಅವರು ರೋಣ ತಾಲೂಕಿನ ಸಾಂಸ್ಕೃತಿಕ ಸಾಹಿತ್ಯಿಕ ಕೊಡುಗೆಗಳ ಕುರಿತಾಗಿ ಬಹಳ ಉತ್ತಮವಾದಂತ ಉಪನ್ಯಾಸವನ್ನ ನೀಡಿದ್ರು. ನನಗ್ ಬಹಳ ಖುಷಿ ಯಾಕಾಯ್ತಂದ್ರ ನಮ್ಮ ಮನೆಯವರು ಕೂಡ ರೋಣ ತಾಲೂಕಿನ ಬೆಳವಣಿಗೆಯವರು.
ಹೀಗಾಗಿ ರೋಣದ ಒಂದು ಈ ಎಲ್ಲಾ ಕೊಡುಗೆಗಳು ನನಗ ನಿಜವಾಗಿಯೂ ಗೊತ್ತಿರ್ಲಿಲ್ಲ. ಹೀಗಾಗಿ ಇವತ್ತು ಬಹಳಷ್ಟು ಮಾಹಿತಿಗಳನ್ನ ನಾನು ತಿಳ್ಕೊಂಡೆ. ರೋಣ ತಾಲೂಕು ಏನು ಸಾಂಸ್ಕೃತಿಕ ಕೊಡುಗೆಗಳಿರ್ಬೋದು, ರಾಜಕೀಯ ಕೊಡುಗೆಗಳಿರ್ಬೋದು, ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂತ ಅಂದಾನಪ್ಪ ದೊಡ್ಡಮೇಟಿ ಅವರು, ನೆಲ್ಲೂರು ಶಿವಪ್ಪ ಅವರು, ಆಮೇಲೆ ನೀಲ್ಗಂಗಯ್ಯ ಪೂಜಾರ್ ಅವರು, ಬಸರಿಗಿಡದ ವೀರಪ್ಪನವರು, ಇವರೆಲ್ಲರ ಒಂದು ಸಾಧನೆಗಳನ್ನ ಕೇಳಿ ಬಹಳ ಮನಸ್ಸಿಗೆ ಸಂತೋಷ ಆಯ್ತು. ಕುಪ್ಪಸ್ ಸರ್ ಬಹಳ ಚೆನ್ನಾಗಿ ಅದ್ರ ಬಗ್ಗೆ ವಿವರಣೆಯನ್ನ ನೀಡಿದ್ರು. ಅವರಿಗೆ ನಾವು ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಇನ್ನಷ್ಟು ಸಾಹಿತ್ಯಿಕ ಕೊಡುಗೆಗಳನ್ನ ಕೇಳ್ಬೇಕನ್ನುವಂತ ಆಸೆ ಇತ್ತು. ಅವ್ರ ಮಾತು ಇನ್ನೂ ಕೇಳಬೇಕು ಅನ್ನುವಷ್ಟ್ರಲ್ಲೇ ಅವರು ಮುಗಿಸಿದ್ರು. ರಂಶ್ರೀ ಮುಗುಳಿ ಅವ್ರಿರ್ಬೋದು, ಮಾಳ್ವಾಡ್ ಅವ್ರಿರ್ಬೋದು, ಗಿರಡ್ಡಿ ಗೋವಿಂದರಾಜ್ ಅವರು, ಸೋಮಶೇಖರ್ ಇಂಬ್ರಾಪುರ್ ಅವರು, ಒಟ್ಟಾರೆ ರೋಣ ತಾಲೂಕಿನ ಒಂದು ಸಾಹಿತ್ಯಿಕ ಕೊಡುಗೆನೂ ಕೂಡ ಬಹಳಷ್ಟು ಇದೆ ಅನ್ನುವಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಹೀಗಾಗಿ ಆ ಒಂದು ಬಹಳ ಆಸಕ್ತಿಯಿಂದ ಕೇಳಿದೆ ನಾ ಇವತ್ತು ಉಪನ್ಯಾಸವನ್ನ. ರೋಣ ಬಗ್ಗೆ ನಾನು ಬಹಳ ತಿಳ್ಕೊಂಡೆ. ಹೀಗಾಗಿ ಇದನ್ನ ಏರ್ಪಡಿಸಿದಂತ ಶಶಿಕಾಂತ್ ಪಟ್ಟಣ್ ಸರ್ಗೂ ಮತ್ತು ಉಪನ್ಯಾಸ ನೀಡಿದಂತ ಶಂಕರ್ ಕುಪ್ಪಸ್ತ್ ಅವರಿಗೂ ಮತ್ತು ದತ್ತಿ ದಾಸೋಹಿಗಳಾದಂತ ಪ್ರೇಮಾದೇವಿ ಅಣ್ಣಿಗೇರಿ ಮೇಡಮ್ 3 ಜನರಿಗೂ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯವ್ರು ಒಂದ್ ಸೆಕೆಂಡ್ ಮಾತಾಡ್ತಾರಂತ ಸರ್, ಅವರು ಕೇಳಿದ್ರು ಇದನ್ನೆಲ್ಲ. ಅಖಂಡಪ್ಪ ಗುರೇಬಾಳ್ ಸರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಇವತ್ತು ರೋಣ ತಾಲೂಕು ಬಗ್ಗೆ ಎಲ್ಲ ಹಿರಿಯರ ಒಂದು ಚರಿತ್ರೆ ಕೇಳಿ ನನಗೆ ಬಹಳ ಖುಷಿ ಆಯ್ತು. ನಾನು ರೋಣ ತಾಲೂಕಿನಲ್ಲಿ ಹುಟ್ಟಿದ್ದು ನನ್ನ ಜನ್ಮನೂ ಸಾರ್ಥಕ ಆಯ್ತು ಅನ್ಕೊಂಡಿದ್ದೀನಿ. ನಾನು ಬಹಳ ಹೆಮ್ಮೆಯಿಂದ ನಮ್ಮ ರೋಣ ತಾಲೂಕದ ಎಲ್ಲ ಹಿರಿಯರಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದ. ಅವ್ರೇನೋ ಭಾವುಕರಾದಾರ ಸರ್ ಅವ್ರು ಗೊತ್ತಾಯ್ತು. ಓಕೆ ಸರ್, ಧನ್ಯವಾದ ಎಲ್ಲರಿಗೂ. ಸಂಯುಕ್ತ ಬಂಡಿಯವರು, ಕಳಕಪ್ಪ ಬಂಡಿಯವರ ಮನೆಯವರು ಅಕ್ಕಾರ ಮಾತಾಡ್ತಾರೆ. ಸಂಯುಕ್ತ ನಮಸ್ಕಾರ ಸರ್. ಮಾತಾಡ್ರಿ. ಮತ್ತೆ ಮೊದಲಿಗೆ ಎಲ್ಲ ಅಕ್ಕನರಿವಿದವರಿಗೆ ನಮಸ್ಕರಿಸುತ್ತಾ, ಇವತ್ತ ರೋಣ ತಾಲೂಕ್ನಾಗ ನಾ ಅದೇನಂದ್ರೆ ಕರೆನ ಹೆಮ್ಮೆ ಆತು. ನಮ್ಮ ಇವತ್ತು ಉಪನ್ಯಾಸಕರು ಶಂಕರ್ ಸರ್ ಅವ್ರು ಇಷ್ಟೆಲ್ಲ ಉಪನ್ಯಾಸ ನಮ್ಮ ತಾಲೂಕಿನ ಬಗ್ಗೆ ಮಾಡ್ತಾರಂದ್ರೆ ಅವ್ರ ಕರೆನ ಒಂದ್ ದೊಡ್ಡ ಶರಣಾರ್ಥಿನ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಒಂದು ತಾಲೂಕಿನ ಬಗ್ಗೆ ಇತಿಹಾಸ ಇಷ್ಟು ಪುಸ್ತಕಗಳನ್ನು ಓದಿ ನಾವು ಒಗ್ಗೂಡಿ ಮಾತಾಡ್ಯಾರಂದ್ರೆ ಸರ್ ಇನ್ನೂ ನಮ್ಮ ತಾಲೂಕಿನ ಇತಿಹಾಸ ಮಾತಾಡ್ಬೇಕಂದ್ರೆ ಭಾಳ ಐತಿ. ಒಂದು ಇತಿಹಾಸ ಭಾಳ ಐತಿ ಸರ್. ನೀವು ಭಾಳ ಚಂದ ಎಲ್ಲಾ ಸಾಹಿತಿಗಳನ್ನಾಗ್ಲಿ, ಸ್ವತಂತ್ರ ಹೋರಾಟಗಾರರಾಗ್ಲಿ, ಎಲ್ಲರನ್ನೂ ರಾಜಕೀಯವಾಗಿ ತಗೊಂಡು ಎಲ್ಲರದ್ದು ಬಗ್ಗೆ ಭಾಳ ಚಂದ ಹೇಳಿದ್ರಿ. ಮೇಲಾಗಿ ಹೇಳ್ಬೇಕಂದ್ರೆ ನಮ್ಮ ರೋಣ ತಾಲೂಕಿನಾಗ ನಾ ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ 2 ವಾಡೆಗಳದಾವ ಇಲ್ಲಿ. ಒಂದು ಶಿವಾಜಿ ಮಹಾರಾಜರ ಒಂದು ಹೊಂದ್ಕೊಂಡಂತ ಒಂದು ಛತ್ರಪತಿ ಶಿವಾಜಿಯವ್ರ ಮರಾಠರದ ಒಂದು ವಾಡೆ ಗಜೇಂದ್ರಗಢದಾಗ ಇರ್ಬೇಕಾದ್ರೆ, ಶಾಂತಗಿರಿ ಒಳಗ ಕಿತ್ತೂರು ಚೆನ್ನಮ್ಮನ ಒಂದು ಗಂಡನ ಮನೆ ಅಂತ ಅಲ್ಲಿ ಒಂದು ವಾಡೆ ಐತ್ರಿ. ಹಿಂಗ್ ನಮ್ಮ ರೋಣ ತಾಲೂಕ್ನಾಗ 2 ವಾಡೆಗಳು ಹೊಂದ್ಕೊಂತ ಈಗೇನ ನೀವು ಕೊಪ್ಪಳ ಒಂದು ನೇಮಗ್ಗ ಇದು ನೇಕಾರ ಮಗ್ಗ ಐತಿ ಅಂತ ಹೇಳಿದ್ರಲ್ಲ, ಆದ್ರ ಗಜೇಂದ್ರಗಢದಾಗ ಇತ್ತೀಚಿನ ದಿನಗಳೊಳಗ ನೇಕಾರ ಮಗ್ಗ ಇರುದಂತ ಪಟೇದ್ ಅಂಚಿನ ಸೀರೆಗೆ ಕೇಂದ್ರ ಸರ್ಕಾರದಿಂದ ಒಂದು ಟ್ಯಾಕ್ಸ್ ಸಿಕ್ಕೈತಿ ವಿಶೇಷವಾಗಿ ರೋಣ ತಾಲೂಕಿಗೆ. ಅದು ಗಜೇಂದ್ರಗಢದ ಎಲ್ಲಾ ನೇಕಾರ ಸಂಘದ ಒಂದು ಹೋರಾಟಕ್ಕೆ ಒಂದು ಜಯ ಸಿಕ್ಕೈತಿ, ಇತ್ತೀಚೆಗೆ ಅಷ್ಟ ಸಿಕ್ಕೈತಿ. ಅದಕ್ಕ ಒಂದು ಟ್ಯಾಕ್ಸ್ ಸಿಕ್ಕೈತಿ ಅಂದ್ರೆ ನಮ್ಮ ರೋಣ ತಾಲೂಕ್ನಾಗ ಇನ್ನೂ ನಮ್ಮ ತಾಲೂಕು ಎಲ್ಲೆಲ್ಲಿ ಮಟ್ಟಕ್ಕೆ ಒಯ್ದೈತಿ ಅಂದ್ರೆ, ಇವತ್ತು ಹೇಳಿದ್ರೆ ಭುವನೇಶ್ವರಿ ಫೋಟೋ ಅಂತ ಹೇಳಿದ್ರೆ ಬಹಳಷ್ಟು ಮಂದಿ ಇತ್ತೀಚಿನ ರಾಜಕಾರಣಿಗಳು ಆ ಫೋಟೋ ಬದಲಾಯಿಸ್ಬೇಕಂದ್ರೆ ಆ ಫೋಟೋ ನಮ್ಮ ಅಂದಾನಪ್ಪ ದೊಡ್ಡಮೇಟಿ ಅವರ ಒಂದು ನೆನಪು ಯಾರಿಂದೂ ಬದಲಾಯಿಸಕ್ಕಾಗಲ್ಲ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಬದಲಾಯಿಸಿದ್ದು ಮೊನ್ನೆ ಒಂದ್ಸಲ ನಾನು ಕಂಡು ಬಂದಿತ್ತು. ಆದ್ರೆ ಭುವನೇಶ್ವರಿ ಫೋಟೋ ನಮ್ಮ ತಾಲೂಕಿಂದ ಹೋಗೈತೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡ್ಬೇಕು. ಈಗ ಒಬ್ರು ಸರ್ ಮಾತಾಡಿದ್ರು, ನಾ ರೋಣ ತಾಲೂಕಿನಾಗ ಹುಟ್ಟಿದ್ದ ಹೆಮ್ಮೆ ಪಡ್ತೇನಂತ. ನಾ ರೋಣ ತಾಲೂಕಿನಾಗ ಜನಸೇವೆ ಮಾಡಕ ಜನ ನಮಗ 3 ಸಲ ಅವಕಾಶ ಮಾಡಿಕೊಟ್ಟಂತ ರೋಣ ತಾಲೂಕಿನ ಜನಕ್ಕೆ ನಾ ಯಾವತ್ತೂ ಋಣಿ ಆಗಿರ್ತೇನಿ. ರೋಣ ಇದಷ್ಟ ಅಲ್ಲ, ಸಂಸ್ಕೃತ ಸಾಹಿತ್ಯ ಬಗ್ಗೆ ಮಾತಾಡಿದ್ರಿ, ಇದಷ್ಟ ಅಲ್ಲ, ರೋಣ ಮಾತಾಡ್ಬೇಕಂದ್ರೆ ಎಲ್ಲಾ ಒಂದು ವಿಚಾರ ಒಳಗೂ ರೋಣ ತಾಲೂಕು ಅತಿ ಹೆಮ್ಮೆಯಿಂದ ಐತೆ ಅಂತ ನಾ ಭಾಳ ವಿಶ್ವಾಸದಿಂದ ಹೇಳಕ್ ಬಯಸ್ತೀನಿ. ಇದಕ್ಕೆಲ್ಲ ಅವಕಾಶ ಮಾಡ್ಕೊಂತ ಶಶಿಕಾಂತ್ ಪಟ್ಟಣ್ ಸರ್ ಅವರು ಎಷ್ಟು ವಿಷಯನ ನೀವು ಅಕ್ಕನರಿವಿದಾಗ ಕೇಳ್ಕೊಳಕತ್ತೀನಿ. ಇತ್ತೀಚಿನ ದಿನ ಒಳಗ ನಾ ಈ ಒಂದು ಮೀಟ್ನಾಗ ಬಂದಾಗಿಂದ ಬಹಳಷ್ಟು ವಿಷಯ ನಾಲೆಜ್ ಆಗ್ಲಿ, ನಮ್ಮ ಇತಿಹಾಸವನ್ನ ನಾ ಪಡ್ಕೊಳಕತ್ತೀನಿ. ಇದರಿಂದ ಈ ಒಂದು ಎಲ್ಲ ಅಕ್ಕಿನರಿವಿದವರಿಗೆ
ನಾನು ಒಳ್ಳೆ ಒಂದು ವಿಚಾರಗಳೈತಿ, ಇದು ಇನ್ನೂ ಹಿಂಗ ಮುಂದುವರ್ಕೊಂತ ಹೋಗ್ಲಿ ಅಂತ ತಮ್ಮಲ್ಲಿ ಕೇಳ್ಕೊಂತ ನಾನು ಮಾತಾಡಕ್ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಇನ್ನೊಂದ್ಸಲಿ ನಾ ಶಂಕರ್ ಸರ್ ಅವರಿಗೆ ನಂದೊಂದು ದೊಡ್ಡ ನಮಸ್ಕಾರ. ಅವ್ರಿಗೆ ಸಾಕಷ್ಟು ಸಾಹಿತ್ಯ ಹೊಂದಂತ ನಮ್ಮ ಶಂಕರ್, ನಮ್ಮ ರೋಣ ತಾಲೂಕಿನ ಸರ್ ಇಂಥವ್ರೊಬ್ರು ಅದಾರ ಅಂತ ಹೇಳಾಕ ನಾ ಹೆಮ್ಮೆ ಪಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್, ಶಾರದಾ ಪಾಟೀಲ್ ಮೇಟಿ, ಬದಾಮಿ. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೆ ಸಹೋದರ ಶಂಕರ್ ಕುಪ್ಪಸ್ತವರು ಒಂದು ರೋಣ ತಾಲೂಕಿನ ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಕೊಟ್ಟಂಗ ಫುಲ್ ಕಂಪ್ಲೀಟ್ ಮಾಹಿತಿ ಕೊಟ್ರು. ಆಮೇಲೆ ಒಂದ್ ಸ್ವಲ್ಪ ಬಿಟ್ರ ಅಂತ ಅನಿಸ್ತೈತಿ ನನಗ. ಆಧ್ಯಾತ್ಮಿಕ ಕೊಡುಗೆಗಳನ್ನ ಅವರು ಯಾಕೋ ಮರ್ತರು ಇದು ಅಥವಾ ಗೊತ್ತಾಗ್ಲಿಲ್ಲ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯೂ ಸಾಕಷ್ಟು ಕೊಡುಗೆಗಳನ್ನ ರೋಣ ತಾಲೂಕು ನೀಡಿದ. ಒಂದು ಹೇಳ್ಬೇಕು ಅಂತಂದ್ರ ಆ ರೋಣ ತಾಲೂಕು ಆ ಸುತ್ತಮುತ್ತಲಿನ ಒಂದು ಏನ ಪ್ರದೇಶ ಇತ್ತು, ಈ ವಿದ್ಯೆಯಿಂದ ಬಹಳ ವಂಚಿತವಾಗಿತ್ತು. ಅಂಥ ಸಮಯದೊಳಗ ಮತ್ತೆ ಬಹಳ ಮೌಢ್ಯಗಳಿಗೆ, ಮೂಢನಂಬಿಕೆಗಳಿಗೆ ಎಲ್ಲ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತಹದ್ದು ತಾಲೂಕದು. ಅದಕ್ಕೆ ನಮ್ಮ ಗದಗಿನ ಅಜ್ಜಾರು ಹೇಳ್ತಿದ್ರು, ಜಾಣ ಜಕ್ಲಿ ಕ್ವಾಣ ರೋಣ ಅಂತ. ಅಂದ್ರ ಆ ರೀತಿ ಹೇಳ್ತಿದ್ರು ಅವರು. ಬಟ್ ಇವಾಗ ಏನಾಗಿತ್ತು ಅಂತಂದ್ರೆ ಈ ಇಬ್ಬರು 3 ಮಂದಿ ಸಾಧಕರು ಅಲ್ಲಿ ಸಾಕಷ್ಟು ಬೆಳಕನ್ನ, ಒಂದು ಅರಿವನ್ನ ಮೂಡಿಸಿದ್ರು. ಮೊದಲೇದಾಗಿ ಅನ್ನದಾನೇಶ್ವರ ಮಹಾಸ್ವಾಮಿಗಳು, ಅವರು ಬೆತ್ತದ ಅಜ್ಜಾರಂತೆ ಪ್ರಸಿದ್ಧ ಆಗಿದ್ರು. ಅವರು ಇಡೀ ರೋಣ ತಾಲೂಕು ಪೂರ್ತಿ ಅಡ್ಡಾಡಿ ಒಂದು ಜೋಳಿಗೆಯನ್ನ ಹಾಕಿ ಜೋಳವನ್ನ, ಕಾಳುಗಳನ್ನ ಸಂಗ್ರಹ ಮಾಡಿ ಅವಾಗೊಂದು ಶಿಕ್ಷಣ ಸಂಸ್ಥೆಯನ್ನ ತೆಗೆದ್ರು. ಈ ಶಿಕ್ಷಣ ಸಂಸ್ಥೆಗೆ ಬಹಳಷ್ಟು ಜನ ತನು ಮನ ಧನಗಳಿಂದ ಸಹಾಯ ಮಾಡಿದರು. ಈ ಶಿಕ್ಷಣ ಸಂಸ್ಥೆ ಬೆಳಿಬೇಕಾತು ಅಂದ್ರ ಈಗ ನೀವು ಇವರು ಶಂಕರ್ ಕುಪ್ಪಸ್ತವ್ರು ಪ್ರಸ್ತಾಪ ಮಾಡಿದಂತೆ ವಿಮರ್ಶಕ ಸಾಹಿತಿ ಧಾರವಾಡದಲ್ಲಿ ಇರುವಂತಹದ್ದು ಮೂಲತಃ ಅಬ್ಬಿಗೇರಿಯವರು ಗಿರಡ್ಡಿ ಗೋವಿಂದರಾಜ್ ಅವರು. ಗಿರಡ್ಡಿ ಗೋವಿಂದರಾಜ್ ಅವರ ಅಣ್ಣೊಬ್ರು CA ಗಿರಡ್ಡಿ ಅಂತಿದ್ರು. ಅವರು ಆ ಹೈಸ್ಕೂಲ್ ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ರು. ಇವರಿಬ್ರು ಕೂಡಿಸಿ ಒಂದು ನಾಟಕ ಕಂಪನಿ ಮಾಡಿ ತಾವೇ ನಾಟಕಗಳನ್ನ ಮಾಡಿ ಹಣವನ್ನ ಸಂಗ್ರಹಿಸ್ತಿದ್ರಂತ. ಅದ್ರೊಳಗ ಗಿರಡ್ಡಿ ಗೋವಿಂದರಾಜ್ ಅವರು ಹುಡುಗಿ ಪಾತ್ರ ಮಾಡ್ತಿದ್ರಂತ, ಹೆಣ್ಣಾಗಿ ಇದನ್ ಮಾಡ್ತಿದ್ರಂತ. ಇವನ್ನೆಲ್ಲ ಒಂದು ಶತಮಾನೋತ್ಸವದ ಒಂದು ಸಂದರ್ಭದೊಳಗ ಅವರು ಗಿರಡ್ಡಿ ಗೋವಿಂದರಾಜ್ ಅವರು ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ಹಾಗೆ ಕುರುಡಗಿ ಗ್ರಾಮದೊಳಗ ಈ RC ಹಿರೇಮಠ ಅವರು ಒಂದು 7-8 ವರ್ಷದ ಬಾಲಕ, ಒಂದು ಬಡ ಜಂಗಮ ಕುಟುಂಬದಲ್ಲಿ ಬೆಳೆದಂತಹ ಒಂದು 7-8 ವರ್ಷದ ಕಪ್ಪನ್ನ ತೆಳ್ಳನ್ನ ಬಾಲಕ ದಿನಾಲೂ ಅಲ್ಲೊಂದು ಮಠ ಅದ, ಆ ಗದ್ದಿಗೆ ಅನ್ನದಾನೇಶ್ವರ ಮಠ, ಅಲ್ಲಿ ಪೂಜಾ ಮಾಡಿ ಬರುದು ಸಣ್ಣವರಿದ್ದಾಗ ರೂಢಿ ಮಾಡ್ಕೊಂಡಿದ್ರಂತವ್ರು. ಅವಾಗ ಒಂದ್ಸಲ ಏನಾಗ್ತೈತಿ, ಅನ್ನದಾನೇಶ್ವರ ಮಹಾಸ್ವಾಮಿಗಳು, ಇವ್ರು ಬೆತ್ತದ ಅಜ್ಜಾರ ಅಂತಾರಲ್ಲ, ಅವರು ಅಲ್ಲಿ ಹೋಗಿರ್ತಾರ. ಎಲ್ಲಿ ಕುರುಡಗಿ ಒಳಗ. ಅವತ್ತ ಅಲ್ಲಿ ಅನ್ನದಾನೇಶ್ವರ ಒಂದು ಪುರಾಣವನ್ನ ಹಚ್ಚಿರ್ತಾರ. ಅವಾಗ ಪುರಾಣಿಕ ಬರುದಿಲ್ಲ. ಇವರು 2 ಹೊತ್ತು ಪೂಜಾ ಮಾಡ್ತಿದ್ರು ಆ ಗದ್ಗಿದ್. ಯಾರು RC ಹಿರೇಮಠರು, 7-8 ವರ್ಷದ ಬಾಲಕ. ಅವರು ಗಂಟಿ ಬಾರಿಸ್ಕೊಂತ ವಿಭೂತಿ ಡಾಳವಾಗಿ ಹಚ್ಕೊಂಡು ಕೆಂಪು ವಸ್ತ್ರ ಇದನ್ನ ಸುತ್ತಕೊಂಡು ಗಂಟಿ ಬಾರಿಸ್ಕೋತ ಬಂದ್ರಂತ. ಅವಾಗ ಇವರು ಬೆತ್ತದ ಅಜ್ಜಾರು ಬಹಳ ಚಿಂತಾಕ್ರಾಂತರಾಗಿ ಕುಳಿತಿದ್ರು. ಯಾಕಂದ್ರೆ ಪ್ರವಚನಕಾರರು ಬಂದಿರ್ಲಿಲ್ಲ. ಅದಕ್ಕ ಅವರು ಈ ಹುಡುಗಗೆ ಹೇಳಿದ್ರಂತ, ಇಲ್ಲ ಮತ್ತೆ ನೀನೇ ಇವತ್ತ ಪ್ರವಚನ ಮಾಡ್ಬೇಕು, ಮತ್ತ ಒಂದಿಷ್ಟು ವಚನಗಳನ್ನ ಹಾಡಿ ಇವತ್ತಿನ ಸಭೆಯನ್ನ ನೀನ ನಿರ್ವಹಿಸ್ಬೇಕು ಅಂತ. ಅವರು ಒಲ್ಲದ ಮನಸ್ಲಿಂದನ ಒಂದು ತರದ ಅಳಕಿನಿಂದಲೇ ಅವರು ಒಪ್ಪಿಕೊಂಡು ಬಹಳ ನಿರರ್ಗಳವಾಗಿ ಒಂದು ತಾಸಿನ ಮೇಲೆ ಪ್ರವಚನ ಮಾಡಿದಾಗ ಬೆತ್ತದ ಅಜ್ಜಾರು ಆ ಮಗುಗೆ, ಇಲ್ಲಪ್ಪ ನೀನು ಮುಂದೆ ಬಹಳ ದೊಡ್ಡ ಮನುಷ್ಯ ಆಗ್ತಿದಿ, ಬಹಳ ದೊಡ್ಡ ಕೀರ್ತಿ ಗಳಿಸ್ತಿದಿ, ಇಡೀ ವಚನ ಸಾಹಿತ್ಯಕ್ಕ ಕರ್ನಾಟಕಕ್ಕ ನೀನು ಪ್ರಸಿದ್ಧ ಆಗ್ತಿ ಅಂತ ಹೇಳಿದ್ರಂತ. ಅವರೇ ಆ ಬಾಲಕನೇ ಮುಂದೆ RC ಹಿರೇಮಠರಾಗಿ ಬೆಳೆದ್ರು ಅಂತ ಹೇಳಿ ಇದ್ರೊಳಗೆ ಬರ್ತದ, ದಾಖಲೆ ಆಗಿರೋದು. ಆಮೇಲೆ ಇನ್ನೊಂದು ಶಂಕರ್ ಕುಪ್ಪಸ್ತವ್ರು ಮಾಡ್ತಾರೋ ಏನೋ, ನಾರಾಯಣಪುರ ಅಂತ ಬರ್ತೈತಿ. ಅದು ಚಾಮರಸನ ಜನ್ಮಸ್ಥಳ ಅಂತ ಹೇಳ್ತಾರ. ಅಲ್ಲಿ ನನಗೂ ಹೋಗುದಾಗಿಲ್ಲ ಕಾರಣಾಂತರಗಳಿಂದ. ಅಲ್ಲಿ ಚಾಮರಸನ ಒಂದು
ಗುಡಿ ಐತೋ ಏನೈತೋ ನನಗ್ ಗೊತ್ತಿಲ್ಲ. ಅಲ್ಲಿ ಇದು ಚಾಮರಸನ ಜನ್ಮಸ್ಥಳ ಅಂತ ಬರ್ದದ್ದನ್ನ ನಾನು ಓದಿದ್ದಷ್ಟ. ಆಮೇಲೆ ಇನ್ನೊಂದು ಕೋಡಿಕೊಪ್ಪದ ಹುಚ್ಚೀರಪ್ಪಜ್ಜ ಅಂತ ಹೇಳಿ, ಅವರು ಕೂಡ ಬಹಳ ಒಂದು ದಾರ್ಶನಿಕ ಕವಿ. ಏನ್ ಬಹಳ ಮಾತಾಡ್ತಿರ್ಲಿಲ್ಲ, ಓದ್ಕೊಂಡವ್ರಲ್ಲ, ಆದ್ರೆ ಏನೋ ಒಂದು ಸಾಧಕರು. ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು ಅನ್ನುವಂತ ಒಂದು ಉಕ್ತಿಯಿಂದನೇ ಪ್ರಸಿದ್ಧಿಯನ್ನು ಪಡೆದಂತವ್ರು. ಸಾವಿರಾರು ಭಕ್ತರನ್ನ ಹೊಂದಿದಂತಹ ಕೋಡಿಕೊಪ್ಪದ ಈರಪ್ಪಜ್ಜನ ಮಠ. ಆಮೇಲೆ ಇನ್ನೊಂದು ಇಟಗಿ ಭೀಮಾಂಬಿಕೆ ಕೂಡ ಇದು ಇಟಗಿಯೊಳಗ ರೋಣ ತಾಲೂಕು ಬರ್ತೈತೆ. ಅದು ಕೂಡ ಆ ಭೀಮಾಂಬಿಕೆ ಕೂಡ ನೀವೆಲ್ಲಾರು ಕೇಳಿರಿ. ಭೀಮಾಂಬಿಕೆ ಇದು ಸಾಕಷ್ಟು ಒಂದು ಹಾಲು ಮತದ ಒಬ್ಬಕಿ ಸಾಧಕಿ ಆಕೆಗೂ ಸಾಕಷ್ಟು ಜನ ಶ್ರದ್ಧಾ ಭಕ್ತಿಯಿಂದ ಆಕೆಯು ನಡ್ಕೋತಾರ. ಮತ್ತ ಈಗ ಶಿಕ್ಷಣ ಸಂಸ್ಥೆಗಳು, ರಾಜೀವ್ ಗಾಂಧಿ ಎಜುಕೇಶನ್ ಸೊಸೈಟಿ ಅಂತ ಹೇಳಿ ರೋಣದೊಳಗ ಸಾಕಷ್ಟು ದೊಡ್ಡ ಸಂಸ್ಥೆ. ಅದರಲ್ಲಿ ಹಲವಾರು ಅಂಗ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಪ್ರಾರಂಭ ಆಗ್ಯಾವ. ಮತ್ತೆ ನಮ್ಮ ಅನ್ನದಾನೇಶ್ವರ ಮಠದಿಂದ, ಕಾಲೇಜ್ದಿಂದ ಕೂಡ ಸಾಕಷ್ಟು, ಅನ್ನದಾನೇಶ್ವರ ವಿದ್ಯಾವರ್ಧಕ ಸಂಘದಿಂದ ಕೂಡ ಸಾಕಷ್ಟು ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಒಂದು ಅನ್ನ ಅಕ್ಷರ ಕ್ರಾಂತಿಗೆ ಕಾರಣೀಭೂತವಾಗಿದೆ ಅಂತ ಹೇಳಿದ್ರು. ಆಮೇಲೆ ಜ್ಞಾನದೇವ್ ದೊಡ್ಡಮೇಟಿಯವರು MLA ಇದ್ದಾಗ ನಾನು ಅಲ್ಲೇ ರೋಣ ತಾಲೂಕು ನರೇಗಾಲದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದೆ. ಅವರಂತ ಸರಳ ವ್ಯಕ್ತಿಯನ್ನ ನಾನು ನೋಡಿಲ್ಲ. ಅವರು ಯಾವಾಗ್ಲೂ ಒಬ್ಬರೇ ಅಡ್ಡಾಡ್ತಿದ್ರು, ಬಸ್ನೊಳಗೆ ಅಡ್ಡಾಡ್ತಿದ್ರು. ಬುತ್ತಿ ಕಟ್ಕೊಂಡು ಬೆಂಗಳೂರು ಬಸ್ಸಿಗೆ ಸಾಯಂಕಾಲ ಹೊರಡು 8 ಗಂಟೆಗೆ ಬಸ್ಸಿಗೆ ರೊಟ್ಟಿ ಬುತ್ತಿ ಕಟ್ಕೊಂಡು ವಿಧಾನಸಭೆಯೊಳಗ ಅವ್ರು ಹೋಗಿ ಅವ್ರ ರೂಮ್ ಏನ್ ಇರ್ತಿತ್ತು, ರೋಣ ತಾಲೂಕಿನ ಎಲ್ಲಾ ಜನರ ಹೆಚ್ಚ ಕಡಿಮೆ ಬೆಂಗಳೂರಿಗೆ ಹೋದ್ರ ಅವರಲ್ಲೇ ಇರ್ತಿದ್ರು. ಮತ್ತೆ ರೊಟ್ಟಿ, ಮಾದ್ಲಿ, ಶೇಂಗಾ ಚಟ್ನಿ ಇಂಥವೆಲ್ಲ ಅಲ್ಲಿ ಬಂದಂತ ಅವರು ಏನ್ ದೂರುಗಳನ್ನ ತಗೊಂಡು ತಮ್ಮ ತೊಂದರೆಗಳನ್ನ ವಿವರಿಸ್ಲಿಕ್ಕೆ ಬಂದವ್ರಿಗೆ ಎಲ್ಲರಿಗೂ ಅವರು ಅಲ್ಲೇ ಉಳಿಸ್ಕೊಂಡು, ತಮ್ಮ ಕೊಠಡಿಯೊಳಗೆ ಉಳಿಸ್ಕೊಂಡು ಅವ್ರಿಗೆಲ್ಲ ಪ್ರಸಾದ ಮಾಡಿಸ್ತಿದ್ರು. ಮತ್ತ ಅವ್ರ ಕೆಲಸ ಮಾಡಿಕೊಡ್ತಿದ್ರು. ಆದ್ರ ಅಂತ ನಿಷ್ಠಾವಂತರಿಗೆ ಇದಕ್ಕ ಕಾಲ ಇಲ್ಲ ಈಗ. ಅವ್ರನ್ನ ಮತ್ತೊಂದು ಸಲ ಇಲೆಕ್ಷನ್ನಾಗ ಅವರು ಆರಿಸಿ ಬರ್ಲಿಲ್ಲ. ಇವಾಗ ತಮ್ಗೆಲ್ಲ ಗೊತ್ತಿರುವಂತೆ ಇಲೆಕ್ಷನ್ ಯಾವ ರೀತಿ ನಡೀತಾವ, ನೋಟೆಲ್ಲ ನೋಟಿನ ಮೇಲೆ ನಡೆಯುವಂತ ಕಾಲ ಇದು. ಅಂದ್ರೊಳಗ ಅಂತ ಒಂದು ನಿಷ್ಠಾವಂತರಿಗೆ ಈಗ ಕಾಲ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಅಬ್ಬಿಗೇರಿ ವಿರೂಪಾಕ್ಷನವ್ರ ಬಗ್ಗೆ ಹೇಳಿದ್ರು. ನೀಲ್ಗಂಗಯ್ಯ ಪೂಜಾರ್ ಕೂಡ ಬಹಳ ಈ ಲಿಂಗ ತತ್ವದ ಆರಾಧಕರವರು. ಅವಾಗ ಅವರು ನಮ್ಮ MP ಇರ್ತಿದ್ರು. ಆದ್ರ ಅವ್ರು ಒಂದು ದಿವಸ ಪ್ರಚಾರಕ್ಕೆ ಬರ್ತಿದ್ದಿಲ್ಲ. MP ಇಲೆಕ್ಷನ್ ಹೆಂಗ ನಡೀತಿದ್ದೇನೋ ಒಟ್ಟ ನಾವು ಹೋಗಿ ಮತ ಹಾಕಿ ಬರ್ತಿದ್ವಿ. ಯಾರು ಪ್ರಚಾರ ಮಾಡ್ತಿದ್ದಿಲ್ಲ, ಯಾರು ನಿಂತಾರ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಅಷ್ಟೊಂದು ಇದು ಪ್ರಚಾರ ಇರ್ಲಿಲ್ಲ. ಅಂತದ್ರೊಳಗ ಅವರು ಆರ್ಸಿ ಬರ್ತಿದ್ರು. ನೀಲ್ಗಂಗಯ್ಯ ಪೂಜಾರಾಗ್ಲಿ, ನಮ್ಮ ಜ್ಞಾನದೇವ್ ದೊಡ್ಡಮೇಟಿಯವರಾಗ್ಲಿ ಆರ್ಸಿ ಬಂದ್ರು. ಕೆಲವು ದಿವಸ ಮತ್ತೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಇವಾಗ್ಲೂ ಕೂಡ ದೊಡ್ಡಮೇಟಿಯವ್ರ ಮನೆಯೊಳಗ ಮೂಲ ಭುವನೇಶ್ವರಿ ತಾಯಿಯ ಒಂದು ದೊಡ್ಡ ಚಿತ್ರ ಇದೆ, ಪೇಂಟಿಂಗು. ಅದರ ಮುಂದೆ ಯಾವಾಗ್ಲೂ 24/7 ಅಂತಾರಲ್ಲ, ಹಂಗ ಯಾವಾಗ್ಲೂ ಒಂದು ನಂದಾದೀಪ ಉರಿತಿರ್ತದೆ. ಇಷ್ಟು ಕನ್ನಡ ಪ್ರೇಮ ಈಗ್ಲೂ ಉಳಿಸ್ಕೊಂಡ್ ಬಂದಾರ ಮಂತ್ಯಂದವ್ರು. ಇಂಥ ಒಂದು ಕನ್ನಡ ಪ್ರೇಮವನ್ನ ಮೆರೆಯುವಂತ ಒಂದು ಕುಟುಂಬ ಇದೆಯಲ್ಲ ಅಂತ. ಮತ್ತೆ ಅವಾಗಿನ ಅದು ಇದೆಲ್ಲ ಇತಿಹಾಸ ಮತ್ತು ಅದರದ್ದು ಭೌಗೋಳಿಕ ಪರಿಸರ ಎಲ್ಲವನ್ನ ನೋಡಿದ್ರೆ ಬಹಳಷ್ಟು ಬೆಳಿಬೇಕಾಗಿತ್ತು ರೋಣ ತಾಲೂಕು. ಆದ್ರೆ ಯಾಕ ಅಷ್ಟು ಇನ್ನೂ ಹಿಂದುಳಿದ ಪ್ರದೇಶವಾಗೇ ಇದೆ. ಬಹಳಷ್ಟು ಇವರು ಅಲ್ಲಿ ಆರಿಸಿ ಬರ್ತಾರ. ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇರ್ಬೋದು, ಅಥವಾ ಅಲ್ಲಿ ಜನರ ಒಂದು ಅಜ್ಞಾನ ಇರ್ಬೋದು, ಅಥವಾ ಒಂದು ಈ ಬೆಳೆಯುತ್ತಿರುವಂತಹ ಒಂದು ಇದಕ್ಕೆ ಏನದ ಅಭಿವೃದ್ಧಿಗೆ ಅವರು ಸ್ಪಂದಿಸದೇ ಇರುವಂತಹದ್ದು ಇರ್ಬೋದು. ಇವೆಲ್ಲ ಕಾರಣ ಇರಬಹುದು. ಆದ್ರೂ ಕೂಡ ಶಂಕರ್ ಕೊಪ್ಪಸ್ತವರು ಬಹಳಷ್ಟು ಎಲ್ಲವನ್ನ ಕವರ್ ಮಾಡಿದ್ರು ಅವರು. ಇನ್ನು ಸ್ವಲ್ಪ ಈ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ಮತ್ತೆ ಇವ್ರದ್ದು ವೀರೇಶ್ವರ ಪುಣ್ಯಾಶ್ರಮ ಅಲ್ಲಿ ಗದಗದಲ್ಲಿ ಕೂಡ ಈ ನಮ್ಮ ಅನ್ನದಾನೇಶ್ವರ ಇದ್ರದ್ದೇ ಸಂಸ್ಥೆದ್ದೇ ಒಂದು ಆನಂದಾಶ್ರಮ ಅಂತಿದೆ. ಮತ್ತೆ ಅವರು ಪಂಚಾಕ್ಷರ ಗವಾಯಿಗಳಾಗ್ಲಿ, ಮತ್ತೆ ಈ ವೀರೇಶ್ವರ ಪುಣ್ಯಾಶ್ರಮ ಇದಕ್ಕೂ ಕೂಡ ರೋಣ ತಾಲೂಕಿನ ಕಾಂಟ್ರಿಬ್ಯೂಷನ್ ಬಹಳ ಇರ್ತೈತಿ. ಮತ್ತ ಅವರೆಲ್ಲಾ ಇಲ್ಲಿ ರೋಣ ತಾಲೂಕಿನಾಗ ಬಂದಾಗ ಇವರು ಗವಾಯಿಗಳು ಬಂದಾಗ ಅವ್ರಿಗೆಲ್ಲ ತುಲಾಭಾರ ಮಾಡ್ತಿದ್ರು.
ಇಲ್ಲಿಂದನೇ ಕಲೆಕ್ಷನ್ಸ್ ಬಹಳ ಇರ್ತಿತ್ತು ರೋಣ ತಾಲೂಕಿನಿಂದ ಅವರಿಗೆ ಅಂತ ಹೇಳ್ತಾ ಮತ್ತು ಬಹಳಷ್ಟು ಸಮಗ್ರ ಮಾಹಿತಿಯನ್ನ ನೀಡಿದಂತ ಶರಣ ಶಂಕರ್ ಕುಪ್ಪಸ್ತವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಇನ್ನೊಂದಿಷ್ಟು ಪೂರಕ ಮಾಹಿತಿಯನ್ನು ಕೊಡೋಣ ಅಂತ ತಿಳ್ಕೊಂಡು ಕೊಟ್ಟೇನೆ ಹೊರತು ಅವರು ಅನ್ಯಥಾ ಭಾವಿಸಬಾರದು. ಮತ್ತೊಂದಿಷ್ಟು ಪಾಯಿಂಟ್ಸ್ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ತಗೊಂಡು ಆಧ್ಯಾತ್ಮಿಕ ಕ್ಷೇತ್ರದೊಳಗನು ರೋಣ ತಾಲೂಕಿನ ಕೊಡುಗೆಯನ್ನು ಕೂಡ ಅವರು ಸೇರಿಸ್ಕೋಬಹುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ ನಾ ಮಾತಾಡ್ತೀನಿ ಸರ್ ಒಂದ್ ಸ್ವಲ್ಪ. ಮಾತಾಡು ಸರ್ ಏನಿಲ್ಲ, ಶಂಕರ್ ಸರ್ಗೆ ನೀವು ಕೊಟ್ಟ ಟಾಪಿಕ್ ಸಂಸ್ಕೃತ ಮತ್ತು ಇದನ್ನ ಕೊಟ್ಟಿದ್ರಿ ಸಾಹಿತ್ಯ. ಸೊ ಅದಕ್ಕೆ ಅವ್ರು ಇದನ್ನ ಮಾತಾಡ್ಲಿಲ್ಲ, ಅವ್ರ ಧಾರ್ಮಿಕವಾಗಿ ಅದೊಂದು ಹೇಳಕ್ ಬಯಸ್ತೀನಿ. ಸಾಂಸ್ಕೃತಿಕ ಕೊಡುಗೆ ಅಂದ್ರ ಮತ್ತೆ ತಮ್ಮ ಇನ್ನೊಂದು ಹೇಳಕ್ ಬಯಸ್ತೀನಿ, ರೋಣ ತಾಲೂಕ್ ಇವತ್ತು ಇಷ್ಟು ಬೆಳೆದೈತೆ ಅಂದ್ರ ಬಹುಶಃ ನೀವು ರೋಣ ತಾಲೂಕಿಗೆ ಬಂದ್ ಅದನ್ನ ನೋಡ್ರಿ. ನೀವ್ ಈಗ ಒಂದ್ ಮಾತು ಹೇಳಿದ್ರಿ, ರಾಜಕಾರಣಿಗೆ ಒಂದ್ ಇಚ್ಛಾಶಕ್ತಿ ಇರ್ಲಿಲ್ಲ ಅಂತ. ನಮ್ಮ ತಾಲೂಕ್ನಾಗ ಎಷ್ಟು ಸ್ಕೂಲ್ ಅದಾವು, ಎಷ್ಟು ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಅದಾವು. ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತೆಲ್ಲ ಹೇಳಿದ್ರಿ ನೀವು. ಮತ್ ಇವೆಲ್ಲ ರೋಣ ತಾಲೂಕ್ನಾಗ ಬೆಳೆದವನ ಯಾವ ತಾಲೂಕ್ನಾಗ ಬೆಳೆದವ್ರಿ ಮೇಡಮ್? ಇತ್ತೀಚೆಗೆ ಆಗಿದ್ರಿ, ಮೊದಲಿಂದ ಇತ್ತೀಚಿನ ಒಳಗ ನೀವು ರೋಣ ತಾಲೂಕ್ ಬಂದ್ ನೋಡ್ರಿ, ರೋಣ ತಾಲೂಕ್ ಎಷ್ಟು ಬೆಳೆದೈತೆ ಅಂತ ಹೇಳ್ತೀನಿ. ಶೈಕ್ಷಣಿಕ ಹೇಳ್ತೀನಿ, ಇಡೀ ಗದಗ ಜಿಲ್ಲಾಗ ಗಜೇಂದ್ರಗಢದ ಒಳಗ ಒಂದ್ ಪ್ರಾಥಮಿಕ ಬಾಲಕಿಯರ ಶಾಲೆ ಒಳಗ ಅತಿ ಹೆಚ್ಚು ಸಂಖ್ಯೆ ಒಳಗ ಬಾಲಕಿಯರು ಓದಾಕತ್ತಾರ ಇಲ್ಲಿ. ಇಡೀ ನಮ್ಗ ಕರ್ನಾಟಕ ಒಳಗನ ನಾ ಹೆಮ್ಮೆ ಪಡುವಂತ ವಿಷಯ ನಮ್ಮ ಗಜೇಂದ್ರಗಢದಾಗ ನಮ್ ರೋಣ ತಾಲೂಕ್ನ ಐತಿ ಅಂತ ಬಾಳ ಹೆಚ್ಚಾಗಿ ಹೇಳಕ್ ಬಯಸ್ತೀನಿ. ನಮ್ದು ನಮ್ಮ ಕಾಲೇಜಕ್ಕೆ ಅತ್ಯುತ್ತಮ ಗ್ರಾಮೀಣ ವಿದ್ಯಾಲಯ ಅಂತ ನಮ್ಗೆ ಎಷ್ಟೋ ಸಲ ಪ್ರೈಸ್ ಅಂದ್ರೆ ನಿಮ್ದೊಂದ್ ತಪ್ಪು ಕಲ್ಪನೆ ಅಂತ ನಾನ್ ನೇರವಾಗಿ ತಮ್ಮಲ್ಲಿ ಹೇಳಕ್ ಬಯಸ್ತೀನಿ ಇವತ್ತನ. ಇಲ್ಲ ಸಂಯುಕ್ತ ಮೇಡಮ್, ಹೆಂಗೈತೆ ಅಂದ್ರ ಗ್ರಾಮೀಣ ರೋಣದೊಳಗೆ ಇರ್ತಕ್ಕಂಥ ಪರಂಪರೆ 100 ವರ್ಷದ ಮೇಲೆ ಇತ್ತು. ಬೇರೆ ಬೇರೆ ತಾಲೂಕುಗಳು ನೋಡಿದ್ರೆ ನಾನು ಅದ್ರ ಬಗ್ಗೆ ಅಲಗಳ ಇತ್ತೀಚಿನ ದಿನದೊಳಗೆ ಕಾಲೇಜ್ಗಳಾಗ್ಯಾವ ಅಂತ ಅದನ್ನು ಉಲ್ಲೇಖ ಮಾಡ್ಯಾರ್ರಿ ಅವರು. ಆದ್ರೆ ಸಮಗ್ರವಾಗಿ ರೋಣ ತಾಲೂಕ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾಗಿ ನಿರೀಕ್ಷೆಗೆ ಅಷ್ಟು ಬೆಳೆದಿಲ್ಲ ಅಂತಕ್ಕಂಥದ್ದು ಹಿಂದುಳಿದಂತಲ್ಲ. ಇಷ್ಟು ಮಂದಿ ಸಾಹಿತಿಗಳ ಬಗ್ಗೆ ಈಗ ನಮ್ ಶಂಕರ್ ಸರ್ ಎಷ್ಟ್ ಚಂದ ಹೇಳಿದ್ರಿ. ಇನ್ನೂ ನಮ್ಮ ರೋಣ ತಾಲೂಕ್ ಎಷ್ಟು ಬೆಳಿಬೇಕು ಹೇಳ್ರಿ ಸರ್. ಇಷ್ಟೆಲ್ಲಾ ಪರಂಪರೆಗಳನ್ನ ಒಂದ್ ತಾಸವಾಗಿ ನಮ್ ಶಂಕರ್ ಇವ್ರು ಬಹಳ ಚಂದ ಹೇಳಿದ್ರಿ. ನಾ ಹೇಳಿದೆ ಇನ್ನು ಇತಿಹಾಸ ಹೇಳ್ಬೇಕಂದ್ರೆ ರೋಣದ 1 ತಿಂಗಳು ಸಾಲಂಗಿಲ್ಲ ಅಂತ. ರೋಣ ಒಂದ್ ಒಳ್ಳೆ ಕ್ಷೇತ್ರ, ಒಂದ್ ಒಳ್ಳೆವಾಗಿ ಬೆಳಿತೈತೆ ಅಂತ ನಾನು ಮೇಡಮ್ ಅವ್ರ ನಿಮ್ ನೇರವಾಗಿ ಹೇಳಕ್ ಬಯಸ್ತೀನಿ. ಅದಕ್ಕೆ ಧನ್ಯವಾದಗಳು. ಸರ್ವರಿಗೂ ಶರಣಾರ್ಥಿಗಳು. ಬಹುಶಃ ನನಗೆ ಈ ಟಾಪಿಕ್ ಕೊಟ್ಟಾಗ ನಾನು ಈ ಫೀಲ್ಡ್ ನಲ್ಲಿ ಸ್ವಲ್ಪ ಹೊಸಬ. ಪ್ರಾರಂಭದಲ್ಲಿ ಏನ್ ಕೊಟ್ರಂದ್ರ ಕರ್ನಾಟಕದ ಏಕೀಕರಣ ಸಾಹಿತ್ಯಿಕ ಸಾಂಸ್ಕೃತಿಕ ಜಗತ್ತಿಗೆ ರೋಣ ತಾಲೂಕಿನ ಕೊಡುಗೆ ಅಂತಕ್ಕಂಥ ಟಾಪಿಕ್ ಅನ್ನ ನನಗೆ ಕೊಟ್ರು. ಬಹುಶಃ ಇದು ಹೆಂಗಾರ ವಿಷಯ ಕಲೆಕ್ಟ್ ಮಾಡ್ಬೇಕು. ಶಾರದಾ ಪಾಟೀಲ್ ಮೇಡಮ್ ಅವ್ರು ಹೇಳಿದ್ರು, ನನಗೆಲ್ಲ ಬಹುಶಃ ಆ ವಿಚಾರ ನನಗ್ ತಲೆ ಆಗಿತ್ತು. ಯಾಕಂದ್ರೆ ನಿಡಗುಂದಿ ಕೊಪ್ಪದ ಮಠದ ಬಗ್ಗೆ ಹೇಳ್ಬೇಕಾಗಿತ್ತು, ಹಾಳಕೇರಿ ಮಠದ ಬಗ್ಗೆ ಹೇಳ್ಬೇಕಾಗಿತ್ತು, ಹೊಳೆಯಾಲೂರು ಎಚ್ಚರಸ್ವಾಮಿ ಮಠದ ಬಗ್ಗೆ ಇರ್ಬೇಕಾಗಿತ್ತು, ಬೊಮ್ಮಸಾಗರದಲ್ಲಿ ನಡೀತಕ್ಕಂಥ ಪ್ರಾಣಿ ಬಲಿ ಬಗ್ಗೆ ಗದಗಿನ ಜಗತ್ತೊಳಗೆ ಮಾತಾಡಿದ್ದು ಎಲ್ಲವೂ ವಿಷಯ ಇತ್ತು. ಬಟ್ ಈ ಟಾಪಿಕ್ ಈಗ ಹೊಂದತ್ತೋ ಇಲ್ಲೋ ಇದನ್ನ ಸರ್ ನಾನು ಕೇಳ್ಬೇಕಂತ ತಿಳ್ಕೊಂಡು ಒಂದ್ಸಲ ನನಗೊಂದು ವೇದಿಕೆ ಉಪನ್ಯಾಸ ಕೊಟ್ಟಾಗ ಸರ್ಗೆ ಪುಸ್ತಕದ ಬಗ್ಗೆ ವಿಚಾರ ಮಾಡಿದೆ. ಸರ್ ಎಷ್ಟು ಶಾಣ್ಯಾರ ಅಂತಂದ್ರ ನಮ್ಮನ್ನ ಇನ್ವೆನ್ಷನ್ ಮಾಡಾಕ ಅವರು ಹಸ್ತಾರ. ಒಂದ್ಸಲ ಯಾವುದೋ ಒಂದು ವಿಷಯ ಬಂದಾಗ ಕೇಳಿದಾಗ ಅದನ್ನ ಏನು ಪುಸ್ತಕನು ಹೇಳಿಲ್ಲ, ಏನು ಹೇಳಿಲ್ಲ ಅಂದ್ರ ಪ್ರಯತ್ನ ಮಾಡ್ಲಿ ಅನ್ನೋ ಉದ್ದೇಶ ಅವ್ರು. ಒಳ್ಳೆ ವಿಚಾರ. ಯಾಕೆಂತ ಹೇಳಿದ್ರೆ ನೀರಾಗ ಮೊದಲು ಕೆಡವಿ ಬಿಡುದು. ನೀ ನೀರಾಗ ಬಿದ್ದೆ ಅಂದ್ರ ಈ ಸ್ಥಾನ ಕಲಿತಿ. ನಾವ್ ಎಲ್ಲವೂ ಮಾಹಿತಿ ಕೊಟ್ಬಿಟ್ರ ಹೇಳು ದೊಡ್ಡ ಸುಲಭ. ಹೀಗಾಗಿ ನಾನ್ ಸರ್ನ ಅದ್ರ ಬಗ್ಗೆ ಕೇಳಕ್ ಹೋಗ್ಲಿಲ್ಲ. ಯಾಕಂತ ಹೇಳಿದ್ರೆ ಮೇಡಮ್ ಅವ್ರು ಹೇಳಿದ್ದು, ನಾನು ಆಗ್ಲೇ ಭೀಮಸೇನ್ ಜೋಶಿ ಅವ್ರ ಬಗ್ಗೆನೂ ಬರ್ಕೊಂಡಿದ್ದೆ, ಮಾಳವಾಡ ಅವ್ರ ಬಗ್ಗೆನು. ಯಾಕಂದ್ರೆ ನಮ್ಮ ಮೆಣಸಿಗೆ ಅವರು, ಆ ಮೆಣಸಿಗೆ ಗ್ರಾಮದವರು, ನನಗೆ ಅದೆಲ್ಲ ಬರ್ಕೊಂಡಿದ್ದೆ. ಬಟ್ ಏನಾಯ್ತು, ಟಾಪಿಕ್ ನನಗೆ ಯಾವ್ದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕು ಅನ್ನೋದು ನನಗೆ ಸ್ವಲ್ಪ ಮುಜುಗರ ಅನಿಸ್ತಿ. ಇವತ್ತು ಬಹುಶಃ ರಾಜಕಾರಣಿಗಳ ಬಗ್ಗೆನೂ ಸಾಕಷ್ಟು ನಾನು ಇವತ್ತ ನಮ್ಮ ಈ ಪ್ರಾರಂಭದಲ್ಲಿ ಯಾರು ಅಂದಾನಪ್ಪ ದೊಡ್ಡಮೇಟಿ ಅವರಿಂದ ಹಿಡ್ಕೊಂಡು ಅಪ್ ಟು ಇಲ್ಲಿವರೆಗೂ ಈಗೇನ್ ಮಾಡಿದಾರಲ್ಲ ನಮ್ಮ
ಕಾಕಪ್ಪ ಬಂಡಿಯವರು ಇರ್ಬೋದು, ಆಮೇಲೆ ನಮ್ಮ JS ಪಾಟೀಲ್ರವ್ರು ಇರ್ಬೋದು. ಬಹುಶಃ ಏನು ಕೆಲಸ ಮಾಡಿದ್ರ ಅದಷ್ಟು ಲಿಸ್ಟ್ ತೆಗೆದಿದ್ದೆ ನಾನು. ಎಲ್ಲವೂ ಹೇಳ್ಬೇಕನ್ನೋ ತಲೆ ಆಗಿತ್ತು. ಆದ್ರ ರಾಜಕೀಯ ಬಗ್ಗೆ ಹೇಳು, ಅಥವಾ ಸಾಂಸ್ಕೃತಿಕ ಬಗ್ಗೆ ಹೇಳು, ಅಥವಾ ಸಾಹಿತ್ಯಿಕ ಬಗ್ಗೆ ಹೇಳು, ಆಧ್ಯಾತ್ಮಿಕ ಬಗ್ಗೆ ಹೇಳು, ಈ ಒಂದು ಜಿಜ್ಞಾಸೆಯಲ್ಲಿ ನಾನು ಸ್ವಲ್ಪ ವಿಷಯವನ್ನ ನಾನು ಅದನ್ನ ಕಡಿಮೆ ಮಾಡಿದ್ದು ನಿಜ. ಆದ್ರೆ ಈ ಎಲ್ಲ ಸಮಗ್ರ ಮಾಹಿತಿ ನಾನು ರೋಣ ತಾಲೂಕಿನ ಬಗ್ಗೆ ಇದೆ. ಬಹುಶಃ ತಾವು ಈ ಟಿಪ್ಸ್ ಅನ್ನು ಹೇಳಿದ್ದು ನಾನು ನಿಜಕ್ಕೂ ಕೂಡ ನಾ ಏನು ಅನ್ಯತಾ ಭಾವಿಸ್ಕೊಂಡಿಲ್ಲ. ಈ ಮುಂಬರುವ ದಿನಗಳಲ್ಲಿ ಇಂಥ ವಿಶೇಷತೆ ಏನಾರು ಇತ್ತಂದ್ರ ಅದನ್ನ ಕ್ರೋಢೀಕೃತ ಮಾಡಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ತಾವು ನನಗೆ ಒಂದು ರೀತಿ ಅಡ್ವೈಸ್ ಮಾಡಿ ಅಂದ್ರೆ ಇಂಥ ವಿಚಾರಗಳನ್ನ ಬಿಟ್ಟದ್. ಯಾಕಂದ್ರೆ ಫೀಡ್ಬ್ಯಾಕ್ ಹೇಳ್ಬೇಕ್ರಿ. ನಾವು ಎಲ್ಲಿವರೆಗೂ ನಾವು ಫೀಡ್ಬ್ಯಾಕ್ ಹೇಳುದಿಲ್ಲ ಅಲ್ಲಿವರೆಗೂ ನಾವು ಸುಧಾರಣೆ ಆಗಂಗಿಲ್ಲ. ನಾವು ಮಾಡಿದ್ದ ಕರೆ ಅಂತ ಹೇಳ್ತೇವಿ. ನಿಜಕ್ಕೂ ಕೂಡ ತಾವೆಲ್ಲ ನನಗೆ ಅಪ್ರಿಸಿಯೇಷನ್ ಮಾತನ್ನು ಕೊಟ್ರಿ, ಫೀಡ್ಬ್ಯಾಕ್ನು ಹೇಳಿದ್ರಿ. ನಿಜಕ್ಕೂ ಕೂಡ ನಾನು ಸಂಯುಕ್ತ ಬಂಡಿ ಅಕ್ಕ ಅವ್ರಿಗೆ ಹಾಗೂ ಶಾರದಾ ಪಾಟೀಲ್ ಅಕ್ಕ ಅವ್ರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೆ. ಧನ್ಯವಾದಗಳು. ಇದ್ರ ಜೊತೆಗೆ ರೋಣ ತಾಲೂಕಿನ ಸಮಗ್ರ ಸಾಹಿತ್ಯಿಕ, ಸಾಂಸ್ಕೃತಿಕ, ಸ್ವಾತಂತ್ರ್ಯ ಎಲ್ಲವನ್ನ ಇಟ್ಕೊಂಡು ಏಕೀಕರಣ ಒಂದು ಪುಸ್ತಕ ಮಾಡ್ಬೇಕು ಸರ್. 150 ಪುಟದ ಪುಸ್ತಕ ಮಾಡ್ರಿ, ಅದನ್ನ ನಾವೇ ಪ್ರಕಟ ಮಾಡ್ತೀವಿ. ಈಗಾಗಲೇ ನಿಮ್ಗೆ ಮೆಟೀರಿಯಲ್ ಸಿಕ್ಕಿದೆ. ಇಷ್ಟಕ್ಕೆ ಬಿಟ್ಬಿಟ್ರೆ ಅದು ಮತ್ತೆ ಅಪೂರ್ಣ ಆಗತ್ತೆ. ಎಲ್ಲವನ್ನೂ ದಾಖಲೀಕರಣ ಮಾಡ್ರಿ. ಅದರೊಳಗೆ ಎಲ್ಲ ಒಂದು ಬೇರೆ ಬೇರೆ ಚಾಪ್ಟರ್ ಮಾಡ್ರಿ. ಸ್ವಾತಂತ್ರ್ಯ ಹೋರಾಟಗಾರರು, ಕರ್ನಾಟಕ ಏಕೀಕರಣ, ಸಾಹಿತ್ಯ, ಸಂಸ್ಕೃತಿ, ಸಂಗೀತಕ್ಕೆ ಸಾಕಷ್ಟು ವಿಷಯಗಳು ಸಿಗ್ತಾವು. ಅದಕ್ಕೆ ತಾವು ದಯವಿಟ್ಟು ಅದನ್ನ ಮಾಡಿ ಒಂದು 5-6 ತಿಂಗಳ ಡಿಸೆಂಬರ್ ಮಟ್ಟ ನೀವು ನನಗೆ ಕೊಟ್ಟರಂದ್ರೆ ಅದನ್ನ ಖಂಡಿತ ನಾನು ನಮ್ಮ ವೇದಿಕೆಯಿಂದ ಪ್ರಕಟ ಮಾಡೋಣ. ನಮ್ಮ ವೇದಿಕೆಯಿಂದ ಸುಮಾರು 36-40 ಕೃತಿಗಳು, ಬೇರೆ ಬೇರೆ ಕೃತಿಗಳು ಪ್ರಕಟ ಆಗ್ಯಾವು. ಮುಂಬರದಿಂದವೂ ಕೂಡ ವಚನ ಅಧ್ಯಯನ ನಿನ್ನೆ ಡಾಕ್ಟರ್ ಹನುಮಕ್ಷ ಹೋಗಿ ಮೇಡಮ್ ಅವ್ರು ಹೇಳ್ತಾ ಇದ್ದೆ. ಸಾಕಷ್ಟು ಶಾಸನಗಳ ಬಗ್ಗೆ ಅಪ್ರಕಟಿತ, ವಿಶೇಷವಾಗಿ ಕಲ್ಯಾಣ ಚಾಲುಕ್ಯರು, ಕಳಚೂರ್ಯಗಳು, ಹೊಯ್ಸಳರು, ಕದಂಬರು, ಯಾದವರ ಇವರ ಆಂತರಿಕ ಸಂಬಂಧಗಳು, ವೈವಾಹಿಕ ಸಂಬಂಧಗಳನ್ನು ಕೂಡ ದಾಖಲೆ ಮಾಡತಕ್ಕಂಥ ಕಾರ್ಯಗಳು ನಡೆದಿಲ್ಲ. ಅಲ್ಲಲ್ಲಿ ಕೇವಲ ಚಾಲುಕ್ಯರು, ಕರ್ನಾಟಕ ಚಾಲುಕ್ಯರು, ಕರ್ನಾಟಕ ಕಲ್ಚೂರರು, ಹಿಂಗ ಹಾಗೆ ಆಂತರಿಕ ಸಂಬಂಧಗಳು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಸಿಕ್ಕಾಗ ಆಗತ್ತೆ. ನಿನ್ನೆ ಅವ್ರು ಹೇಳಿದೆ ಅಪ್ರಕಟಿತ ಶಾಸನಗಳ ಬಗ್ಗೆ ತಂದ್ರೆ ಬರೀರಿ. ಅವ್ರು ಡಾಕ್ಟರ್ ಗುರು ಅವ್ರ ಬಗ್ಗೆ ಹೇಳ್ತಾ ಇದ್ರು, ನಿನ್ನೆ ಮಾತಾಡ್ತಾ ಇದ್ರು. ನಿರಂತರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಧ್ಯಯನತ್ತಕ್ಕ, ಅನುಭವಕ್ಕ, ಆಧ್ಯಾತ್ಮಿಕ, ಸಮಗ್ರವಾಗಿ ವಚನ ಅಧ್ಯಯನ ವೇದಿಕೆ. ವಚನ ಅಧ್ಯಯನ ವೇದಿಕೆ ಉದ್ದೇಶನೇ ಇದು ಕೇವಲ ನಾವು ನಿನ್ನೆ ನೋಡ್ರಿ ಜಗಜೀವನ್ ರಾಮನ್ ಹೊರಟಿದ್ವಿ, ಏನು ಸಂಬಂಧ ಅಂತ ಕೇಳಕ್ ಆಗಂಗಿಲ್ಲ. ಜಗಜೀವನ್ ರಾಮ್ ಒಂದು 1937 ಅಂಬೇಡ್ಕರ್ ಅವ್ರನ್ನ ಟೀಕೆ ಮಾಡ್ತಾರ. ಈ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ನಮ್ಮ ಸಮಾಜಕ್ಕೆ ಏನು ಮಾಡ್ಲಿಲ್ಲ, ನಮ್ಮ ಸಮುದಾಯಕ್ಕೆ ಏನು ಮಾಡ್ಲಿಲ್ಲ ಅಂತ ತಗೊಂಡು ಪರ್ಯಾಯವಾಗಿ ಬೆಳೆದಂತ ಒಬ್ಬ ದೊಡ್ಡ ನಾಯಕರು ಜಗಜೀವನ್ ರಾಮ್ರು. ಅಂಬೇಡ್ಕರ್ ಅವರು ತಗೊಂಡು ಅವರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಕೂಡ ಈ ವೇದಿಕೆ ಅಂತಕ್ಕಂಥದ್ದು ಪರಿಚಯ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನಾನು ರೋಣ ಅಂತಕ್ಕಂಥದ್ದು ಏಕೀಕರಣಕ್ಕೆ, ರೋಣ ಅಂತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ, ಸಾಹಿತ್ಯ, ಸಂಸ್ಕೃತಿ, ರೋಣದ ಸುತ್ತಮುತ್ತಲಿನ ಪರಿಸರ ಇಷ್ಟೊಂದು ಫಲವತ್ತಾಗಿತ್ತು ಅಂತಂದ್ರೆ ಆ ಮಟ್ಟಕ್ಕ ಇಡೀ ಕರ್ನಾಟಕದೊಳಗ ಎಲ್ಲಿಯೂ ಬೆಳೆದಿಲ್ಲ. ಅಂದ್ರೆ ಆ ರೀತಿ ಬೆಳೆದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ನಾಟಕ ಕಂಪನಿಗಳಿರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಲೋಹಿಯ ಸಮಾಜವಾದ ಚಿಂತನೆ ಅಲ್ಲಿ ಬಂತು. ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಯಾವ್ಯಾವ ಸಿದ್ಧಾಂತಗಳನ್ನ ನಾವು ಮಾತಾಡ್ತೀವಿ ಎಲ್ಲವೂ ಕೂಡ ಪ್ರಾಯಶಃ ರೋಣ ತಾಲೂಕಿನೊಳಗೆ ನಾವು ಕಾಣಬಹುದು ಅಂತಕ್ಕಂಥ ಹೇಳ್ತಾ ರೋಣ ಅದಕ್ಕೆ ಆರಂಕುಶ ಮಿಟ್ಟುಡಂ ನೆನೆಹುದನ್ನ ಬನಮಾಸಿ ದೇಶಮಂಗ್ ಅಂತಂತಿ. ನಮ್ಮೂರಿಂದ ಒಂದು 35-40 ಕಿಲೋಮೀಟರ್ ರೋಣ ತಾಲೂಕು ಚಾಲು ಆಗುತ್ತೆ. ನನಗೆ ಎಷ್ಟೋ ಸಲ ಅಂತಿದ್ದೆ ರೋಣ ತಾಲೂಕದೊಳಗೆ ಎಷ್ಟೊಂದು ಫರ್ಟೈಲ್ ಐತಿ, ಎಷ್ಟು ಫಲವತ್ತೈತಲ್ಲ ಅಂತಕ್ಕಂಥದ್ದನ್ನ ಗೊತ್ತಾಗತ್ತೆ. ಇಲ್ಲಿ ಅಧ್ಯಾತ್ಮ, ಸಂಗೀತ, ಸಾಹಿತ್ಯ, ಸಂಶೋಧನೆ ಎಲ್ಲವನ್ನ ಒಂದು ಕ್ರೋಢೀಕರಿಸಿಕೊಂಡಂತ ಒಂದು ತಾಲೂಕು ರೋಣ ತಾಲೂಕು. ಮುಂದಿನ ದಿನದೊಳಗ ಅದು ಭೌತಿಕವಾಗಿ, ಬೌದ್ಧಿಕವಾಗಿ ಇನ್ನೂ ಹೆಚ್ಚಿಗೆ ಬೆಳಿಲಿ ಅಂತಕ್ಕಂಥ ಉದ್ದೇಶದಿಂದ ಈ ಉಪನ್ಯಾಸವನ್ನ ಕರೆದಿದ್ವಿ. ಡಾಕ್ಟರ್ ಹನುಮಾಕ್ಷ ಹೋಗಿ ಮೇಡಮ್ ಏನಾದ್ರು ಮಾತಾಡ್ತೀರಿ? ಹಾ ಸರ್, ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಅನ್ಕೊಂಡೆ. ಪ್ಲೀಸ್ ಮೇಡಮ್. ಶಂಕರ್ ಕುಪ್ಪಸ್ತ್ ಅವರು ಇವತ್ತು ರೋಣ ತಾಲೂಕಿನ ಸಾಹಿತ್ಯಗಳ ಬಗ್ಗೆ, ರಂಗಭೂಮಿಯ ಬಗ್ಗೆ, ಏಕೀಕರಣದ ಬಗ್ಗೆ ಮಾತ್ರ ಮಾತಾಡಿದ್ರು. ಅಂದ್ರೆ ಆಧುನಿಕ ಇತಿಹಾಸದ ಬಗ್ಗೆ ಮಾತಾಡಿದ್ರು. ಇದರಲ್ಲಿಯೂ ಕೂಡ ಬಹಳಷ್ಟು ವಿಷಯಗಳು ಬಿಟ್ಟು ಹೋಗಿವೆ ಅನ್ನುವಂಥದ್ದನ್ನ ಈಗಾಗಲೇ ಪೂರಕವಾಗಿ ಮಾತಾಡಿದಂತಹ ಸೋದರಿಯರು ಹೇಳಿದ್ದಾರೆ. ಅದರ ಜೊತೆಗೆ ಅವರು ಇತಿಹಾಸವನ್ನ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ರೋಣ ತಾಲೂಕಿನ ಇತಿಹಾಸ ಸುಮಾರು 9ನೇ ಶತಮಾನದಿಂದಲೇ ಪ್ರಾರಂಭ ಆಗ್ತದೆ. ಹಾಗಾಗಿ ಅಲ್ಲಿಯೂ ಕೂಡ ಕಲ್ಯಾಣ ಚಾಲುಕ್ಯರ ಕಾಲದಿಂದಲೇ ಸಾಕಷ್ಟು ಶಾಸನಗಳು ಕೂಡ ಅಲ್ಲಿ ಸಿಗ್ತವೆ. ಸುಮಾರು 120 ಶಾಸನಗಳನ್ನ ಈಗಾಗಲೇ ಗುರುತಿಸಿದ್ದಾರೆ. ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ನಮ್ಗೆ ಗೊತ್ತಾಗ್ತಾ ಇರೋದು ಅಂತಂದ್ರೆ ಕಲ್ಯಾಣ ಚಾಲುಕ್ಯ 5ನೇ ವಿಕ್ರಮಾದಿತ್ಯನ ತಂಗಿ ಇಮ್ಮಡಿ ಜಯಸಿಂಹನ ಅಕ್ಕಾದೇವಿ, ಆಕೆ ಆಳಿದಂಥದ್ದು ನಾಡದು. ಬಾಗಡಿಗೆ 70, ಕಿಸುಕಾಡು 70, ಮಾಸವಾಡಿ 140,
ಮತ್ತು ತೊರಗಲೆ 60 ನಿಮ್ಮ ರಾಮದುರ್ಗ ತಾಲೂಕಿಗೆ ಸಂಬಂಧಿಸಿದ್ದು. ಈ ನಾಡನ್ನು ಆಳಿದಂತಹ ಆಕೆಯ ರಾಜಧಾನಿ ಆಗಿದ್ದದೇ ಸೂಡಿ. ಈ ಸೂಡಿಯು ಕೂಡ ರೋಣ ತಾಲೂಕಿನಲ್ಲೇ ಬರ್ತದೆ. ಸೂಡಿಯಲ್ಲಿ ಒಂದು ಟಂಕಸಾಲೆ ಇತ್ತು ಅಂತಲೂ ಕೂಡ ನಮ್ಗೆ ಗೊತ್ತಾಗ್ತದೆ. ಆ ಟಂಕಸಾಲೆಯಲ್ಲಿ ನಾಣ್ಯಗಳು, ಚಿನ್ನದ ನಾಣ್ಯಗಳು ಟಂಕಿಸಲಾಗ್ತಾ ಇತ್ತು ಅಂತನ್ನುವಂಥದ್ದು. ಈ ಭಾಗದೊಳಗೆ 2 ಟಂಕಸಾಲೆಗಳಿದ್ದದ್ದು, ಒಂದು ಸೂಡಿಯಲ್ಲಿ, ಇನ್ನೊಂದು ಲಕ್ಕುಂಡಿಯಲ್ಲಿ ಸಿಕ್ಕಿರ್ತಕ್ಕಂತಹ ಈ ಟಂಕಿಸಿದಂತಹ ನಾಣ್ಯಗಳೇನಿದೆಯಲ್ಲ, ಲೊಕ್ಕಿಯ ಗದ್ಯಾಣ, ಲೊಕ್ಕಿಯ ಪರಿವರ್ತಿತ ಗದ್ಯಾಣ, ಲೊಕ್ಕಿಯ ಪನ್, ಲೊಕ್ಕಿಯ ಅಚ್ಚಿನ ಗದ್ಯಾಣ ಇತ್ಯಾದಿಯಾದಂತಹ ಚಿನ್ನದ ನಾಣ್ಯಗಳು ನಮ್ಗೆ ಸಿಕ್ಕಿದ್ವು. ಆದ್ರೆ ಅಕ್ಕಾದೇವಿಯ ಕಾಲದ ನಾಣ್ಯಗಳು ಸೂಡಿಯಲ್ಲಿ ಟಂಕಿತವಾದಂತಹದ್ದು ಸಿಕ್ಕಿರ್ಲಿಲ್ಲ. ಇತ್ತೀಚೆಗೆ ಈ ಫೆಬ್ರವರಿ ತಿಂಗಳಲ್ಲಿ ಆಂಧ್ರ ಪ್ರದೇಶದ ಮಕ್ತಲ್ನಲ್ಲಿ 2 ನಾಣ್ಯಗಳು ಸಿಕ್ಕಿದೆ. 3.7 ಗ್ರಾಂ ತೂಕದ 2 ಚಿನ್ನದ ನಾಣ್ಯಗಳು. ಅದರ ಮೇಲೆ ಅಕ್ಕಾದೇವಿಗೆ ಇದ್ದಂತಹ ಬಿರುದುಗಳು ಉಚ್ಚಂಡ ಭೈರವಿ, ರಣಭೈರವಿ ಮತ್ತು ಗುಣದ ಬೆಡಂಗಿ ಅಂತ. ಆ 2 ನಾಣ್ಯಗಳಲ್ಲಿ ಗುಣದ ಬೆಡಂಗಿ ಅನ್ನುವಂತಹ ಹೆಸರು ಕೂಡ ಇರೋದು ಸಿಕ್ಕಿರುವಂತಹದ್ದು. ಇದರ ಜೊತೆಗೆ ಸೂಡಿಯಲ್ಲಿರ್ತಕ್ಕಂತಹ ದೇವಾಲಯಗಳು, ಅಲ್ಲಿಯ ವಾಸ್ತುಶಿಲ್ಪ, ಶಿಲ್ಪ ಇವುಗಳ ಬಗ್ಗೆಯೂ ಕೂಡ ನಾವು ಗಮನಿಸ್ಬೇಕಾಗ್ತದೆ. ಯಾಕಂದ್ರೆ ಇತಿಹಾಸವನ್ನ ನಾವು ತಿಳಿಯದೇನೆ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ನಾಗಕುಂಡ ಆಗ್ಲಿ, ಅಥವಾ ಮಲ್ಲಿಕಾರ್ಜುನ ದೇವಾಲಯವಾಗ್ಲಿ, ಜೋಡು ಕಲಶದ ಗುಡಿ ಆಗ್ಲಿ, ಹಾಗೆಯೇ ಆಳೆತ್ತರದ ಶಿವಲಿಂಗಗಳಾಗ್ಲಿ, ಗಣಪತಿಯ ಸುಮಾರು 10 ಅಡಿ ಎತ್ತರದ ವಿಗ್ರಹವಾಗ್ಲಿ, ಇವೆಲ್ಲವುಗಳನ್ನು ಕೂಡ ನಾವು ಗಮನಿಸ್ಬೇಕಾಗ್ತದೆ. ಆ ಕಾರಣದಿಂದಾಗಿ ರೋಣ ತಾಲೂಕಿನ ಈ ಎಲ್ಲ ಪ್ರಾಚೀನ ಇತಿಹಾಸ, ಶಿಲ್ಪ, ವಾಸ್ತುಶಿಲ್ಪ, ದೇವಾಲಯ ಇವೆಲ್ಲವುಗಳ ಜೊತೆಗೆ ಸಾಹಿತ್ಯಿಕವಾಗಿಯೂ ಕೂಡ ದುರ್ಗಸಿಂಹನ ಬಗ್ಗೆ ಒಂದು ಮಾತನ್ನ ಅವ್ರು ಹೇಳಿ ನಿಲ್ಲಿಸಿದ್ರು. ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರದ ಬಗ್ಗೆ. ಆ ಕರ್ನಾಟಕ ಪಂಚತಂತ್ರದೊಳಗೆ ಆತ ಹೇಳ್ತಕ್ಕಂತಹ ಮಾತು, ಹರಿಹರ ಭವನವನ್ನ ನಾನು ಕಟ್ಟಿಸಿದೆ ಸೈಯಡಿಯೊಳಗೆ ಅಂತ ಹೇಳ್ತಾನೆ. ಸೈಯಡಿ ಅಂದ್ರೆ ಇಂದಿನ ರೋಣ ತಾಲೂಕಿನ ಸವಡಿ ಗ್ರಾಮ. ಅಲ್ಲಿರುವಂತಹ ಹರಿಹರ ಭವನ ಇವತ್ತಿಗೂ ಕೂಡ ಇದೆ. ಭೂಮಿಜ ಶಿಖರ ಮಾದರಿಯದು. ಒಳಗಡೆ ಇರ್ತಕ್ಕಂತಹ ಬ್ರಹ್ಮನ ಮೂರ್ತಿ ಮತ್ತು ವಿಷ್ಣುವಿನ ಮೂರ್ತಿ, ಮಧ್ಯದಲ್ಲಿರ್ತಕ್ಕಂತಹ ಶಿವಲಿಂಗ, ಇವೆಲ್ಲವೂ ಕೂಡ ತುಂಬಾ ಸುಂದರವಾದಂತಹ ಮೂರ್ತಿಗಳು ಅನ್ನೋದನ್ನ ಗಮನಿಸ್ಬೇಕು. ಅಲ್ಲಿ ಪಾಠಶಾಲೆಯೂ ಕೂಡ ಇತ್ತು ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ ಸವಡಿಯೊಳಗೆ. ಉತ್ತರ ಭಾರತದಿಂದ ಬಂದಿರತಕ್ಕಂತಹ ಬ್ರಾಹ್ಮಣರ ಹಲವಾರು ಜನ ಕುಟುಂಬಗಳು ಆ ಸವಡಿಯೊಳಗಿದ್ವು ಅಂತ ಅನ್ನೋದು ಗೊತ್ತಾಗ್ತದೆ. ಹಾಗೇನೆ ಕರ್ನಾಟಕದ ಈ ನಾಗವರ್ಮ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ, ಛಂದೋಮುದಿಯನ್ನು ಬರೆದಿರ್ತಕ್ಕಂಥವನು, ಹಾಗೂ ಕರ್ನಾಟಕ ಬಾಣ ಕಾದಂಬರಿಯನ್ನ ಕನ್ನಡಕ್ಕೆ ತಂದಿರ್ತಕ್ಕಂಥವನು. ಆತನು ಕೂಡ ಇದೇ ಸೈಯಡಿಯವನು ಅಂತ. ಸೈಯಡಿಯ ನಾಕಿ ಪಿನಾಕಿ ಅಂತ ಹೇಳಿ ಆತ ತನ್ನ ಆರಾಧ್ಯ ದೈವ ಶಿವನನ್ನ ನೆನೆಸ್ಕೊಳ್ಳೋದನ್ನ ಕಾಣ್ತೇವೆ. ಹಾಗಾಗಿ ಈ ವಿಷಯಗಳನ್ನು ಕೂಡ ನಾವಲ್ಲಿ ಸೇರಿಸಿಕೊಳ್ಬಹುದು ಅಂತ ನನಗೆ ಅನ್ನಿಸ್ತದೆ. ಅಂದ್ರೆ ಇಡಿಯಾಗಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ರೋಣ ತಾಲೂಕು ಕೊಟ್ಟಿರ್ತಕ್ಕಂಥ ಈ ಎಲ್ಲ ಕೊಡುಗೆಗಳನ್ನ ಅವರು ಆಧುನಿಕ ಒಂದನ್ನ ಇಟ್ಟುಕೊಳ್ಳೋದ್ರ ಬದಲು ಪ್ರಾಚೀನ ಕಾಲದ ಇತಿಹಾಸದ ಜೊತೆಗೇನೆ ಇಟ್ಕೊಂಡ್ರೆ ಅನುಕೂಲವಾಗ್ತದೆ ಅಂತ ನನ್ನ ಅನಿಸಿಕೆ. ಆ ವಿಷಯಗಳನ್ನ ಅವರು ತಮ್ಮ ಕೃತಿ ಏನಾದ್ರು ಬರೆದ್ರೆ ಅದರಲ್ಲಿ ಅವುಗಳನ್ನ ಸೇರಿಸ್ಕೊಳ್ಬೇಕು ಅಂತ ನಾನು ಇಚ್ಛಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು. ಕನ್ನಡ ಇತಿಹಾಸ ಇದರ ಎನ್ಸೈಕ್ಲೋಪೀಡಿಯಾ ಬಹುಶಃ ಕಲಬುರ್ಗಿ ಅವರ ನಂತರ ಭಾರತದ ಬಹಳ ದೊಡ್ಡ ಶಾಸನ ತಜ್ಞೆ ಹನುಮಕ್ಷ ಹೋಗಿ ಅಂದ್ರೆ ತಪ್ಪಾಗ್ಲಿಕ್ಕೆ. ಒಂದ್ ವಿಷಯ ಇನ್ನೊಂದು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ದುರ್ಗಸಿಂಹನನ್ನು ಕುರಿತಾಗಿ ಅವರು ಕ್ರಿಶಕ 1025 ಆತ ಇದ್ದ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಶಾಸನಗಳಲ್ಲಿ ಒಂದೇ ಒಂದು ಶಾಸನದಲ್ಲಿ ದುರ್ಗಸಿಂಹನ ನೇರವಾದಂತಹ ಉಲ್ಲೇಖ ಬರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಪಾಣಿ ಅಂದ್ರೆ ಇಂದಿನ ನಿಪ್ಪಾಣಿ ಅನ್ನುವಂತಹ ಊರಿನಲ್ಲಿ. ಅಲ್ಲಿ ಕಲ್ಯಾಣ ಚಾಲುಕ್ಯ ಮೊದಲನೇ ಜಗದೇ ಕಮಲ್ಲ ಇಮ್ಮಡಿ ಜಯಸಿಂಹನ ಕಾಲದ ಶಾಸನ ಅದು. ಅವನ ಹೆಂಡತಿ ಸೋಮಲದೇವಿ ಅನ್ನುವಳು ಅಲ್ಲಿ ಸರಸ್ವತಿ ದೇವಾಲಯವನ್ನ ಕಟ್ಟಿಸಿ ಅದಕ್ಕೆ ದಾನ ಕೊಡ್ತಾಳೆ. ಅದೇ ಸಂದರ್ಭದಲ್ಲಿ ಆಕೆಯ ಮನವೆರ್ಗಡೆ ಆಗಿರ್ತಕ್ಕಂತಹ ಸಂಧಿ ವಿಗ್ರಹಿಯಾಗಿರ್ತಕ್ಕಂತಹ ದುರ್ಗಸಿಂಹ ಆತ ಸರಸ್ವತಿಗೆ ಮಂಟಪವನ್ನ ಕಟ್ಟಿಸಿದ ಅಂತಕ್ಕಂಥ ಉಲ್ಲೇಖ ಬರ್ತದೆ. ಅದರ ಜೊತೆಗೆ ಈ ಪಂಚತಂತ್ರದಲ್ಲಿ ಬರ್ತಕ್ಕಂಥ ಒಂದು ಪದ್ಯ ಆ ಶಾಸನದಲ್ಲಿ ಕೂಡ ಉಲ್ಲೇಖ ಆಗಿದೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಆ ಪದ್ಯ ಹೀಗಿದೆ: ವಿನಯಾಂಭೋ ನಿಧಿ ಶಿಷ್ಟಕಲ್ಪ ಮಹಿಜಂ ಸತ್ಯವ್ರತಂ ವಿಪ್ರವಂಶ ನಭೋ ಮಂಡಳ ಚಂಡಭಾನು ವಿಳಸದ್ ವಾಕ್ಶ್ರೀ ಮನೋರಾಮನ್ ಎಂದ ಅನಿಶಂ ಧಾರಿಣಿ ಬಣ್ಣಿಕುಂ ನಿಜಯ ವಶೋವಲ್ಲಿ ವಿತಾಂಬೋಧ ಮಾರ್ಗನನ್ ಅರಾದಿತ ಭರ್ಗನಂ ಭೃತ ವಿಪಶ್ಚಿದ್ವರ್ಗನಂ ದುರ್ಗನಂ ಅಂತಕ್ಕಂಥ ಮಾತು. ಅಂದ್ರೆ ದುರ್ಗಸಿಂಹನ ಕುರಿತಾಗಿರ್ತಕ್ಕಂಥ ಈ ಪದ್ಯ ಎರಡರಲ್ಲಿಯೂ ಕೂಡ ಬರೋದ್ರಿಂದ ಬಹುಶಃ
ಈ ನಾವು ಸಂಪಾದನಾ ಕೃತಿಗಳನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಶಾಸನೋಲ್ಲೇಖಿತವಾದಂತಹ ಈ ಪದ್ಯವನ್ನ ಇಟ್ಕೊಂಡು ಈಗಾಗಲೇ ನಮಗೆ ಹಸ್ತಪ್ರತಿಗಳಲ್ಲಿ ದೊರೆತಕ್ಕಂತಹ ಈ ಪಂಚತಂತ್ರದ ಕಥೆಯಲ್ಲಿರ್ತಕ್ಕಂತಹ ಈ ಪದ್ಯ ಇವೆರಡನ್ನು ನಾವು ಹೋಲಿಸಿ ನೋಡ್ಕೊಂಡಾಗ ಈ ಸಂಪಾದನೆಯನ್ನು ಕೂಡ ನಾವು ಮಾಡ್ಲಿಕ್ಕೆ ಇದು ಅನುಕೂಲವನ್ನು ಮಾಡಿಕೊಡ್ತದೆ ಅಂತ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಅನ್ನೋದನ್ನ ಗಮನಕ್ಕೆ ತರ್ತೇನೆ. ಕಾರಣ ಈ ಎಲ್ಲ ವಿಷಯಗಳನ್ನ ಇಟ್ಟುಕೊಂಡು ಅವರು ತಮ್ಮ ಕೃತಿಯನ್ನ ರಚಿಸಿದ್ರೆ ಹೆಚ್ಚು ಅನುಕೂಲ ಅಂತ ನನ್ಗೆ ಅನಿಸ್ತದೆ ಸರ್. ಧನ್ಯವಾದಗಳು. ಶಂಕರ್ ಕುಪ್ಪಸ್ ಅವರು ಕೃತಿಗಳನ್ನ ರಚನೆ ಮಾಡ್ಬೇಕಾದ್ರೆ ಖಂಡಿತ ತಮ್ಮ ಮಾರ್ಗದರ್ಶನ ತಗೊಂತಾರೆ. ನಾನು ಕೂಡ ಕೆಲವು ಚಾಪ್ಟರ್ಗಳನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡೋಣ. ಈಗ ಪ್ರತಿಯೊಂದು ತಾಲೂಕಾ ಪ್ರದೇಶ ವಿಶೇಷವಾಗಿ ರೋಣಕ್ಕೆ ತನ್ನದೇ ಆದ ನಾಗಭರಮನ ಚಂದೋಬದಿ ಬಹಳ ನೋಡಿ, ಇದು ಒಂದು ಹೊಸ ವಿಷಯವನ್ನು ತಾವು ಪ್ರಸ್ತಾಪ ಮಾಡಿದ್ರಿ. ಡಾಕ್ಟರ್ ಶಾರದಾ ಪಾಟೀಲ್ ಮೇಡಮ್ ಅವರು ಚಾಮರಸ್ ಅಂತ ಹೇಳಿದ್ರು, ನಾರಾಯಣಪುರದವರು. ಆಮೇಲೆ ಭೀಮಸೇನ್ ಜೋಶಿ ನಾವು ಹೇಳಿದ್ವಿ. ಹಿಂಗಾಗಿ ಆರ್ಶಿರ ಮಠದ ಕುರುಡಿಗೆ, ಆಳ್ಕೆರಿ ಸ್ವಾಮೀಜಿ ಬೆತ್ತದ ನರಗೆಲ್ಲ ಅವರಾಗ್ಲಿ, ಸಾಕಷ್ಟು ಅಂದ್ರೆ ನವ್ಯ ಕಾವ್ಯದವರೆಗೆ ಪ್ರಾಚೀನತೆಯಿಂದ ಹಿಡ್ಕೊಂಡು ನಾವು ಗಿರಡಿ ಗೋವಿಂದರಾಜರವರೆಗೆ ಅತ್ಯಂತ ವೈವಿಧ್ಯಮಯವಾಗಿ ಕಾಣ್ತಕ್ಕಂಥ ಮತ್ತು ಸಂಪನ್ಮೂಲ ಎಲ್ಲದರೊಳಗೂ ಸಾಹಿತ್ಯ, ಸಂಸ್ಕೃತಿ, ಸ್ವಾತಂತ್ರ್ಯ ಪರಿಪೂರ್ಣವಾಗಿ ಕಾಣ್ತಕ್ಕಂಥ ತಾಲೂಕು ಬಹುಶಃ ಕರ್ನಾಟಕದೊಳಗೆ ಏಕಮೇವ ತಾಲೂಕು ಅಂದ್ರೆ ರೋಣ ತಾಲೂಕು. ಅದನ್ನು ನಾನು ಒಮ್ಮೆ ಆತ್ಮಚರಿತ್ರೆ ಓದ್ತಾ ಇದ್ದೆ ಬುಸೂರು ಮಠರು. ಅವ್ರು ಎಲ್ಲಂದ್ರೆ ಗದಗ ಮುಳುಗುಂದ ಹಾಕೋದ್ರೊಳಗ ಸಾಲಿ ಕಲಿ ಮ್ಯಾಟ್ರಿಕ್ ಆದ್ಮೇಲೆ 4 ವರ್ಷ ಪೆಟ್ರೋಲ್ ಪಂಪ್ನ ಕೆಲಸ ಮಾಡ್ತಾರ. ಯಾಕಂದ್ರೆ ಬಡತನ ಪರಿಸ್ಥಿತಿ. ಅಂತ ಒಬ್ಬ ಬುಸೂರು ಮಠರು ಸಂಶಿ ಬುಸೂರು ಮಠರು ಕರ್ನಾಟಕ ಸಾರಸ್ವತ ಲೋಕದ ಮೇರು ಪರ್ವತ ಆಕಾರ ಅಂತ ಯಾರಿಗೂ ಅನಿಸಿಲ್ಲ. ನಮ್ಮ ಜೀವನದೊಳಗೆ ಎಲ್ಲವನ್ನ ಅವ್ರು ದಾಖಲೆ ಮಾಡ್ಯಾರ. ಹಿಂಗಾಗಿ ರೋಣ ತಾಲೂಕ ಒಂದು ಅತ್ಯಂತ ಸಾಹಿತ್ಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಕೃಷಿ ಮತ್ತು ಎಲ್ಲ ಪರಂಪರೆ, ಈಗ ಡಾಕ್ಟರ್ ಗೋಗಿ ಮೇಡಮ್ ಅವ್ರು ಹೇಳಿದಾಗೆ ಪ್ರಾಚೀನತೆಯನ್ನು ಕೂಡ ಹೊಂದಿದೆ ಅಂತಕ್ಕಂಥದ್ದು ವಿಚಾರವನ್ನು ಕೇಳಿ ಸಂಪೂರ್ಣ ಸಂತೋಷವಾಯಿತು. ಉಪನ್ಯಾಸ ನೆಪ ಮಾತ್ರ, ಸಂವಾದ ಮೂಲಕ ಹಲವಾರು ವಿಷಯಗಳನ್ನ ಇವತ್ತು ಯಾರೂ ಕೂಡ ಪರಿಪೂರ್ಣರಲ್ಲ. ನಾನು ಅಲ್ಲ, ಗೋಗಿ ಮೇಡಮ್ ಅಲ್ಲ, ಯಾರೂ ಅಲ್ಲ. ನಾವೆಲ್ಲರೂ ಕೂಡ ನಮ್ಮದೇ ಆದಂತ ವಿಷಯಗಳನ್ನ ಕ್ರೋಢೀಕರಣ ಮಾಡಿದಾಗ ಅದು ಪರಿಪೂರ್ಣ ಆಗತ್ತ. ಇದು ಬಸವಣ್ಣನ ವಿಚಾರ, ಅದು ಅನುಭವ ಮಂಟಪ. ನಾವು ಈಗ ಕೊಪ್ಪಳದ ಮೊದಲಿನ ಸ್ವಾಮಿಗಳು ಶಾಂತವೀರ ಸ್ವಾಮಿಗಳು ಅಂತಕ್ಕಂಥವ್ರು ಈ ರೀತಿಯಿಂದ ಮುಂಚಿನ ಅವರು ರೋಣ ತಾಲೂಕಿನ ಇದರೊಳಗೆ ಅಲ್ಲಿ ಹೈಸ್ಕೂಲ್ ಟೀಚರ್ ಆಗಿದ್ರು, ಶಿಕ್ಷಕರಾಗಿದ್ರು. ಅಂದ್ರೆ ಅಲ್ಲಿ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಾವು ಕೆಲವು ವಿಷಯಗಳ ಗವಿ ಮಠದ ಕೊಪ್ಪಳ ಸ್ವಾಮಿಗಳು ಹಿಂದೆ ರೋಣ ತಾಲೂಕಿನೊಳಗೆ ಶಿಕ್ಷಕರಾಗಿದ್ರು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಂಗಿಲ್ಲ. ಹಿಂಗಾಗಿ ರೋಣ ಅಂತಕ್ಕಂಥದ್ದು ಎಲ್ಲ ರಂಗದಕ್ಕೆ ಅಗ್ರವಾಗಿ ಕೊಡುಗೆಯನ್ನ ಕೊಟ್ಟಿತು ಅಂತಕ್ಕಂಥ ವಿಷಯವನ್ನ ಅದು ಹೇಳಿದ್ರೆ ಉಪನ್ಯಾಸ ಆರಂಭ ಒಂಥರ ರಿಲೇ ಇದ್ದಂಗೆ ಬ್ಯಾಟ್ಮನ್. ನಾವು ಓಡೋಗಿ ಬಹಳ ಮ್ಯಾಕ್ಸಿಮಮ್ ಅವ್ರು ಓಡ್ತಾರ, ಉಳಿದ ಮೇಲೆ ಉಳ್ಕಾದ ಸಂವಾದದೊಳಗೆ ನಾವೆಲ್ಲರೂ ಪಾಲ್ಗೊಳ್ತೀವಿ. ಅದನ್ನ ನಾವು ಸಲಹೆಗಳನ್ನು ಕೊಡೋದಾಗ್ಲಿ ಇದು ಮಾಡೋದು ಬಹಳ ಸರಳ. ಒಬ್ಬ ಶಂಕರ್ ಕುಪ್ಪಸ್ ಅವರು ITI ಕಾಲೇಜಿನೊಳಗೆ ಕುಂತ್ಕೊಂಡು ಆ ಸಿಕ್ಕಂತ ಕೃತಿಗಳನ್ನು ಓದ್ಕೊಂಡು 1 ಗಂಟೆಯೊಳಗ ಹೇಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ. ಅವರ ಹಿ ಹಸ್ ಡನ್ ಎ ವಂಡರ್ಫುಲ್ ವರ್ಕ್. ಮುಂಬರುವ ದಿನದೊಳಗೂ ಕೂಡ ಅದನ್ನು ಕೃತಿಯನ್ನಾಗಿ ಮಾಡ್ಲಿ. ನಾನು ಆರಂಭದಲ್ಲಿ ಪ್ರೊಫೆಸರ್ ಪ್ರೇಮ ಅಣ್ಣಿಗಿರಿ ಅಕ್ಕವ್ರು ಯಾರ ತಮ್ಮ ಕುಟುಂಬದವ್ರು ಮಾತಾಡ್ತಾರೆ? ಪ್ರೇಮ ಅಣ್ಣಿಗಿರಿ ಮೇಡಮ್. ಯಾರಿಲ್ಲ ಅಂತ ಕಾಣುತ್ತೆ. ಮೊದಲಿಗೆ ಸಹೋದರಿ ಪ್ರೊಫೆಸರ್ ಪ್ರೇಮಾದೇವಿ ಅಣ್ಣಿಗಿರಿ ಅವರು ತಮ್ಮ ಮಾವನವರಾದಂತಹ ಶಿವಮೂರ್ತಪ್ಪ ಬಸಪ್ಪ ಅಣ್ಣಿಗಿರಿ, ಅತ್ತೆಯವರಾದಂತ ನೀಲವ ಶಿವಮೂರ್ತಪ್ಪ ಅಣ್ಣಿಗಿರಿ ಅವ್ರ ಹೆಸರಿನೊಳಗಿಟ್ಟಂತ ಒಂದು ದತ್ತಿ ಉಪನ್ಯಾಸ. ಅವ್ರಿಗೆ ಬಹಳ ಆರಂಭದಲ್ಲಿ ಹೇಳಿದ್ರು, ನಮ್ಮ ಮನೆಯೊಳಗ ಕಡುಬು ಹೋಳಿಗೆ ಪೂಜೆ ಮಾಡಿ ಫೋಟೋ ಇಟ್ಟು ಪೂಜೆ ಮಾಡಿಬಿಡ್ತೀವಿ, ಅದು ಕೌಟುಂಬಿಕ ಆಕತಿ. ಇದು ಅನುಭವ ಜ್ಞಾನಸಾರ ಅಂತಕ್ಕಂಥದ್ದು ಎಲ್ಲರಿಗೂ ಹಂಚುವಂತ ಒಂದು ದೊಡ್ಡ ಕಾರ್ಯ. ಅವರು ಹೇಳಿದ್ರು, ನಾನು ಅಲ್ಲಿ ಲಕ್ಷ್ಮೇಶ್ವರ ಇದ್ದ ಕಾರಣ ನನಗೆ ಹತ್ತಿರವಾದಂತ ಊರು, ಆ ಪರಿಸರದೊಳಗೆ ನಾನು ಬೆಳೆದೀನಿ ಅಂತಕ್ಕಂಥ ಹೆಮ್ಮೆಯನ್ನು ಹೇಳಿದ್ರು. ಸಹೋದರಿ ಪ್ರೊಫೆಸರ್ ಪ್ರೇಮಾದೇವಿ ಅಣ್ಣಿಗಿರಿ ಅವರಿಗೆ, ಅವ್ರ ಮನೆಯವರ ಯಜಮಾನರಾದಂತ ಪ್ರೊಫೆಸರ್ ಲಿಂಗಪ್ಪಣ್ಣ ಅಣ್ಣಿಗಿರಿ ಅವರಿಗೆ ಭಕ್ತಿಪೂರ್ವ, ಅವ್ರ ಮಕ್ಕಳು ಶರಣಬಸಪ್ಪ ಎಲ್ಲರೂ ಕೂಡ ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆರಂಭದಲ್ಲಿ ವಚನ ಪ್ರಾರ್ಥನೆ ಮಾಡತಕ್ಕಂಥ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮತ್ತು ಅತ್ಯಂತ ವಿಸ್ತಾರವಾಗಿ ಶಂಕರ್ ಕುಪ್ಪಸ್ ಅವರು ನಾನು ಆರಂಭದೊಳಗ ಎಲ್ಲಿ ತಗೊಂಡು ಹೋಗ್ತಾರಲ್ಲ ಅಂತಕ್ಕಂಥ ದಗದಗಿತ್ತು. ಬಟ್ ಯಾವಾಗ ನಾನು ಉಪನ್ಯಾಸ ಕೊಟ್ಟಿನಿ, ಅವರು ನಿಜಕ್ಕೂ ಒಂದು ಒಳ್ಳೆಯ ಉಪನ್ಯಾಸ. ನಮ್ಮೂರ ಹಸೂಟಿ ಅವರು ಆಕ್ಚುಲಿ ಯಾರಲ್ಲಿ ಅಂತಂದ್ರೆ ನಮ್ಮ ಊರಿಂದ ಔರಾದಿ ಸ್ವಾಮಿಗಳು ಕೂಡ ಹಸೂಟಿ, ಅದು ರೋಣ ತಾಲೂಕ. ಅಂದ್ರೆ ನಾವು ರೋಣ ತಾಲೂಕಿನ ಪರಂಪರೆಯನ್ನು ನೋಡಿದಾಗ ಎಲ್ಲವನ್ನ ಬಹಳಷ್ಟು ಚೆನ್ನಾಗಿ ಕವರ್ ಮಾಡಿದ್ರು. ಒಂದು ತಾಸಿನ ಉಪನ್ಯಾಸದೊಳಗೆ ಎಲ್ಲವನ್ನ ಕವರ್ ಮಾಡಕ್ ಆಗೋದಿಲ್ಲ. ಮತ್ತೆ ಅವ್ರು ಪ್ರಾಮಾಣಿಕವಾಗಿ ಒಪ್ಕೊಂಡ್ರು, ನಾನು ವಿದ್ಯಾರ್ಥಿ ಅಂತ ತಿಳ್ಕೊಂಡು. ಅದಕ್ಕೆ ಅವಾರ್ಡ್ ಫಾರ್ ಎ ಗುಡ್ ವರ್ಕ್ ಇಸ್ ಎಕ್ಸ್ಟ್ರಾ ವರ್ಕ್ ಅಂತಕ್ಕಂಥದ್ದು ಅವರು ಮಾಡ್ಲಿ, ಅವರೇ ಅದನ್ನ ಲೀಡ್ ತಗೊಳ್ಳಿ, ಅದನ್ನೆಲ್ಲರೂ ಕೂಡ ಸಂಪಾದನೆ ಮಾಡೋಣ. ಅವ್ರಾಗ ಡಾಕ್ಟರ್ ಹನುಮಾಕ್ಷಿ ಗೋಗಿ, ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು, ಸಂಯುಕ್ತ ಬಂಡಿ ಅವರು, ನಾನು ಸುಧಾ ಪಾಟೀಲ್, ರೋಣ ತಾಲೂಕಿನ ಸುತ್ತಮುತ್ತಲಿನ ಪರಿಸರ ಪ್ರೇಮಕ್ಕ ಅಣ್ಣಿಗಿರಿ ಅವರು,
ಎಲ್ಲರೂ ಕೂಡ್ಕೊಂಡು ಒಂದು ತಾಲೂಕಿನ ಒಂದು ಗೆಜೆಟಿಯರ್ ಮಾಡ್ತಕ್ಕಂಥಲ್ಲ ಅದನ್ನೆಲ್ಲ ಮಾಡಿದ್ರೆ ಮುಂಬರುವ ದಿನದೊಳಗ ಇದೊಂದು ಐತಿಹಾಸಿಕ ದಾಖಲೆ ಆಗುತ್ತೆ. ಹೀಗಾಗಿ ಶಂಕರ್ ಕುಪ್ಪಸ್ ಅವರಿಗೂ ನಾನು ಅನಂತ ಶರಣಾರ್ಥಿಗಳನ್ನ ಹೇಳ್ತೀನಿ. ಇನ್ನು ಸಂವಾದದಲ್ಲಿ ಪಾಲ್ಗೊಂಡಂತ ಶರಣಮ್ಮ ಹೊರೆವಾಳ ಅವರು, ಅವರ ಯಜಮಾನರು ಅಖಂಡಪ್ಪ ಯಜಮಾನ ಹೊರೆವಾಳ ಅವರು, ಆಮೇಲೆ ಸಂಯುಕ್ತ ಬಂಡಿ ಬಹಳ ನೇರವಾಗಿ ಮಾತಾಡ್ತಕ್ಕಂಥವ್ರು, ವಿಶೇಷವಾಗಿ ರೋಣದ ಸುತ್ತಲಿನ ಪರಿಸರದ ಬಗ್ಗೆ, ಸ್ತ್ರೀ ಸಬಲೀಕರಣದ ಬಗ್ಗೆ ಬಹಳಷ್ಟು ಅಭಿಮಾನ ಇಟ್ಕೊಂಡವ್ರು. ಅವರಿಗೆ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರು, ನಾನು ಯಾವ್ದಾದ್ರು ಬಿಟ್ರೆ ನಾನು ಕೊನೆಗೆ ಬಿಟ್ರೆ ಅಂದ್ರೆ ಅವ್ರು ನಿಜವಾಗಿಯೂ ಮಗ ಮಾಡಿದ ತಪ್ಪನ ತಾಯಿ ಹೆಂಗ ಹೇಳ್ತಾರ ಹಂಗ ನಾನಾಗ್ಲಿ ಶಂಕರ್ ಕುಪ್ಪಸ್ ಅವರಾಗ್ಲಿ ಅವ್ರಿಗೆ ಮಗ ಇದ್ದಂಗ ಆ ತಾಯಿ ಅದನ್ನ ಹೇಳಿದ್ರು. ಆಮೇಲೆ ಇದ್ರೊಳಗೆ ಪಾಲ್ಗೊಂಡಂತ ಉಳಿದವರೆಲ್ಲರೂ ಕೂಡ ಬಹಳಷ್ಟು ಜನ ನಮ್ಮ ಗೋಗಿ ಮೇಡಮ್ ಅವರು, ಐ ಕಾಲ್ ಹರ್ ಎನ್ಸೈಕ್ಲೋಪೀಡಿಯಾ. ಬಹುಶಃ ನನಗನ್ಸತಿ ವಚನ ಸಾಹಿತ್ಯದವನ್ನು ಹೊರತುಪಡಿಸಿ ಅಂದ್ರೆ ಶಿಲಾಶಾಸನಗಳು, ಇತಿಹಾಸ ಮತ್ತು ಕನ್ನಡದ ಪರಂಪರೆ ಬಹುಶಃ ಗೋಗಿ ಮೇಡಮ್ ಅವ್ರಿಗೆ ಈಗ ಸದ್ಯ ಯಾರು ಅದರಂತ ನಾನು ಧೈರ್ಯ ಇಲ್ಲ ಹೇಳಕ್. ಎಲ್ಲವನ್ನ ಹೇಳ್ತಕ್ಕಂಥ ಅಧ್ಯಯನಶೀಲರು, ನಮ್ಮ ಅಕ್ಕನ ಅರಿವಿನ ಅಜೀವ ಸದಸ್ಯರು ಮತ್ತು ದತ್ತಿದಾಸೋಹಿಗಳಾಗಿದ್ದಾರೆ. ಅವರು ನಾನು ಸಾಕಷ್ಟು ಸಲ ಕೇಳ್ತೇನೆ ಅವ್ರಿಗೆ ಇದನ್ನ ಮಾತಾಡ್ರಿ ಅಂತ. ನೀವು ಸಂಪೂರ್ಣವಾಗಿ ಸಮಯ ಕೊಟ್ಟರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ. ಒಟ್ಟಾರೆ ವಚನ ಅಧ್ಯಯನ ವೇದಿಕೆಯ ಮೂಲ ಉದ್ದೇಶ, ದತ್ತಿದಾಸೋಹಗಳ ಮೂಲ ಉದ್ದೇಶ ಅಂತಂದ್ರೆ ಅರಿವೇ ಗುರು ಆಚಾರ್ಯವೇ ಲಿಂಗ ಅನುಭವವೇ ಜಂಗಮ ಅಂತಕ್ಕಂಥ ಶರಣರ ಆಶಯಕ್ಕೆ ಅನುಗುಣವಾಗಿ ಒಂದು ಅನುಭವವನ್ನ ಕೇವಲ ವ್ಯಕ್ತಿಗತವಾಗಿ ಅನುಭವಿಸೋದು ಸಾರ್ವತ್ರಿಕವಾಗಿ ಬರಲಿ, ನಮ್ಮೆಲ್ಲರ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲಿ ಅಂತಕ್ಕಂಥ ವಿಚಾರದಿಂದ ನಾವು ಮಾಡ್ತಾ ಇದ್ದೇವೆ. ಜುಲೈ 24ರಿಂದ ಒಂದು ತಿಂಗಳ ಶರಣ ಮಾಸ ಅಂತ ಅನುಭವ ಮಾಲೆಗಳನ್ನ, ಒಂದು ಉಪನ್ಯಾಸ ಮಾಲೆಗಳನ್ನ ನಾವು ಇಟ್ಟಿದ್ದೀವಿ. ಸುಮಾರು 31-32 ಉಪನ್ಯಾಸಗಳನ್ನ ಬೇಲಿಮಠ ಸ್ವಾಮಿಗಳು, ಅರವಿಂದ್ ಜತ್ತಿ ಅವರು, ಡಾಕ್ಟರ್ ಸದಾಶಿವ ಮರ್ಜಿ ಅವರು, ಬಹಳಷ್ಟು ದೊಡ್ಡ ವಿದ್ವಾಂಸ, ಅದ್ರಾಗ ಡಾಕ್ಟರ್ ಹನುಮಕ್ಷಿ ಗೋಗಿ ಮೇಡಮ್ ಅವರು ಇದ್ದಾರೆ, ಶಾರದಾ ಪಾಟೀಲ್ ಮೇಡಮ್ ಇದ್ದಾರೆ, ಬಹಳಷ್ಟು ಸರಸ್ವತಿ ಪಾಟೀಲ್ ಮೇಡಮ್ ಇದ್ದಾರೆ. ಸಾಕಷ್ಟು ವಿಷಯಗಳನ್ನ ಹೊಂದ್ಕೊಡ್ತಕ್ಕಂಥ ವೈವಿಧ್ಯಮಯವಾಗಿದೆ. ಸಾಯಂಕಾಲ 5:30 ಗಂಟೆಗಿದೆ. ರವಿವಾರ ಮಾತ್ರ ಇದೇ ಸಮಯಕ್ಕೆ ನಾವು ಮಾಡೋಣ. ನಾವು ಬಿಜಾಪುರಕ್ಕೆ ಬಹುಶಃ 23, 24, 22, 23ಕ್ಕೆ ಅಲ್ಲಿ ಮನವಿಯನ್ನು ಅರ್ಪಿಸ್ಲಿಕ್ಕೆ, ಅದು ಒಂದು ವಚನ ವಿಶ್ವವಿದ್ಯಾಲಯದೊಳಗೆ ಅಂದ್ರೆ ವಿಶ್ವವಿದ್ಯಾಲಯದಾಗ ಬಸವಾದಿ ಪ್ರಮತರ ಬಸವ ಅನುಭವ ಪೀಠ ಮತ್ತು ಅಲ್ಲಿರ್ತಕ್ಕಂಥ ಅರೆಬೆತ್ತಲೆ ಆದಂತ ಅಕ್ಕಮಹಾದೇವಿ ಮೂರ್ತಿಯನ್ನು ತರಿಸ್ಲಿಕ್ಕೆ ನಾವು ಮನವಿ ಕೊಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿತು. ಎಲ್ಲರಿಗೂ ಶರಣಾರ್ಥಿಗಳು.